ರೆವಿನ್ಯೂವಿನ ನನಗೆ ಐಡಿಯಾ ಇದ್ದಿದ್ದಿಲ್ಲ ಈ ಲೆವೆಲಿಗೆ ಬರ್ತದಂತ. ಆಮೇಲೆ ಅದೇನಾಯ್ತು, ಸಡನ್ ಆಗಿ ಯೂಟ್ಯೂಬ್ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬಿಡ್ತು. ಎಲ್ಲರ ಹತ್ರ ದುಡ್ಡು ಇಸ್ಕೊಂತಾರಣ ಫಸ್ಟ್. ಅದೇ ಮಾಡ್ಯಾರ, ಬಂದ್ರೆ ಎಲ್ರಿಗೂ ಅವಾರ್ಡ್ ಕೊಟ್ಟಾರ ಅವರು. ಇಲ್ಲ ನೋಡಿದ್ ನಿಮ್ಗೆ ಲುಕ್ ಕೊಟ್ಲು. ಟಿಪಿಕಲ್ ಅಣ್ಣಗೆ ಕಾನ್ಫರೆನ್ಸ್ ಆಗಿ ಮಾತಾಡಿದಾಗ ಅವಾಗ ಅವಣ್ಣ ಹೇಳಿದ್ಮೇಲೆ ಸಮಾಧಾನ ಆಯ್ತು. ನಾಳೆ ಪೊಲೀಸ್ ಸ್ಟೇಷನ್ಗೆ ಆನ್ಸರ್ ಕೊಡೋಕೆ ನೀನು ನಿಮ್ಮ ಕೇಸ್ ಆಗ್ತಿ. ದೊಡ್ಡ ಹೀರೋ ಮೂವಿ ರೋಸ್ಟ್ ಮಾಡಿ ಏನಾರ ಸೀನ್ ಆಗೈತೆ. ಆಗೈತೆ. ನೆಕ್ಸ್ಟ್ KGF 3 ನಾನು ಅದೀನಿ. ನವೀನ್ ಶಂಕರ್ ಅವ್ರು ದಿನ GP ದಿನ ಕೊಡ್ತಾರೆ, ದಿನ 5,000 ರೂಪಾಯಿ ಕಸ್ತಾರೆ ದಿನ. ಅದೇ ಪೊಲೀಸ್ ಆಗಿದ್ರೆ ಇದನ್ನು ಮಾಡ್ತಿದ್ದಿಲ್ಲ. ಬಟ್ ನಾನು ಪೊಲೀಸ್ ಹಾಕಂತ ಇದ್ದು, ಪೊಲೀಸ್ ಎಕ್ಸಾಮಿಗೆ ಪ್ರಿಪೇರ್ ಹಾಕಿದ್ದೆ ಆಲ್ರೆಡಿ ಯೂಟ್ಯೂಬ್ ಬಿಟ್ಟು. ನೀವು ಇನ್ಸ್ಟಾದ ವಿಡಿಯೋಸ್ ಮೇಲೆ ಏನಾರು ರೋಸ್ಟ್ ಹೊಡಿಬೇಕು ಬೇಡ. ನನಗೆ ಭಾಳ ಇಷ್ಟ ಅಣ್ಣ ನೀವು ಯಾಕಾರ ಬಿಟ್ರೇನ ಅಂತ ನಾನು ಭಾಳ ಅನ್ಕೊಂಡು. ನಮ್ಮ ಅಮ್ಮ ಹೇಳ್ತದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಭಾಳ ದೊಡ್ಡ ಫ್ಯಾನ್ ಇದು. ಮತ್ತು ಶಿವನಾಗಣ್ಣಂದು NEA ಅದು ಭಾಳ. ಆಮೇಲೆ ನಾ ಹೇಳಿಲ್ಲ, ಗುಟ್ಕಾ ಸಿಗರೇಟು ಅದೆಲ್ಲ ವೀಡಿಯೋಸ್ ನೋಡಿ ನಾನು ಪ್ರತಿಯೊಂದು. ಅದೇ ಅದ್ರ ಮೇಲೆ ಈಗ ರೋಸ್ಟ್ ಮಾಡಿರೋದು ಮಜಾ ಬರ್ತದೆ. ಪರ್ಫೆಕ್ಟ್ ಇಲ್ಲ ಬೈ, ಅದು ನೀ ಜಡ್ರ ಅದ್ರೊಳಗೆ. ಯಾಕಂದ್ರೆ ಅವಾಗ ಮೈಕ್ ಇಲ್ಲ ಏನಿಲ್ಲ, ಹಂಗೆ ಸಿಕ್ಕಂಗೆ ಮಾಡಿವಿ ಅವಾಗ. ಅದೇ ರಾನೆಸ ಅದೇ ಭಾಳ ಚೆನ್ನಾಗಿರುತ್ತೆ. ಈಗೆಲ್ಲ ಇದಕ್ಕೆ ಶಿಫ್ಟ್ ಆಗ್ಬಿಟ್ರಿ ರೀಲ್ಸಿಗೆ. ಹೌದು, ಭಾಳ ಶೇ. 1 ಮಿಲಿಯನ್ ಅಣ್ಣ ಈಗ ನಿಮ್ದು. ನಮ್ಮ ವಿಡಿಯೋಸನ್ನೇ ನಮ್ಗೆ ಹೇಳಿ ನಮ್ಗೆ ದುಃಖ ಪಡ್ತಾರೆ. ಸೊ ವಿ ಹ್ಯಾವ್ ದರ್ಶಿ ರೋಸ್ಟೋ. ನಿಮ್ದು ಯೂಟ್ಯೂಬ್ ಚಾನಲ್ ಸರ್ ಬರೀ ದರ್ಶಿ ಐತಲ್ಲ, ಮುಂದೆ ರೋಸ್ಟರ್ ಅಂತಿಲ್ಲ. ನನ್ನ ಹೆಸರು ದರ್ಶನ್. ಬಟ್ ಮುಂಚೆ ಇತ್ತಣ ದರ್ಶು. ಮುಂಚೆ ಎಲ್ಲ ಸೀರಿಯಸ್ ವಿಡಿಯೋ ಮಾಡ್ತಿದ್ದೆ. ಕೋವಿಡ್ ಟೈಮ್ನಾಗೆಲ್ಲ ಟೈಪ್ ಇಲ್ಲ, ಪಕ್ಕ ಪ್ರಾಪರ್ ಡಾಕ್ಯುಮೆಂಟ್ರಿ ಟೈಪ್ ಮಾಡ್ತಿದ್ದೆ. ಅಂದ್ರೆ ಕೋವಿಡ್ ಬಂದಿತ್ತಲ್ಲ, ಆ ಟೈಮ್ನಾಗ ಕೋವಿಡ್ ಆಗಿರೋ ಸಿಚುವೇಶನ್ ಮೇಲೆ ಫುಲ್ ಡಾಕ್ಯುಮೆಂಟ್ರಿ ಮಾಡಿದ್ದೆ. ಎದಕ್ಕೆ ಆಗತೈತಿ ಏನು ಫುಲ್ ಪ್ರಾಪರ್ ಇನ್ಫಾರ್ಮೇಟಿವ್ ವಿಡಿಯೋ. ಅದೇ ಒಂದು 700 ವ್ಯೂಸ್ ಬರವ. ಆಮೇಲೆ ಒಂದು ಟೈಮ್ ಆಮೇಲೆ ಒಮೆಗಲ್ ಮಾಡಿದೆ. ಒಮೆಗಲ್ಲಿಗೆ ಭಾಳ ವ್ಯೂಸ್ ಬಂದು. ಒಮೆಗಲ್ಲಿಗೆ ಬಂದು ಬಿಟ್ಟು ಆಮೇಲೆ ಅದೇನಾಯ್ತು, ಸಡನ್ ಆಗಿ ಯೂಟ್ಯೂಬ್ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬಿಡ್ತು. ಎಲ್ಲ ವಿಡಿಯೋ ಯಾಕಂತ ಗೊತ್ತಿಲ್ಲ. ಒಮೆಗಲ್ ಬ್ಯಾನ್ ಆತ. ಆಮೇಲೆ ಅದಕ್ಕೇನಾಗಿರ್ಬೋದು ಗೊತ್ತಿಲ್ಲ. ಬಟ್ ಬೇರೆ ವಿಡಿಯೋ ಡಿಲೀಟ್ ಆಗ್ಬಿಟ್ಟು ನನ್ನ ಚಾನಲ್ಗ. ಆಮೇಲೆ ನೋಡಿದೆ, ಬಿಡು ಆತ ಟೈಮ್ ಪಾಸ್ ಬಿಟ್ಟಿದ್ದೆ. ಇದು ಯಾವ್ದು ಭೂಮೈ ಶೋ ಅಂತ ಮುಂಚೆ ಒಬ್ರು ಮಾಡ್ತಿದ್ರಣ್ಣ. ಅವರು ಇದನ್ನೇ ಮಾಡೋರು ಕನ್ನಡದಾಗ ಮೂವಿ ರೋಸ್ಟು 4-5 ಜನ. ಬಟ್ ಆಮೇಲೆ ಬಿಟ್ರು ಅವ್ರು. ಯಾಕೆ ಬಿಟ್ರು ಅವರು? ಆಮೇಲೆ ನಾನೇನು ಮಾಡಿದೆ, ಅವ್ರದ್ದು ಚೈತ್ರ ಚಂದ್ರಮ್ಮ ನೋಡಿದ್ದೆ ಅವ್ರ ರೋಸ್ಟಿಂದ. ನಾನು ಆಮೇಲೆ ನೋಡಂತೇಳಿ ಈ ಫಿಲ್ಮ್ ಇವ್ರಿಗೂ ಚೆನ್ನಾಗಿ ಹೆಂಗೆ ಮಾಡ್ಬೋದು ಅನ್ಕೊಂಡು ಅದನ್ನ ಬೇಸಿಕ್ ಅದ್ರ ಮೇಲೆ ಮಾಡಿದೆ. ಅದು ಓಡ್ತಾ ಅವ್ರಿಗೆ ಎಷ್ಟು ಯೂಸ್ ಬಂದು ಅದಕ್ಕೂ ಡಬಲ್ ಬಂದ್ಬಿಡ್ತು. ಆಮೇಲೆ ಗೊತ್ತಾಯ್ತು ನನಗೆ ಇಲ್ಲಿ ಐತಿ ಮಾರ್ಕೆಟ್ ಅಂತ. ಆಮೇಲೆ ಪ್ರತಿಯೊಂದು ಮೂವಿ ರೋಸ್ಟೇ ಮಾಡಿದೆ. ಸಡನ್ನಾಗಿ ಏನಾಗ್ಬಿಡ್ತು, ಒಂದು 5K ಇಂದ 10K 2-3 ದಿನದಾಗ ಆಗಿತ್ತು ಯೂಟ್ಯೂಬ್ನಾಗ. ನಿಜ. ನಮ್ದಿಲ್ಲ ಆಗಂತಿಲ್ಲ ಬ್ರೋ. ನಿಮ್ದು ದಾಟಿದಾವ 35K ಆಗೈತೆ. ಮುಟ್ತಾರೆ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಚಲೋನ. ಆ್ಯಕ್ಚುಲಿ ಆಗೋದು ನಮಗೂ ಬರಲಿ. ಆದ್ರೆ ಅದ ರೆವಿನ್ಯೂವಿನ ನನಗೆ ಐಡಿಯಾ ಇದ್ದಿದ್ದಿಲ್ಲ ಈ ಲೆವೆಲಿಗೆ ಬರ್ತದಂತ. ಅಂದ್ರೆ ಚಲೋ ಬರೋದೇ. ನನ್ನ ಲಾಸ್ಟ್ ಮಂತ್ 52,000 ಎಷ್ಟು $? $630 ಅಣ್ಣ. ಹೋದ ತಿಂಗಳು ಬಂದಿದ್ದು. ಹೌದಾ? ಒಂದು ತಿಂಗಳಾಗ ನನಗೆ ಆಶ್ಚರ್ಯ. ನಂಗೆ ಯಾರೋ ಯಾವುದೋ ಒಂದು 100K ಚಾನಲ್ ನಂದು ಆಲ್ಮೋಸ್ಟ್ ಪ್ರತಿ ತಿಂಗಳು ಡಬಲ್ ಹಾಕಿ ಅಂತ ಬಂದಿತ್ತು. ಫಸ್ಟ್ ತಿಂಗಳು 8, ಆಮೇಲೆ 16, ಆಮೇಲೆ 20, ಆಮೇಲೆ 25, 35. $8 ಅಂದ್ರೆ $100. ಅದು $100 ಫಸ್ಟ್ ಅವ್ರು ಅದಕ್ಕೆ ಕಳಿಸೋದು. ಡಬಲ್ ಹಾಕಿ ಅಂತಾನೆ ಹೋಗ್ತದೆ, ಯಾವತ್ತೂ ಕಮ್ಮಿ ಆಗಿಲ್ಲ. ಎಲ್ಲ ವಿಡಿಯೋಸ್ ಕೂಡಿ ಬರೋಂತಲ್ಲ ಇದ್ರೆ ನೀವು ಹಳೆ ವಿಡಿಯೋಸ್ಗೂ ವ್ಯೂ ಬಂತಾವ. ಅದನ್ನು ಅಷ್ಟೇ ಚೆನ್ನಾಗಿ ಮಾಡ್ರೆ ಅದು ಹಿಂದಕ್ಕೆ ಹೋಗಿ ನೋಡ್ತಾರಣ್ಣ. ಅದೇ ಮೇನ್ ಪ್ಲಸ್ ಆಗಿದ್ದು. ನೀನು ಚಲೋ ಇದ್ರು ಅಂದ್ರೆ ನಂಗೂ ರೆಕಮೆಂಡ್ ಆಗಿ ಬಂದು ಫಸ್ಟ್ ಕನ್ನಡ ರೋಸ್ಟ್ ನಾನು ನೋಡಿದ್ದಲ್ಲ ಭಾಳ ದಿವಸ. ಪಕ್ಕ ಚೈತ್ರ ಚಂದ್ರ ಬಂದಿರ್ತೈತಿ, ಇಲ್ಲ ಆಟೋ ರಾಮಣ್ಣ ಬಂದಿರ್ತೈತಿ. ಯಾವ್ದು ನಂಗೆ ನೆನಪಿಲ್ಲ. ಆದ್ರೆ ನಾ ಕಂಟಿನ್ಯೂ ಈಗ ಹೆಂಗೈತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೋಸ್ಟ್ ನೋಡಿದ್ದು ನಾನೇನು. ಸೊ ಅದು ನೋಡಿ ಆ್ಯಕ್ಚುಲಿ ನಾ ಕಮೆಂಟ್ ಫಸ್ಟೇ ನೋಡಿದೆ ನಾ. ಬ್ರೋ ನೀವು ನಿಮ್ದು ಇವೊಂದು ಎಲ್ಲೂ ಇದನ್ನೇ ಇಲ್ಲ, ಇನ್ಸ್ಟಾಗ್ರಾಮ್ ಐಡಿನೇ ಇಲ್ಲ. ಇನ್ಸ್ಟಾ ಮಾಡಿಲ್ಲ ಇಲ್ಲ, ಮಾಡಿದ್ದೆ ವಿಡಿಯೋಸ್ ಎಲ್ಲ ಹಾಕ್ತಿದ್ದೆ ಅವಾಗ. ಬಟ್ ಆಮೇಲೆ ಏನಾಯ್ತು, ಅದು ಒಂಥರ ನಮ್ಮ ತಲೆನೇ ಭಾರಿ ವಿಚಿತ್ರ ಮಾಡ್ತದೆ ಅಣ್ಣ. ಅದು ಹಿಂಗೆ ಭಾಳ ತಲೆ ಇದು ಆಗ್ಬಿಡ್ತು. ಆಮೇಲೆ ಬಿಟ್ಟೆ, 1 ವರ್ಷ 6 ತಿಂಗಳು ನೋಡಲೇ ಇಲ್ಲ ಇನ್ಸ್ಟಾಗ್ರಾಮು. ಯೂಟ್ಯೂಬ್ ಕಡೆ ಫೋಕಸ್ ಮಾಡಿ. ಇನ್ಸ್ಟಾಗ್ರಾಮ್ ಹುಡ್ಕೊಂಡು ಸಿಗೋವಲ್ದು. ಕಮೆಂಟ್ ಹೊಡೆದೀನಿ 2-3 ವಿಡಿಯೋ. ಬ್ರೋ ನೀನು ಇನ್ಸ್ಟಾಗ್ರಾಮ್ ಮಾಡಿ ಕೊಡಿ, ಇನ್ಸ್ಟಾಗ್ರಾಮ್ ಕೊಡಿ ಎಲ್ಲದಕ್ಕೂ ಕಮೆಂಟ್ ಹೊಡೆದೀನಿ. ಅದು ರಿಪ್ಲೈ ಬರಲಿಲ್ಲ. ಮೇಡಮ್ ಬಿಟ್ಟಿದ್ದೆ, ಇಗ್ನೋರ್ ಮಾಡಿದ್ರಲ್ಲ. ಮೊನ್ನೆ RP ಏನು ಮಾಡ್ಬಿಟ್ಟಿದ್ದ, ಇಗ್ನೋರ್ ಮಾಡಿಲ್ಲ. ಅಂದರೆ ಅವು ಈಗ ಫಸ್ಟ್ ಸ್ಟಾರ್ಟಿಂಗ್ ವೈರಲ್ ಹೋಗೋಕೆ ಬರ್ತಿರ್ತಾವಲ್ಲ ಕೆತ್ತು. ಆಮೇಲೆ ಇದನ್ನ ಹಾಕೊಂಡಿದೆ ಯೂಟ್ಯೂಬ್ ಸ್ಟುಡಿಯೋದು, ಅದು ಇದು ಬರ್ತಿರ್ತಾರಣ್ಣ ಪದೇ ಕಮೆಂಟ್ ಹೊಡೆದಾಗೆಲ್ಲ. ಅವಾಗ RP ಮೊನ್ನೆ ಒಂದೇನೋ ಟೈಮ್ ಮಾಡ್ಬಿಟ್ಟಿದ್ದ. ಅವಾಗ ನಂಗೆ ಫಾಲೋ ಹೊಡೆದು ಅವ್ನು ಮೆಸೇಜ್ ಮಾಡಿದ್ದೆ. ಅವಾಗ ಬೈ ಎಲ್ಲದನ್ನದು. ಅದು ಇನ್ಸ್ಟಾಗ್ರಾಮ್ ಟೈಮೇ ಕೊಡೋಲ್ಲ ಅಣ್ಣ. ಬರೀ 30 ಸೆಕೆಂಡಿಗೆ. ಎಷ್ಟು ಸೆಕೆಂಡ್ ಅಣ್ಣ? 60 ನಿಮಿಷ ಅಲ್ಲ ಈಗ? 90 ಸೆಕೆಂಡ್ ಬ್ರೋ. 90 ಸೆಕೆಂಡ್ ಹೋಗಿ ಹಾಕ್ಬೇಕು ನಾವು. ಅಯ್ಯೋ ಸಾಕು. ಬ್ರೋ ಅದ ಹೆಂಗೆ ಕಣ ಅಂದ್ವಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು ನೀವು ಮಾಡಂತ ಯೂಟ್ಯೂಬ್ ವಡವರ್ ಇದೆಲ್ಲ ಕಂಟೆಂಟ್? ಭಾಳ ಕಮ್ಮಿ, 6 ತಿಂಗಳು ನವಂಬರ್. ಅದಕ್ಕಿಂತ ಸೀರಿಯಸ್ ಅವೆಲ್ಲ ಮಾಡಿದ್ದು ಅವೆಲ್ಲ ಅಂದ್ರೆ ಹಳೆ ವಿಡಿಯೋಸು ಸ್ಟಾರ್ಟ್ ಮಾಡಿದ್ದೆ ಅವಾಗ ನೀವು? ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಅಂದ್ರೆ ಆಲ್ಮೋಸ್ಟ್ 2000 ಜಿಯೋ ಯಾವಾಗ ಸ್ಟಾರ್ಟ್ ಆದ ಅವಾಗಿಂದ ಮಾಡಿ ನಾನು. ಅಂದ್ರೆ ಕಂಟಿನ್ಯೂ ಇರ್ತಿದ್ದಿಲ್ಲ ಅಣ್ಣ. ಒಂದು ವಿಡಿಯೋ ಹಾಕೋದು 6 ತಿಂಗಳ ಗ್ಯಾಪ್. ಓ ಹಂಗೆ. ಆಮೇಲೆ ಮತ್ತೆ ತಿಳಿದಾಗ ಹಾಕೋದು.
ನೀವಂದ್ರೆ ಈಗ ಬೇರೆ ಕೆಲಸ ಏನೋ ಮಾಡ್ತಾರನೆ? ಇಲ್ಲ ಅಣ್ಣ, ಈಗ ಫುಲ್ ಟೈಮ್ ಇದೆ ಸದ್ಯಕ್ಕೆ. ಈಗ ಅಂದ್ರೆ ಕಾಲೇಜ್ ಆಗದೀನಿ, ಕಾಲೇಜ್ ಇನ್ನೂ ಕಾಲೇಜ್ ಅದ ಅಂತಾರೆ ನಾನು. ಹಂಗಿದ್ರೆ ಸಣ್ಣ ಭಾಳ ಸಣ್ಣ ಇರ್ತೀವಿ. ಕಾರ್ಪೊರೇಟ್ ಅಂತ ಹೇಳಂತಿದ್ವಿ. ಕಾರ್ಪೊರೇಟ್ ಏನು ಅಂದರೆ ದೊಡ್ಡ ದೊಡ್ಡ ಮೂವೀಸ್ ಮಾಡಿದ್ರೆ ಬೀಳ್ತಾವ ಪಕ್ಕ. ದೊಡ್ಡ ಮೂವೀಸಿಂದ ಅದೇ ಕಂಪ್ನಿ ಅಣ್ಣ, SGV ಐತಲ್ಲ, SGV ಅವ್ರು ಕೆಲವು ಕಂಪ್ನಿಯವರು ಅವರು ಕಂಟೆಂಟ್ ID ಕ್ಲೇಮ್ ಮಾಡ್ತಾರೆ. ಕಾರ್ಪೊರೇಟ್ ಸ್ಟ್ರೈಕ್ ಹಾಕಿಲ್ಲ, ಅವ್ರು ಹಾಕಿಲ್ಲ. ಅದ ನನಗೂ ಗೊತ್ತಾಗಲ್ಲ ಯಾಕೆ ಹಾಕಿಲ್ಲ ಅಂತ. ರೊಕ್ಕ ಬೇಕಾಯ್ತಲ್ಲ ನಂಗೆ, ದುಡ್ಡು ಹೋಗತ್ತೆ ಅವ್ರಿಗೆ, ಹೋಗೈತಿ. ಆದ್ರೆ ಸದ್ಯ ಯಾಕೆ ಹಾಕಿಲ್ಲ ಅದೇ. ಅಂದ್ರೆ ನೀವು ಅತಿ ಪರಿ ಅದರಿಂದನ ಅಂದ್ರೆ ಅದ್ರ ಭಾಳ ಮ್ಯೂಸಿಕ್ ಏನಾದ್ರು ತೊಗೊಂಡು ಮಾಡಿದ್ರೆ ಅಂದ್ರೆ ಯೂಶ್ವಲಿ ಮೂವಿಗಿಂತ ನನಗನ್ಸೋ ಮಟ್ಟಿಗೆ ಮ್ಯೂಸಿಕ್ನವ್ರದ್ದು ಭಾಳ ಹಾಕ್ತಾನೆ ಸ್ಟ್ರೈಕ್ ಹಾಕೋದು. ಮೂವಿದವ್ರು ಹೆಂಗಂದ್ರೆ ಈಗ ಹಂಗೆ ನೀವು ಮೂವಿ ಅವ್ರು ಹಾಕೊಂತ ಕುಂತ್ರಂದ್ರೆ ಮುಂದೆ ಕೇಸಸ್ ಬಿದ್ದ ಎಷ್ಟು ಹಾಕೊಂಡ್ರೆ ಮೂವಿ ಕ್ಲಿಪ್ಸ್ ಯೂಸ್ ಮಾಡ್ಕೊಂಡು ಈಗ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತದೆ. ಅದ್ರ ಬದಲಿ ಅದ್ರ ಸಂಬಂಧ ಹಾಕಿರಂಗಿಲ್ಲ. ಅವ್ರು ಹೆಂಗೆ ಅಂತೈತಿ ರೆವೆನ್ಯೂ ಕೊಡ್ರಿ, ಮೂವಿ ಪ್ರಮೋಷನ್ ಇದ್ದಂಗೆ ಇರ್ತದೆ, ಅವರಿಗೆ ಲಾಭ ಆಯ್ತು. ಆದ್ರೆ ಮೊದ್ಲು ನೀ ಏನಲ್ಲ ಬ್ರೋ, ಭಾಳಷ್ಟು ಮಂದಿ ರೋಸ್ಟರ್ಸ್ ಬಂದ್ ಮಾಡೋ ಚಾನಲ್ ಅಂತಂದ ಒಂದು ರೀಸನ್ ಸಂಬಂಧನ ಒಂದು ಅಂದ್ರೆ ಬೈ ಚೈನಾ ಫೋನ್ ಏನಾದ್ರೂ ಯೂಸ್ ಮಾಡಿ. ಇಲ್ಲ ಅದು ನಂದು ಇದು ಅಣ್ಣ, ಅದು ಅದೇ ಇದು ಟ್ಯಾಬ್ಲೆಟ್ ಹೇಳು ಇಂಟ್ರೂ ತಗೋದಿನ ಅಂತ ಹೇಳಿ, ಅದು ಇದು ಪಾಡ್ಕಾಸ್ಟ್ನಾಗ ಸೌಂಡ್ ಅದ ಸ್ಪೀಕರ್ ಹಾಕ್ಸಿರ ಗೌರ್ಮೆಂಟಿಂದ. ಅದು ನಾನು ಬೇರೆ ಫೋನೇ ತಗೊಂಡಿಲ್ಲ, ಗೌರ್ಮೆಂಟಿಂದ ಲಕ್ ಫೋನು. ಹಿಂಗಿದೆ ಮಕ್ಕೊಂಡಿದ್ದ ಅಂದ್ರೆ ಈ ಸೌಂಡ್ ಹೊರಗೆ ಬಿದ್ದು ವಿಡಿಯೋನ ಮಾಡಿ ಹೋಗ್ತೀವಿ ನಾವು, ಹಂಗಾಯ್ತದ. ಅವ್ರು ಅಂದ್ರೆ ಭಾವಂದಿ ರೋಸ್ಟರ್ಸಿನ ಪ್ರಾಬ್ಲಮ್ ಏನಾಯ್ತು ನಡ್ಕೊಂಡಕ್ಕೆ ಕಾರ್ಪೊರೇಟ್ ಸಂಬಂಧ ಅವ್ರು 2-3 ಚಾನಲ್ ಹರಿದ್ವ. ಭಾವಂದಿದ್ದು ಹಳೇ ರೋಸ್ಟರ್ಸ್ ನೀವು ಯಾವಾಗ ನೋಡ್ತಲ್ಲ, ಒಂದು 2020 ಹಿಂಗಲ್ಲ ಎಲ್ಲರೂ ಚಾನಲ್ ಹಾರ್ಬಿಟ್ಟು ಪಾಪ. ಅವ್ರು 2-3 ಸಲ ಚಾನಲ್ ಹೊಳ್ಳು ಓಪನ್ ಮಾಡಿದಾರೆ, ಸಾಕಾಗ್ಬಿಡ್ತವ್ರು. 2-3 ಸಲ ಓಪನ್ ಮಾಡಿ ಮತ್ತು ಹರಾಂತ್ವ ರೊಕ್ಕ ಸಿಗಂತಿಲ್ಲ ಹಾಗಾಗಿ ಬಂದ್ ಮಾಡಿದ್ರು ಮೇಜರ್ಲಿ. ಈಗ ಹೆಂಗೆ ಗೊತ್ತಿಲ್ಲ, ಹಂಗೆ ಮೊದಲಿಂದ ಟೈಪ್ ಇಲ್ಲ ಅಂದ್ಕೊಂಡಿದ್ದ ನಾ ಈಗ. ನಾ ಅದಕ್ಕೆ ಅದು ಇದು ಸೆಕೆಂಡ್ ಚಾನಲ್ ಓಪನ್ ಮಾಡಿ ನಾನು ಅದಕ್ಕೆ ನಿಧಾನಕ್ಕೆ ಬರ್ರಿ ಅಂತ ಹೇಳಿ ಸಬ್ಸ್ಕ್ರೈಬರ್ಸ್ನ ಕಡಿಮೆ ಮಾಡಿದ್ರೆ ಅಲ್ಲೇನಾದರೂ ಮಾಡ್ಬೋದು. ಇದಕ್ಕೆ ಅಕಸ್ಮಾತ್ ಏನಾರ ಆದರೂ ಮೇನ್ ಚಾನಲ್ಗೆ ಅದು ಕಂಟೆಂಟ್ ಸೇಮ ಅಲ್ಲಿ ಏನೂ ಹಾಕೇ ಅಲ್ಲ. ನಾನು D11 ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದೆ, ನನ್ನ ಫಿಲ್ಮ್ ನಾನೇ ರೋಸ್ಟ್ ಮಾಡ್ಕೊಂಡೆ ನನ್ನ ಮೇನ್ ಚಾನಲ್ನಾಗ. ಆಮೇಲೆ ಜನರಿಗೆ ಹೋಗಿ ನೋಡಿದೆ, ಹೇಳಿದೆ ಹೋಗಿ ನನ್ನ ಶಾರ್ಟ್ ಫಿಲ್ಮ್ ನೋಡ್ರಿ ಅಂತ. ನೋಡಿದ್ರು ಒಂದು 5,000-6,000 ಜನ ನೋಡಿದ್ರು, ಬಟ್ ಸಬ್ಸ್ಕ್ರೈಬ್ ಎಲ್ಲ ಆದ್ರು. ನಾನು ಸ್ಟ್ರಾಂಗ್ ಆಗಿ ಪ್ರಮೋಷನ್ ಮಾಡಿಲ್ಲ ನಂದು ಆ ಚಾನಲ್ ಮಾಡಿದ್ರೆ ಬರ್ತಾರೆ. ಮೂವಿನ ಈಗ ಹೊಸ ಮೂವಿ ನೀವು ಮಾಡಿದ್ದೆ, ಅದಕ್ಕೆ ಅವಾರ್ಡ್ ಸಿಕ್ಕಿತ್ತು. ಯಾಕೆ ಕೊಟ್ಟಿದ್ರು ಅದಕ್ಕೆ ಕೇಳಿದೆ ನಾನು, ನೋಡಿಲ್ಲ ನಾನು ಲಿಟಲ್ ನೋಡಿಲ್ಲ ಕ್ವಶನ್ ಇನ್ಸ್ಟಾಗ್ರಾಮ್ನಾಗ. ಇಲ್ಲ ನಾನು ಕ್ವಶನ್ ಬರ್ಕೊಂಡಿದ್ದೆ, ನಂಗೆ ಗೊತ್ತಿಲ್ಲ ಯಾವ ಅವಾರ್ಡ್ ಅಂತ. ಅದಕ್ಕೆ ಬರುತ್ತೆ ಯಾವುದೋ ಅವಾರ್ಡ್ ಕೊಟ್ಟಾರಲ್ಲ ನಿಮ್ಗೆ ಅಂತಂದ. ಏನು ಅವಾರ್ಡ್ ಏನಿತ್ತು, ಏನೋ ಅವಾರ್ಡ್ ಇತ್ತು ಯಪ್ಪ. IFH ಅಂತ ಇಂಡಿಯನ್ ಫಿಲ್ಮ್ ಹೌಸ್ ಏನೋ ಕಂಪ್ನಿ, ಅದು ನಮಗೆ ಗೊತ್ತಿಲ್ಲ. ನಾವು ಹೊಸ್ದಾಗಿ ಅವಾಗ ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಅದು ಏನು ಕಟ್ಟಿದ್ದಿಲ್ಲ, ಜಂಪ್ ಕಟ್ಟಿದ್ದಿಲ್ಲ, ಕಂಟಿನ್ಯೂ ಮಾಡಿದ್ವಿ. ಭಾಳ ದರಿದ್ರವಾಗಿತ್ತು. ಮನೆ ರೋಸ್ಟ್ ಮಾಡೋಕ್ಕಾರ ಗೊತ್ತಾಗಿತ್ತು ನನಗೆ ಎಂಥ ಅಸಹ್ಯ ಮಾಡಿ ನಾವು ಇದರಂತ ಕ್ರಿಂಜ್ ಯಾವುದೂ ಇಲ್ಲ ಅಂತ. ನಾನು ಬೇರೆ ಫಿಲ್ಮ್ ರೋಸ್ಟ್ ಮಾಡ್ತೀನಿ, ಇದು ಹಂಗೈತೆ ಅಂತ. ಆಮೇಲೆ ಅದನ್ನು ನೋಡಿದ್ಮ್ಯಾಗ ಗೊತ್ತಾಯ್ತಲ್ಲ. ಮತ್ತು ಅವಾರ್ಡ್ ಹೆಂಗೆ ಕೊಟ್ಟರು, ಏನು ಕೊಟ್ಟರು? ಅದೇ ಗೊತ್ತಿಲ್ಲ. ಅವ್ರದ್ದೇನಂದ್ರೆ ಎಲ್ಲರ ಹತ್ರ ದುಡ್ಡು ಇಸ್ಕೊಂತಾರಣ ಫಸ್ಟು. ಅದೇ ಏನು ಮಾಡ್ಯಾರ, ಬಂದಿರೋ ಎಲ್ರಿಗೂ ಅವಾರ್ಡ್ ಕೊಟ್ಟಾರ ಅವರು. ಹಂಗೆ ಅಂದ್ರೆ ಬೆಸ್ಟ್ ಫಿಲ್ಮ್ ಹಿಂಗಂತಲ್ಲ. ಅದೇ ನಮ್ದಕ್ಕೆ ಹೆಂಗೆ ಕೊಟ್ಟರು, ಬೆಸ್ಟ್ ಎಕ್ಸ್ಪೆರಿಮೆಂಟಲ್ ಕ್ಯಾಟಗರಿಯಾಗ ಆಲ್ ಓವರ್ ಇಂಡಿಯಾದಾಗ ಫಸ್ಟ್ ಎಕ್ಸ್ಪೆರಿಮೆಂಟ್. ಹಾಂ, ಅದು ಯಾಕಂದ್ರೆ ಜಂಪ್ ಕಟ್ಟಿದ್ದಿಲ್ಲಲ್ಲ ನೋಡಿದ. ಆಮೇಲೆ ಗೊತ್ತಾಗ್ತದೆ ಎಲ್ಲ ಇದೆ ಅಂತ. ನಾ ಆ್ಯಕ್ಚುಲಿ ಬರ್ಕೊಂಡೆ ಯಾವ ಅವಾರ್ಡ್ ಕೊಟ್ಟಾರ ಸ್ಕ್ಯಾಮ್. ಏನು ಹೆಸರೇನಿತ್ತದ ಅವಾರ್ಡಿಂದ? IFH ಇಂಡಿಯನ್ ಫಿಲ್ಮ್ ಹೌಸ್. ಯಾರಿಗಾರ ಅವಾರ್ಡ್ಸ್ ಬೇಕಂದ್ರೆ ಹೋಗಿ ಅಲ್ಲಿ ತಗೋಬೋದು. ಅದನ್ನ ಇಸ್ಕೊಳಕ್ಕೆ ಆಲ್ ಓವರ್ ಇಂಡಿಯಾದ ಬಂದ್ರು, ಜಮ್ಮು ಕಾಶ್ಮೀರ ಅಲ್ಲಿಂದ ಎಲ್ಲ ಬಂದಾರ. ಅವರು ಆಸ್ಕರ್ ಲೆವೆಲಿಗೆ ರೆಡಿಯಾಗಿ ಬಂದಾರಣ. ಇವನು ಇದ್ದ ಅವತ್ತು, ಇವನು ಬಂದಿದ್ದ. ಇವರು ಎಲ್ಲ ನಮಗೆ ಹೆಂಗೆ ಗೊತ್ತಣ, ನಾವು ಸಿಟಿಯಾಗ ಯಾವ ಊರಾಗಿತ್ತದೆ ಅದು? ಬೆಂಗಳೂರಾಗಿತ್ತು. ನಾವು ಹಳ್ಳಿಯಾಗ ನಾರ್ಮಲ್ ಆಗಿರ್ತೀವಿ. ಅಲ್ಲಿ ಹೋಗಿ ಸಡನ್ ಆಗಿ ಇವು ಎಲ್ಲ ಶಾಕ್ ಆಗ್ಬಿಟ್ಟಿನಿ. ಆ ಹುಡುಗಿಯರ್ನೆಲ್ಲ ನೋಡಿ ಇವನು ಏನಂದಿದ್ರು, ಮೈಯೆಲ್ಲ ಯೌವನ ಏನೋ ಅಂದ. ಅವ್ರಿಗೆ ಕೇಳಿಸ್ತಾ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಜಸ್ಟ್ ಉಳ್ಕೊಂಬಂದ್ವಿ. ಇಲ್ಲ ಎಲ್ಲಿ ಕೇಸ್ ಸಾಕಿ ನಮ್ಮನ್ನು ಕಳಿಸ್ತಿದ್ರೇನ. ಏನಂದಿದ್ದು ಬ್ರ? ಅವಳು ಏನಾಗಿದ್ಲು, ಅವಳು ಡ್ರೆಸ್ ಏನೋ ಭಾಳ ಇತ್ತು, ಆ ಥರ ಇತ್ತ. ಅಂದ್ರೆ ನಾವು ಇಷ್ಟು ದಿನ ಊರಾಗಿರ್ತೀವಲ್ಲ, ನಮಗೆ ಹೆಂಗೆ ಗೊತ್ತು ಸಿಟಿಯಾಗಿ ಈ ಥರ ಎಲ್ಲ ಮಾತಾಡಂಗಿಲ್ಲ. ನನಗಿದು ರೇಸಿಸಮ್ ಮಣ್ಣು ಗೊತ್ತಾಗೆ ಇನ್ನು ಒಂದು 3 ವರ್ಷ ಆಗಿರ್ಬೋದು ಅಷ್ಟೇ. ಅದಕ್ಕಿಂತ ಮುಂಚೆ ನಮಗೆ ಹೆಂಗೆ ಗೊತ್ತು, ಕಾಮನ್ ಆಗಿ ಎಲ್ಲ ಜೋಕ್ಸ್ ಹೊಡ್ತಿದ್ವಿ. ಬೆಂಗಳೂರಾಗ ಹಂಗ ಅಂದ. ಆ ಹುಡುಗಿ ಕನ್ನಡ ಗೊತ್ತದಲ್ಲ, ಅವಳ್ಕೊಂಡು ನಡೀತೈತೆ. ಒಳ್ಳೆ ಏನಾರ ಅಂದ್ಲಕ್ಕೆ ಇಲ್ಲ ನೋಡಿದ್ಲಿ, ಹಿಂಗೆ ಲುಕ್ ಕೊಟ್ಲು, ಅರ್ಥ ಆಗಲಿಲ್ಲ ಆಕೆಗೆ. ಗೊತ್ತಾಗ ಏನಾರ ಆಗಿತ್ತಂದ್ರೆ ಏನು ಮಾಡ್ತಿದ್ರು? ಖಾಲಿ ಬಿದ್ದು ಓಡಿ ಬಂದು ಬಿಡೋದು, ಹೋಗೋದು ಎಸ್ಕೇಪ್ ಆಗಿ ಓಡ್ತಿದ್ವಿ. ಆಟ ಅವಾರ್ಡ್ ಬೇಡ, ಏನು ಬೇಡ ಸರ್ ಅಂತೇಳಿ. ಇಡೀ ಕನ್ನಡದರೆಲ್ಲ 3 ಟೀಮ್ ಇದ್ದು, ನಮ್ದು ಇನ್ನೊಂದಿಬ್ರು. ಅವರಿಗೆ ಅದೇ ಅದಾವ ಅವ್ರ ವಿಡಿಯೋ ಬೆಸ್ಟ್ ಕ್ಯಾಮ್ರಾ ಅವಾರ್ಡ್ ಅಂತ ಅವ್ರದ್ದು ವಿಡಿಯೋಸ್ ತೆಗೆದು ಈಗ ಅದನ್ನ ರೋಸ್ಟ್ ಮಾಡಿ ನೋಡ್ಬ್ರೋ.
ಹೌದು ಮಾಡ್ಬೋದು ಶಾರ್ಟ್ ಫಿಲ್ಮ್ಸ್ ಭಾಳ ಮಾಡ್ಬೋದು ರೋಸ್ಟ್. ಹೌದು, ಅವ್ರೇನು ಮಾಡಕ್ ಬರಂಗಿಲ್ಲ. ಏನು ಮಾಡಕ್ಕೆ ಬರಂಗಿಲ್ಲ. ಹೌದು, ಅದು ನಮ್ಮ ಇಲ್ಲೇ ಆಜು ಬಾಜುದವ್ರಿದ್ದು ಮತ್ತೆ ಮನೆಗೆ ಬಂದಿಗಿಂದಾರ. ಹೌದು, ನಮ್ಮೂರು ಪಕ್ಕದ ಹತ್ರ ಐತೆ ಒಂದೂರು. ಮೊನ್ನೆ ಅದ ಒಂದು ಫಿಲ್ಮ್ ರೋಸ್ಟ್ ಮಾಡಿದ್ದೆ. ಅವ್ರು ಇಷ್ಟುದ್ದ ಮೆಸೇಜ್ ಹಾಕಿದ್ರು. ಆಮೇಲೆ RP ಫೋನ್ ಮಾಡಿದಾಗ ಆಮೇಲೆ ಸಮಾಧಾನ ಆಯ್ತು, ಏನಾಗಲ್ಲ ಬಿಡು ಅಂತ. ಏನಂತ ಹೇಳಿದ್ರು ಅದ ನಾಳೆ ಪೊಲೀಸ್ ಸ್ಟೇಷನ್ಗೆ ಆನ್ಸರ್ ಕೊಡಕ್ಕೆ ನೀನು ನಿಮ್ಮ ಕೇಸ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ ಇತ್ತಾ. ಸೀಳ್ನೆ ಅಲ್ಲ, ಮೊನ್ನೆ ಒಂದು ಹೇಳ್ತೀನಿ ತಡಿ. ಅದು ಇತ್ತಾ RP ನನಗೇನೋ ಒಂದು ಸ್ವಲ್ಪ ಬಿಡ್ತಿದ್ನಲ್ಲ. ಆಮೇಲೆ ಸ್ವಲ್ಪ ದಬ್ಬಿದ್ರೆ ಜನರಿಗೆ ನೋಡು ಅಂತಂದ್ರೆ ನೋಡಿದೆ. ಆಮೇಲೆ RP ಫೋನ್ ಮಾಡಿದಾಗ ಹೋಗ್ಲಿ ಬಿಡು ಏನಾಗಲ್ಲ ಅಂತ. ಆಮೇಲೆ ಈ ಟಿಪಿಕಲ್ ಅಣ್ಣಗೆ ಕಾನ್ಫರೆನ್ಸ್ ಆಗಿ ಮಾತಾಡಿದಾಗ ಅವಾಗ ಅವಣ್ಣ ಹೇಳಿದ್ಮೇಲೆ ಸಮಾಧಾನ ಆಯ್ತು. ಏನಂದ್ರೆ ಏನಾಗಲ್ಲ ಅಂತ ಅವ್ರಿಗೆ ಟೆನ್ಷನ್ ತಗೊಬೇಡ, ಅದೆಲ್ಲ ಏನು ಮಾಡಿಲ್ಲ, ಅವ್ರು ಸುಮ್ಮನೆ ಹಾಕಿರ್ತಾರಂತ ಹಂಗೆ ಅಂದ. ಅವ್ನು ನಂಬರ್ ಹಾಕಿದ್ದವನು ಹಂಗೆ ಕಮೆಂಟ್ ಹಾಕಿದವನು. ಇದೆಲ್ಲ ನಾನು ಕೇಳೋ ಅಷ್ಟೊತ್ತಿಗೆ 2 ತಾಸು ಡಿಲೀಟ್ ಮಾಡ್ಯಾನ ಅವ್ನು ಕಮೆಂಟ್. ಮೋಸ್ಟ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೋಗಿ ಬೈದಿಲ್ಲ, ನಂಬರ್ಗೆ ಬರ್ತಾನೆ ಕಾಲ್ ಮಾಡ್ಯಾರ ಅವನಿಗೆ. ಡಿಲೀಟ್ ಮಾಡಿದ ಅವನು ಕಮೆಂಟ್, ಏನೂ ಆಗಲಿಲ್ಲ ಸದ್ಯ. ಸಾಯಂಕಾಲ ಮತ್ತು ಯಾವ ಥರ ದೊಡ್ಡ ಹೀರೋ ಮೂವಿ ರೋಸ್ಟ್ ಮಾಡಿ ಏನಾರ ಏನಾಗುತ್ತೆ? ಆಗೈತೆ ಅಣ್ಣ, ಆಗೈತೆ. ಇದು ಯೂಶ್ವಲಿ ಏನಾಯ್ತು, ಕಂಟೆಂಟಾಗ ಕಾಪಿ ಹೊಡೆಯೋದು ನನಗೆ ಅನ್ಸ್ಕೊಂಡು ಏನು ತಪ್ಪಲ್ಲ. ಕಾಪಿ ಇಲ್ಲ, ಏನಾರ ಬೇರೆ ಟೈಪ್ ಮಾಡ್ಬೋದು. ಹಿಂದಿಯಿಂದ ಇಲ್ಲಿಗೆ ಟ್ರಾನ್ಸ್ಲೇಟ್ ಅದ್ರ ಫಿಲಿಮೇ ರಿಮೇಕ್ ಮಾಡ್ತಾರಂತ. ಅದಕ್ಕೆ ಓನ್ಲಿ ದೇಶಿದು ಐತಲ್ಲ ಹೆಂಗಿದ್ರು ಮಾಡ್ತಾನಲ್ಲ, ಅವನು ಜುದಾಯ್ ಅಂತ ಮಾಡಿದ್ದ. ಅದೇ ಎಕ್ಸಾಕ್ಟ್ ಫಿಲ್ಮ್ನ ಶಿವರಾಜ್ ಕುಮಾರ್ ಇಲ್ಲಿ ಶಿವರಾಜ್ ಕುಮಾರ್ ಇದು ಅದೇನು ಗಂಗಾ ಯಮುನಾ ಅಂತ ಒಂದು ಫಿಲ್ಮ್ ಮಾಡ್ಯಾರ. ಕರೆಕ್ಟ್ ಗಂಡನ ಮಾರ್ಕೊಂಬಿಡ್ತಾರೆ 2 ಕೋಟಿಗೆನ. ಅದ್ರ ಮೇಲೆ ಮಾಡಿದ್ನ ನನ್ನ ಅಲ್ಲಿ ತನಕ ನನ್ನ ಸಬ್ಸ್ಕ್ರೈಬರ್ಸು ದೊಡ್ಡ ಹೀರೋ ಮ್ಯಾಗ ಮಾಡೋದು ಮುಗೀತು. ಉಲ್ಟಾ ಎಲ್ಲರೂ ಹೆಂಗೆ ಮಾಡಿದೆ ಹಂಗೆ ಹಿಂಗೆ ಅಂತ ಹೊಲ್ಸೋದು. ನೆಕ್ಸ್ಟ್ ಮತ್ತೆ ನಾರ್ಮಲ್ ಯಾರಿಗೂ ಪರಿಚಯ ಇಲ್ಲದ ಹೀರೋ ಮ್ಯಾಗ ಮಾಡಿದಾಗ ನಾರ್ಮಲ್ ಚೆನ್ನಾಗಿ ಅಂತಾರೆ. ಸೊ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ ಅಂತ ನನ್ನ ಫೇವ್ರೇಟ್ ಹೀರೋ ಬಿಟ್ಟು ಬೇರೆ ಯಾರ ಮ್ಯಾಗಾರ ಮಾಡಿ ಎಲ್ಲರೂ ಫೇವ್ರೇಟ್ ಇದ್ದ ಇರ್ತಾರೆ. ನೀವು ಹಂಗೆ ಅಂದ್ರೆ ಯಾರಾದ್ರೂ ಒಬ್ರು ಬೈತಾರೆ ಸುಮ್ ಜೈಂದ್ ಅನ್ನೋದು. ಇದು ಪಂಕು ಮೇಲೆ ಮಾಡಿದ್ದೇನ್ರು ನೀವು? ಪಂಕು ಅದ ಮಾಡಿದ್ರಿ, ಚೈತ್ರ ಚಂದ್ರಮ್ಮ ಪಿಕ್ಚರ್ ಅದ ಮೇನ್ ವೈರಲ್ ಆಗಿದ್ದು ನನ್ನ ಸ್ಟಾರ್ಟಿಂಗ್. ಕ್ರಿಕೆಟ್ ಬೆಸ್ಟ್. ಅವ ಒಬ್ಬರು ಅದು ರೋಸ್ಟ್ ಮಾಡಿಲ್ಲ ಅಂದ್ರೆ ಹಂಗನ ರೋಸ್ಟೆಡ್ ಐತೆ ಪಿಕ್ಚರ್. ಅದ ಫಿಲಿಮ್ ಚೆನ್ನಾಗೈತೆ. ಅದ ಇದು ಅದ್ಯಾವುದು ನನ್ನ ಚೆಲುವೆ ಹಾಡುಗಳು ಚೆಲುವೆ ನನ್ನ ಚೆಲುವೆ. ಅವ್ನು ಹೀರೋ ಮಕ್ಕ ಟೈಪ್ ಹಂಗೆ ಐತಲ್ಲ, ಒಂದು ಟೈಪ್ ನೋಡಿದ್ರೆ ರೋಸ್ಟ್ ಮಾಡ್ಬೇಕು. ಇದು ಹಿಂದಿ ಇಂಡಸ್ಟ್ರಿ ಒಳಗೆ ಅಂತ ಒಬ್ಬ ಹೀರೋ ಅದಾನ, ಯಾರು ಹೇಳುವ, ಜಾಕಿ ಬಗ್ನಾನಿ. ಸೇಮ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಯಶ್ ನಾರಾಯಣ್ ಮಗ ಇವ, ಅಲ್ಲೇ ಇವ ಬಗ್ನ. ಸೇಮ್ ಇಬ್ರು ಅವರು ಮಾಡ್ಯಾರ. ಏನೇನೇನೋ ಪಿಕ್ಚರ್ ಮಾಡ್ಯಾರ ಅವ್ರು. ಹೌದು, ಅವ್ರದ್ದು ಹಂಗೆ ಐತೆ. ಆಮೇಲೆ ಉಲ್ಟಾ ಅವ್ರು ಪ್ರೊಡಕ್ಷನಿಗೆ ಬಂದು ಸುಮ್ ಪ್ರೊಡ್ಯೂಸ್ ಮಾಡ್ಕೊಂಡು ಕುಂತಾರ. ಹಂಗಾಯ್ತು. ಇದು ನಾರಾಯಣವ್ರ ಮಗ ಯಶ್ ನಾರಾಯಣ ಮಗ, ಅದಕ್ಕೆ ಬಂದಾನ. ಇಲ್ಲ ಅಂದ್ರೆ ಮತ್ತೆ ಯಾರ್ದು ಅಂದ್ರೆ ನಿಮ್ದು ದೊಡ್ಡ ಹೀರೋ ಮತ್ತೆ ಯಾವ್ದು ಮಾಡಿರಿ? ರಜನಿಕಾಂತ್. ಅದು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಹೆಂಗೆ ಅನ್ಕೊಂಡಿದ್ದೆ ನಂಗೆ ಸೇರ್ತದ ಅದು ಗೊತ್ತು. ಆದರೆ ಅದು ಕಾಪಿನ, ಅದು ಓನ್ಲಿ ದೇಸಿ ಕಾಪಿನ. ಬಟ್ ಇದು ಪ್ರಾಬ್ಲಮ್ ಏನಂದ್ರೆ ಅದು ನಾನು ಹೆಂಗೆ ಅನ್ಕೊಂಡಿದ್ದೆ ಅಷ್ಟು ಇದು ಆಗಲ್ಲ ಅನ್ಕೊಂಡಿದ್ದೆ, ನನಗೆ ಬ್ಯಾಕ್ಲಾಶ್ ಬರಲ್ಲ ಅನ್ಕೊಂಡಿದ್ದೆ. ಆ ವಿಡಿಯೋ ಆ್ಯಕ್ಚುಲಿ ಚೇಂಜ್ ಮಾಡಿದ್ದು ನನಗೆ ಅನ್ಸ್ತಾ. ಆಮೇಲೆ ಅನ್ಕೊಂಡೆ ದೊಡ್ಡ ಸ್ಟಾರ್ ಮ್ಯಾಗ ಯಾರ ಮ್ಯಾಗ ಮಾಡ್ಬಾರ್ದು ಅಂತ. ಬ್ರೋ ಹಂಗೆ ಮಾಡಿದೆ ಅಂದ್ರೆ ಉಳಿಯಂಗಿಲ್ಲ ಮೂವೀಸ್. ನಾನು ಅದಕ್ಕೆ ಏನು ಮಾಡಕತ್ತೀನಿ, ಪೂರ್ತಿ ಗೂಗಲ್ನ ಹೋಗಿ ಅಲ್ಲಿ ಇಲ್ಲಿ ಎಲ್ಲೋ ಯಾರಿಗೂ ಗೊತ್ತಿರಲ್ಲ ಆ ಫಿಲ್ಮು ಅಂಥದ್ದು ಎತ್ಕೊಂಬಂದು ಮಾಡಕ್ಕೆ. ಅಲ್ಲ ಬ್ರೋ, ಅದ್ರ ಲಾಂಗ್ ಟರ್ಮ್ ನಡೆಯಂಗಿಲ್ಲ, ದೊಡ್ಡ ಮೂವೀಸ್ ಮಾಡೋಕತ್ತೆ. ಇವ್ರು ಒಬ್ರು ಇನ್ನೊಬ್ಬರು ಅದಾರಲ್ಲ, ಅವ್ರು ಮೌಂಟೇನ್ ಏನದಾರಲ್ಲ ಬೆಂಗಳೂರಕ್ಕೆ, ಇನ್ನೊಬ್ಬ ರೋಸ್ಟರ್ ಹೊಸ್ದಾಗಿ ಬಂದಾರ. ಅವ್ರು ದೊಡ್ಡ ಇವ್ರಿಗೆಲ್ಲ ಮಾಡ್ಯಾರ ಅವ್ರು, ಧ್ರುವ ಸರ್ಜಾ ಮತ್ತು ಅವ್ರಿಗೆಲ್ಲ ಮಾಡ್ಯಾರ ಅವ್ರು. ಮೌಂಟಿ ಹೇಮಂತ್ ಅವರು ಇದು ಮಾಡಿದ್ರು. ಅವ್ರನ್ನ ಕೇಳ್ರಿ ಫೋನ್ ಮಾಡಿ. ನಾ ಮಾತಾಡಿದ್ ಮೊನ್ನೆ ಅವ್ರ ಜೊತೆಗೆ. ಇದನ್ನ ಮಾಡಿದ್ರಲ್ಲ ಪೊಗರು, ಕೋಟಿಗೊಬ್ಬತ್ರಿ ಮಾಡಿದ್ರು. ಕೋಟಿಗೊಬ್ಬತ್ರಿ ಮಾಡಿದ್ರು ನೋಡ್ರಿ. ಆಮೇಲೆ ಅದಕ್ಕಿಂತ ಮುಂಚೆ ಅವ್ರು ಏನಾಗತ್ತಿದ್ರು, ಮಾಡ್ಬೋದು ಜನ ಚೇಂಜ್ ಆಕಾರೆ ಅಂತ. ನಾನು ಅಂದೆ ಅವ್ರಿಗೆ ನಂಗೆ ಅಂತ. ಅವ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಹರೈತಾನ ಇವತ್ತು ಇದು ಬರತ್ತೆ, ಇನ್ಸ್ಟಾಗ್ರಾಮ್ ಯೂಸರ್ ಅಂತ ಬರತ್ತೆ ಅವ್ನು. ಅದ ಆಮೇಲೆ ಫೋನ್ ಮಾಡಿ ಅಂದ, ಭಾಳ ಇದಾಗತ್ತೆ, ಇನ್ಮ್ಯಾಗಿಂದ ಬೇರೆ ಭಾಷೆದ ಮ್ಯಾಗ ಟ್ರೈ ಮಾಡ್ತೀನಿ ಅಂತ ಅಂದ್ರು ಅವರು. ಅಯ್ಯೋ ಹಿಂಗೆ ಮಾಡಿದ್ರೆ ಹಿಂಗಾದ್ರೆ ಆಗಲ್ಲ. ಆಗಿಲ್ರಿ, ಎಲ್ಲಾನು ಎಕ್ಸೆಪ್ಟ್ ಮಾಡೋಕೆ ನೋಡ್ರಿ. ಮೂವಿ ಅಂದ್ರೆ ಯಾವುದು ಪರ್ಫೆಕ್ಟ್ ಇರಂಗಿಲ್ಲ. ಅವ್ರು ಏನನ್ನ ಅಂತಾರ, ಹೀರೋಗೆ ಅಂತಿರಂಗಿಲ್ಲ, ಮೇನ್ ಇರೋದು ಆ ಕ್ಯಾರೆಕ್ಟರ್ ಒಳಗೆ ಇದ್ದಿದ್ದು. ಆಮೇಲೆ ಆ ಮೂವಿ ಒಳಗಿದ್ದಿದ್ದು ಫಾಲ್ಟ್ ತೆಗಿತಿರ್ತಾರ ನೋಡಿ. ನಾವು ಕುಂತ ಹಿಂಗೆ ನೋಡ್ಬೇಕಾರೆ ಇದೇನಿದೆ ಅಂತಿರ್ತೀವಿ. ಅದನ್ನ ಅವ್ರು ಏನಂದ್ರೆ ವಿಡಿಯೋ ಮಾಡಿ ತೋರ್ಸೋ ಅಂತಾರ. ಆರಾಮ್ ತಗೋರಿ, ಯಾಕಂದ್ರೆ ನಾವು ಹಿಂಗೆ ಕ್ರಿಟಿಸೈಸ್ ಮಾಡಲಿಲ್ಲ ಅಂದ್ರೆ ಒಂದಿಷ್ಟು ಮೂವೀಸ್ ಹಿಂಗೆ ಇಂಪ್ರೂವ್ ಆಗಿಲ್ಲ. ಹಂಗಿರ್ತೈತೆ ಅದು. ಮತ್ತೆ ನೀವು ಕಬ್ಜಾ ಮೇಲೆ ಟ್ರೈ ಮಾಡಿದ್ರಿ? ಕಬ್ಜಾ ಹೆಂಗೆ ನೋಡಿರಲಿಲ್ಲ? ಅದು ಕಬ್ಜಾ ಆಲ್ರೆಡಿ ರೋಸ್ಟೆಡ್ ಐತೆ, ಅಮೆಝಾನ್ ಇದ್ರಾಗ ಐತಲ್ಲ. ಅದು ಬಿಡ, ಯೂಟ್ಯೂಬ್ನಾಗ ಇರಬೇಕು ನಾನು ಮಾಡೋ ವಿಡಿಯೋ. ಅವ್ನು ಮಾಡ್ತೀನಿ ನಾನು. ಯೂಟ್ಯೂಬ್ನಾಗ ಇದ್ರೆ ಈಸಿ. ಅಮೆಝಾನ್ ಅವ್ರು ಹಾರಿಸ್ಬಿಡ್ತಾರ, ಬಾರಿ ಇದನ್ನ ಮಾಡ್ತಾರಣ ಅವ್ರು. ಹಂಗಿದ್ರೆ ಮತ್ತೆ ಅದ ಬೈ ಹಂಗೆ ಭಾಳ ಟಫ್ ಐತೆ. ಹೊರಗಡೆ ಯಾವ ಪ್ಲಾಟ್ಫಾರ್ಮಿಂದ ತಗೊಂಬಂದು ಯೂಟ್ಯೂಬ್ನಾಗ ಮಾಡಂಗಿಲ್ಲ. ಯೂಟ್ಯೂಬ್ನಾಗ ಇರೋದು ಬೇಕಾದ್ರೆ ಮಾಡಿ ನೀನು ಫೇರ್ ಯೂಸ್ ಅಂಡರ್ ಪ್ಲೇ ಮಾಡ್ಬೋದು. ಅಂದ್ರೆ ಭಾಳ ಟಫ್ ಐತಿ ಈಗ. ಅಂದ್ರೆ ನೀವು ಮಾಡ್ಕೊಂತ ಕಮ್ಮಿ ಹಾಕೊಂತ ಹೋಗ್ಬಿಡ್ತಾವೆ ಮೂವೀಸ್ ಇವೆಲ್ಲ.
ಖಾಲಿ ಹಾಕೊಂತವಲ್ಲ. ಅದಕ್ಕೆ ನಾ ಏನು ನಾ ಹೇಳಿದ್ನಲ್ಲ, ನಾ ಪರಿಚಯ ಇಲ್ಲದ ಮೂವೀಸು ಅದನ್ನ ನನ್ನ ಕೇಸ್ನಾಗ ಹೆಂಗಾಗೈತಿ, ನಾನು ತಾಮಂದು ರೋಸ್ಟ್ ಮಾಡ್ತೀನಿ, ರೋಸ್ಟ್ ಮಾಡಿದ್ಮೇಲೆ ಅದಕ್ಕೆ ವ್ಯೂಸ್ ಜಾಸ್ತಿ ಆಗೋದು. ಆ ವಿಡಿಯೋ ನಾನು ರೋಸ್ಟ್ ಮಾಡಿರೋ ಫಿಲ್ಮ್ ಕೆಳಗೆ ಕಮೆಂಟ್ ನೋಡ್ರಿ, ಹೌದು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಹೋಗಿ ನೋಡ್ತಾರೆ, ಅವ್ರಿಗೆ ಹೆಲ್ಪ್ ಅಲ್ಲ ದುಡ್ಡು. ಹೆಲ್ಪ್ ಆಗತ್ತೆ. ಆಟೋ ರಾಮಣ್ಣ 50K ಇತ್ತು, ನಾನು ಯಾರಿಗೂ ಗೊತ್ತಿದ್ದಿಲ್ಲ, ರೋಸ್ಟ್ ಮಾಡಿದಂಗೆ 150K 200K ಆಗಕ್ಕೆ ಹತ್ತತ್ರ ಬಂದೈತೆ ಅದು ರೋಸ್ಟ್. ಅವ್ರಿಗೆ ದುಡ್ಡು ಬಂತಲ್ಲ ಮತ್ತೆ ಅವ್ರಿಗೆ ಚಲೋ ಆತಲ್ಲ, ಚಲೋ ಬಿಡ. ಇದನ್ನ ಮಾಡ್ರಿ, ಆಮೇಲೆ ಬೇರೆ ಭಾಷೆದು ತೆಲುಗು ತಮಿಳು ಡಬ್ಬಡ್ ಇರ್ತಾವಲ್ಲ ಅಂತಾನೆ ಜಡ್ರಿ ಸುಮ್ಮನೆ ಅದನ್ನ ಮಾಡಕ ಬೇರೆ ಭಾಷೆದವು. ನೋನು ಡಬ್ಲು ಹೆಂಗದ ತೆಲುಗು ಭಾಳ ಸಿಗ್ತಾರೆ ನಮ್ಗೆ, ತೆಲುಗು ತಮಿಳು ಅವೆಲ್ಲ. ಅವ್ರಂತರೂ ಒಟ್ಟ ಇದು ಇಟ್ಟಿರಂಗಿಲ್ಲ. ಬೈ ಇಂಥ ಬರೀ ಮಾಸದವು ಬೇಕಾದ ಮಾಡ್ಬೋದು ಅಷ್ಟು. ಮತ್ತು ಇದು ಬ್ರೋ ನಿಮ್ದು ಅಂದ್ರೆ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು? ಅದ್ರ ನೀವು ರೋಸ್ಟ್ ಮಾಡೋದು ಸಂಬಂಧ ಇಲ್ಲ, ಜನರಲಿ ನಾರ್ಮಲಾಗಿ ಇದು ಕನ್ನಡದಾಗ ಅದಣ್ಣ ಇವ್ರು ರಕ್ಷಿತ್ ಶೆಟ್ಟಿ ಇವ್ರ ಫಿಲ್ಮ್ಸ್ ಬಂದ್ರೆ ಓಕೆ ನೋಡೋಕೆ. ಆ್ಯಕ್ಚುಲಿ ನಾನು ಐಡಿಯಾ ಫಸ್ಟ್ ಸ್ಟಾರ್ಟ್ ಅವ್ರು ಯಾವುದೋ ಇಂಟ್ರೂದಾಗ ಹೇಳಿದ್ರು ರಕ್ಷಿತ್ ಶೆಟ್ಟಿ 250 ಎಷ್ಟೋ ಫಿಲ್ಮ್ಸ್ ರಿಲೀಸ್ ಆಕಾವಂದ್ರು ವರ್ಷಕ್ಕೆ. ಹೌದು ಹೌದು ಹೌದು. ನಮಗೆ ಎಷ್ಟು ಗೊತ್ತಿರ್ತಾವೆ 10 ಗೊತ್ತಿರ್ತಾವೆ ಅಷ್ಟೇ, ಮತ್ತು 240 ಆರಾಮ್ ಹುಡುಕ್ಬೋದು ಅದ್ರಾಗ ತೆಗೆದು ರೋಸ್ಟ್ ಮಾಡೋಕೆ. ಅದು ಬ್ರೋ ಎಲ್ಲ ದರಿದ್ರವಾಗೇ ಇರ್ತವೆ. ಅವ್ರು ರಕ್ಷಿತ್ ಶೆಟ್ಟಿ ಚೆನ್ನಾಗಿ ಇದನ್ನು ಮಾಡ್ತಾರೆ. ನಿಮ್ಮ ಫೇವ್ರೇಟ್ ಫಿಲ್ಮ್ಸ್ ನೋಡ್ತೀನಿ, ಫೇವ್ರೇಟ್ ಅದೇ ಅಣ್ಣ, ಅಂದ್ರೆ ಆ್ಯಕ್ಟಿಂಗ್ ವೈಸ್ ಚೆನ್ನಾಗಿ ಮಾಡ್ತಾರೆ. ಅದ್ರ ಹೆಂಗೆ ನೀವು ಐಡಿಯಲ್ ಅಂತ ಯಾರು ನೋಡಂಗಲ್ಲ ಅಂದ್ರೆ ಐಡಿಯಲ್ ಅಂತ ಯಾರನ್ನೂ ನೋಡ್ಬಾರ್ದು ಅಣ್ಣ, ನನ್ನೂ ಐಡಿಯಲ್ ಅಂತ ನೋಡ್ಬಾರ್ದು, ಯಾರನ್ನೂ ನೋಡ್ಬಾರ್ದು. ನನಗೆ ಅನ್ಸೋ ಮಟ್ಟಿಗೆ ಒರಿಜಿನಾಲಿಟಿ ಇರಕಣ ಅಷ್ಟ. ಈಗ ಅದೇ ಐಡಿಯಲ್ ಅನ್ಕೊಂಡೆ ಈ ಪ್ರಾಬ್ಲಮ್ ಅಲ್ಲಿ ಆಗಿರೋದು. ಅದೇ ಐತಿ ಈ ಪ್ರಾಬ್ಲಮ್ ಐತಿ ಬ್ರೋ. ಅವ್ರು ದೇವ್ರ ಅಂತಂದು ಇದು ಮಾಡ್ಬಿಡ್ತಾರೆ, ಪೂರ ದೇವ್ರ ಟೈಪ್ ನೋಡ್ತಾರಲ್ಲ. ದೇವ್ರ ಟೈಪೇ ಆಗಿರೋದು ಎಲ್ಲರೂ ಅವರು. ಮತ್ತು ರೀಲ್ಸ್ ಮೇಲೆ ಮಾಡಂತೀರಿ, ರೀಲ್ಸ್ ಎಲ್ಲ ನೋಡ್ತೀರಿ? ರೀಲ್ಸ್ ಅದು ಈಸಿ ಅಣ್ಣ, ಅದು ಈಸಿ ಅಲ್ಲ, ಅದಕ್ಕೆ ಸೇಫ್ ಅದ, ವ್ಯೂಸ್ ಬರ್ತೈತಿ, ಒಂದು ಲೆಕ್ಕಕ್ಕೆ ನಿಧಾನಕ್ಕೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ದುಡ್ಡು ಬರ್ತೈತೆ ಅದ್ರಾಗ ಸಾಕು. ಯಾರು ನಿಮ್ಗೆ ಸೇರೋದು ಮಾಡಕ್ಕೆ? ಇವ್ರದ್ದು ರೀಲ್ಸ್ ನಾವು ರೋಸ್ಟ್ ಮಾಡಕ್ಕೆ ಮಜಾ ಬರೋದು ಅದನ್ನ ಅವ್ರು ಸುಮ್ಮನೆ ಹಿಂಗೆ ಮಾಡಿರ್ತಾರ, ಅವ್ರಿಗೆ ಹೆಂಗೆ ಗೊತ್ತಾರ ಲಿಪ್ಸಿಂಕ್ ಅಲ್ಲ, ಸುಮ್ಮನೆ ಏನೋ ಮಾಡಿರ್ತಾರೆ, ಹಳ್ಳಿಯಾಗಿರ್ತಾರ ಜನರಲ್ಲ, ಇನ್ನೋಸೆಂಟ್ ಇರ್ತಾರ ಅವರೆಲ್ಲ, ಬಾರ್ ಇರ್ತಾವ, ಅವು ಹೆಂಗೆ ಬೇಕಂಗೆ ರೋಸ್ಟ್ ಮಾಡ್ಬೋದು. ಅವ್ರದ್ದು ಮಾಡ್ರಿ. ಅವ್ರು ಕಮೆಂಟ್ ಸೆಕ್ಷನ್ನಾಗಿಂದ ತಗೊಂಡು ರೋಸ್ಟ್ ಮಾಡಿ. ಈಗ ನಾ ಯೂಶಲಿ ಹಂಗೆ ಮಾಡೋದು, ಆ ರೀಲ್ಸ್ ಕಮೆಂಟ್ ಸೆಕ್ಷನ್ ತಗೊಂಡು ನೋಡಿದ್ರೆ ಅಲ್ಲೇ ಇರ್ತಾವೆ ಒಳ್ಳೊಳ್ಳೆ ಜೋಕ್ಗಳು. ಹೌದು, ಅವ್ನು ನೀನು ಮಾಡಿದ್ರೆ ಮುಗೀತು. ಈಗ ಕಮೆಂಟ್ ಸೆಕ್ಷನ್ ಭಾಳ ಕ್ರಿಯೇಟಿವ್ ಐತಲ್ಲ, ಭಾಳ ಕ್ರಿಯೇಟಿವ್ ಐತಿ. ಏನು ತಲೆ ಓಡಿಸಿ ಬರೀತಾರೆ. ನಮ್ದು ವಿಡಿಯೋಸ್ ರೋಸ್ಟ್ ಮಾಡ್ಬ್ರೋ ಹಂಗೆ ಬ್ರೋ. ನಂಗೊಂದು ಸ್ವಲ್ಪ ಅಂದ್ರೆ ಈಶ್ವರನ್ ಮಾಡ್ಬ್ರೋ, ಈಸಿ ಫಿಲಿಮ್ ರೀಲ್ಸ್ ಇವೊಂದು ರೀಲ್ಸ್ ರೋಸ್ಟ್ ಮಾಡ್ರಿ, 1-2-3 ಇವು ಬರಲಿ ವ್ಯೂಸ್ ಸಾಕು, ಬರ್ತದಣ್ಣ. ಅಲ್ಲ ಒಂದು ಮಾಡ್ರಿ, ಒಂದು ಯಾಕಂದ್ರೆ ಒಂದು ರೋಸ್ಟ್ ಮಾಡಿ ನೀವು ಯೂಟ್ಯೂಬ್ನಾಗ ಮಾಡ್ರಣ, ನೀವು ಐತಣ್ಣ ಇನ್ನು ಯೂಟ್ಯೂಬ್ ಪಕ್ಕ ಯೂಟ್ಯೂಬ್ನಾಗ ಮಾಡ್ತದ ಬ್ರೋ ಇದೊಂದು. ಆಮೇಲೆ ಈ ವಿಡಿಯೋಸ್ ಮಾಡೋದೈತಿ ಮುಂದೆ, ಅವೆಲ್ಲ ಬರ್ತಾವ್ರಿ. ಯಾಕಂದ್ರೆ ಈಗೀಗ ಜನಕ್ಕೆ ಒಗ್ಗಟ್ಟು ಬರ ಅಂತತ್. ಮತ್ತು ಶಿವು ಅಲ್ಲಿಲ್ಲೇ ಹೋಗಿದ್ನ, ಅವಾಗ ಸೊಕ್ಕ ಬಂದಿತ್ತು, ಅವನಿಗೆ ಬುದ್ಧಿ ಭೇಟಿ ಮಾಡಿಸಿದ್ವಿ ನಾವು, ಬರ ಅಂತಂದು ಎಲ್ಲರೂ ನಿಂಗೆ ತರ ಅಂತ ವಾಪಸ್. ಹಿಂಗೆ ಕನ್ನಡ ಒಳಗೆ ನಿಮ್ಮದು ಕ್ರಿಯೇಟರ್ ಯಾರು ಚಲೋ ನಿಂಗೆ ಸೇರೋರು? ಯೂಟ್ಯೂಬ್ ಭಾಳ ಕಮ್ಮಿ. ಯಾರು ಅಂದ್ರೆ ಹಿಂಗೆ ಒಬ್ಬರದ್ದು ಹಿಂಗೆ ದಿನ ಅಂತಲ್ಲ ಒಟ್ಟು ಟಿಪಿಕಲ್ ಕನ್ನಡಿಗ ವಿಡಿಯೋಸ್ ನೋಡ್ತೀನಿ, ಕಂಟಿನ್ಯೂ ನೋಡ್ತೀನಿ. ಎಡಿಟಿಂಗ್ ಚೆನ್ನಾಗಿರ್ತೈತಿ, ಬೆಸ್ಟ್, ಭಾಳ ಚೆನ್ನಾಗಿ ಎಡಿಟಿಂಗ್ ಇರ್ತೈತೆ, ಅದನ್ನು ನೋಡ್ತೀನಿ. ಅಂದ್ರೆ ಕಮ್ಮಿ ಅದ್ರ ನಾ ಕನ್ನಡದಾಗ ಕ್ರಿಯೇಟರ್ಸ್ ಎಲ್ಲ ಅದಾರ, ಹಂಗೆ ಎಲ್ಲ ಅದಾರ. ಕ್ರಿಯೇಟರ್ಸ್ ಕಮ್ಮಿ ಅದಾರ, ಲಿಪ್ಸಿಂಕ್ ಅಂತ ಅವ್ರೆಲ್ಲ ಅದಾರ ಭಾಳ ಮಂದಿ. ಕ್ರಿಯೇಟರ್ಸ್ ಅಂತಂದು ಕಮ್ಮಿ ಅದಾರ. ಫೇವ್ರೇಟ್ ಲಿಪ್ ಸಿಂಕರ್ ಯಾರು? ಲಿಪ್ ಸಿಂಕರ್ ಅದೇ ಅಣ್ಣ, ರೀಲ್ಸ್ ನೋಡಲ್ಲ ಅಷ್ಟು, ಅದೇ ಇದಕ್ಕೋಸ್ಕರ ನಾನು ನೋಡ್ತೀನಿ, ರೋಸ್ಟ್ ಮಾಡೋಕ್ಕೋಸ್ಕರ ನೋಡ್ತೀನಿ ಕೆಲವು. ಯಾರು ಅಂದ್ರೆ ಸೇರ್ತಾರಂತಲ್ಲ ಬ್ರೋ, ಲಿಪ್ ಸಿಂಕ್ ಮಾಡೋದು ಚಂದ ಮಜಾ ಬರ್ತೈತಿ, ಅವ್ರು ನೋಡಿದಾಗ ಮೈ ಜುಮ್ ಅಂತೈತೆ ಅಂತ. ಲಿಪ್ ಸಿಂಕ್ ಇವರು ಅದರ ಸೊ ಅಲ್ಲ ಅವನ ಫೇವ್ರೇಟ್ ಅನ್ನ ಅದು. ಸೊ ಮೊನ್ನೆ ಒಂದಿತ್ತಣ್ಣ ನಿಮ್ದು, ಯಾರೋ ಬಂದಿದ್ರಲ್ಲ ಇಬ್ರು ಬಂದಿದ್ರಣ್ಣ ನಿಮ್ದು ಮೊನ್ನೆ, ಸೂರಜ್ ಅಲ್ಲಣ್ಣ ಮೊನ್ನೆ ಪಾಡ್ಕಾಸ್ಟ್ ಇತ್ತಣ್ಣ, ಇಬ್ರು ಬಂದಿದ್ದಿಲ್ಲ. ವಿಷಮ್ ಪತ್ತಾರ ಮತ್ತು ಚಂದು ಬೈನ್ಸ್. ಅವ್ನು ಪಕ್ಕದಾಗ ಮಾತಾಡಕ್ಕೆ ಬಿಡ್ಲಿಲ್ಲ ಅಣ್ಣ ಅವನು. ನಾ ನೋಡಿದ ಆ ಪಾಡ್ಕಾಸ್ಟ್, ನೀವು ಇವ್ನ ಕ್ವಶನ್ ಹಿಂಗೆ ತಿರ್ಗ ಅವ್ನಿಗೆ ಬಿಡ್ಲೇ ಇಲ್ಲ ಪಾಪ. ಅದೇನೋ ಬಿಡುತ್ತೆ ಎಕ್ಸೈಟೆಡ್ ಅದಾರ ಹುಡುಗರು ಮಾತಾಡ. ನೀವು ಪಾಪ ಅವ್ನ ಪಕ್ಕದಾಗ ಮಾತಾಡ ಇಲ್ಲ ಅವ್ನದು ಅಷ್ಟು ಮಾತು ಇಲ್ಲಿ ಕೈ ಹಿಡಿದಿದ್ದಾವ, ಜಗ್ಗಿ ಹೊಡೆ ಅಂತಿದ್ದಾವ ವಿಷಮ್ ಪತ್ತಾರ. ನೋಡಿದೆ ಅದನ್ನ, ಮಾತಾಡ್ತಾನೆ ನಾ ಹುಡುಗ ಮಾತಾಡ್ತಾನೆ ಅಂತ. ಅವ್ನಿಗೆ ಕೇಳೋ ಕ್ವಶನ್ ಅಲ್ಲ ಇವನ ಆನ್ಸರ್ ಮಾಡಿ ಪಾಪ. ಅವ್ನಿಗೆ ಕೇಳಿದ್ವಿ ನೀ ಏನ್ ಮಾಡ ಮುಗಿದ್ಮ್ಯಾಗ ಹೇಳಿಲ್ಲ ಅವ್ರಿಗೆ ಮಾತಾಡಕ್ ಬಿಡಕಿತ್ತು ಪಾಪ. ಅವ್ನಿಗೆ ಹೇಳಿದ ಆಮೇಲೆ ಬ್ರೋ ನೀನೇ ಮಾತಾಡ್ಬಿಟ್ಟು ಪೂರ ಅಂತಂದು, ಹೌದು ಬ್ರೋ ಗೊತ್ತಾಗಿಲ್ಲ ನನ್ನ ವಿಶ್ ನೋಡಿಲ್ಲ. ಈ ಸಲ ಬರೀ ಚಂದನಷ್ಟ ಕರೆಸ್ಬೇಕು ಈಗ, ಹಂಗಾರ ವಿಷನ್ ಈಗ ಚಂದನಷ್ಟ ಕರೆಸಿ ಒಂದು ಪಾಡ್ಕಾಸ್ಟ್ ಮಾಡ್ಬೋದು. ನಾವು ಹೇಳಿದ್ವಿ ಹಂಗೆ ನೆಕ್ಸ್ಟ್ ಡೇ ಬೇಕಂದ್ರೆ ಫ್ರೀ ಇದ್ರೆ ಏನು ಮಾಡೋಣ ಸಪ್ರೇಟ್ ಇಂದ ಬಂದು ಮಾಡೋಣ ಅಂತ ಅಂದಿದ್ವಿ. ಅದ್ರ ಸಂಬಂಧ ಆಗಲಿ. ಆ ಹುಡುಗ ಏನೋ ಫ್ಯಾಷನ್ ಗೀಷನ್ ಇಂದ ಹೇಳಾಗತ್ತಿದ್ದ, ಇಂಟ್ರೆಸ್ಟ್ ಇರ್ತದೆ. ಹೌದು, ಅವ್ ಫ್ಯಾಷನ್ ಇದ್ರೆ ಮಾಡೋದಾನಂತ ಮುಂದೆ ನೋಡೋಕೆ ಬ್ರೋ. ಅವ್ರದ್ದು ನೀವು ನೋಡ್ತೀರಿ ವಿಡಿಯೋಸ್? ಟಿಪಿಕಲ್ ಕನ್ನಡಿಗ, ಯಾಕಂದ್ರೆ ನನಗೆ ಗೊತ್ತಿದ್ದೆ ಅಲ್ಲ ಅವ್ರು ಯಾರಂತ, ಯೂಟ್ಯೂಬ್ ರೆಕಮೆಂಡ್ ಮಾಡಿದ್ದಿಲ್ಲ. ಇವ್ನು ನಮ್ಮ ಫ್ರೆಂಡ್ ನಾಗರಾಜ್ ಅಂತಿದ್ದ, ಅವ್ನು ನೋಡ್ತಿದ್ದ. ಆಮೇಲೆ ಅನ್ಕೊಂಡು ಕನ್ನಡದಾಗ ಹೋದ್ರೆ ಇಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡೋರು, ಆದ್ರೆ
ಯೂಟ್ಯೂಬ್ ಅಷ್ಟು ಪುಷ್ ದಬ್ಬಿ ನನಗೆ ಅನ್ಸಮಟ್ಟಿಗೆ ಬೆಸ್ಟ್ ವ್ಲಾಗರ್ ಅವ್ರು ಯಾಕೆ ಅಂದ್ರೆ ನಾನು ಯೂಟ್ಯೂಬ್ ಪುಷ್ ಮಾಡ್ಬೇಕಣ್ಣ, ಅದು ಮಾಡಲ್ಲ, ಅದು ಯಾಕೆ ಏನೋ ಅದೇ ಅರ್ಥ ಆಗಲ್ಲ ನಂಗೆ ತಿಳಿಯವಲ್ದು ಈಗೀಗಂತೂ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಆದ್ರೆ ಸುಮ್ಮನೆ ನಡೆದೈತೆ ಒಟ್ಟ ಒಂದು ಬೇರೆ ಯೂನಿವರ್ಸ್ ಐತೆ ಬ್ರೋ. ನಮ್ದು ಎಲ್ಲ ನೋಡ್ತೀವಲ್ಲ ನಾವು ವಿಡಿಯೋಸ್, ನಮ್ದು ಬಿಟ್ಟು ಬೇರೆ ಆ ಸಲ ಅಂಟೆ ಅಂಕಲ್ಗಳು ಯೂನಿವರ್ಸ್ ಐತಿ ಬೈ. ಅವ್ರು ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಹುಚ್ಚಾಕ್ರಿ ನಾವು. ಇದು ಕಪಲ್ಸ್ ಮಾಡ್ತಾರೆ ಗೊತ್ತಣ್ಣ, ಎಷ್ಟು ಮದುವೆ ಆಗಿರ್ತಾರೆ, ಹೊಸದಾಗಿ ಲವ್ ಮ್ಯಾರೇಜ್ ಆಗಿರ್ತಾರ, ನಮ್ಮ ಲವ್ ಸ್ಟೋರಿ ಅಂತ ಒಂದು ವಿಡಿಯೋ ಮಾಡ್ತಾರ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್, ಸಬ್ಸ್ಕ್ರೈಬರ್ಸ್. ಅದಾಗಿ ಅದೊಂದು ಲವ್ ಸ್ಟೋರಿ ಕತಿ ಹೇಳಿ 4 ತಿಂಗಳಿಗೆ ಬ್ರೇಕಪ್ ಆಗೈತೆ ಅವ್ರದ್ದು. ಯಾರ್ದು? ಭಾಳ ಜನರು ವರ್ಷ ವರುಣ ಅದು ಕುಂತು 4 ತಾಸಿಂದ ವಿಡಿಯೋ ಮಾಡಿ ಫುಲ್ ರೊಕ್ಕ ತಗೊಂಡಾಗಿ 4 ತಿಂಗಳಿಗೆ ಬ್ರೇಕಪ್. ಪ್ರ್ಯಾಂಕಿಂಗ್ ಮೈ ಗರ್ಲ್ ಫ್ರೆಂಡ್ ಅಂತ ಏನಾರ ಟೈಟ್ಲ್ ಹಾಕಿದ್ರ ಯೂಟ್ಯೂಬ್ನ ಪಕ್ಕ ಹೊಡ್ತೈತಿ. ನನಗೆ ಅದೊಂದು ಗೊತ್ತಾಗೈತಿ, ಪ್ರ್ಯಾಂಕಿಂಗ್ ಮೈ ಗರ್ಲ್ ಫ್ರೆಂಡು, ಪ್ರ್ಯಾಂಕಿಂಗ್ ಮೈ ವೈಫು, ಇವು ಪಕ್ಕ ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ ಅದನ್ನು ಪುಷ್ ಮಾಡೇ ಮಾಡ್ತೈತಿ. ನಾನು ನೋಡಿ ಆ ಟೈಟ್ಲ್ ಇರೋ ಯಾವುದಕ್ಕೂ ಕಮ್ಮಿ ವ್ಯೂಸ್ ಇಲ್ಲ. ಇಲ್ಲ, ಜನಕ್ಕೂ ಇಂಟ್ರೆಸ್ಟ್ ಅದು. ಏನು ಕ್ಯೂರಿಯಾಸಿಟಿ, ಏನು ಪ್ರ್ಯಾಂಕ್, ಸುಮ್ಮನೆ ಫುಲ್ ಸ್ಕ್ರಿಪ್ಟೆಡ್. ಮೊನ್ನೆ ಕ್ರಿಯೇಟರ್ಸ್ ಮೀಟ್ ಎಲ್ಲ ಹೋಗಿದ್ವಲ್ಲ, ಅಲ್ಲೂ ಕಪಲ್ಸ್ ಎಲ್ಲ ಬಂದಿದ್ರು ಬೈ. ಅವ್ರ ಕಪಲ್ಸ್ ನಾವು ನೋಡ್ರಂಗಿಲ್ಲ ಎಲ್ಲೂ ವಿಡಿಯೋ ಒಳಗೆ, ಅವ್ರು ಅಷ್ಟು ಬಂದಿದ್ದಾರೆ ಎಲ್ಲರಿಗೂ. ಹೋಗಿದ್ರಲ್ಲ ಏನದು ಕ್ರಿಯೇಟರ್ಸ್ ಮೀಟ್ ಅಂತ ಮಾಡಿದ್ರು, ಅಂದ್ರೆ ಅವ್ರ ಏಜೆನ್ಸಿ ಅವ್ರು ಕರೆದಿದ್ರು ಎಲ್ಲರಿಗೂ ನಮ್ಮ ಪರಿಚಯ ಒಳಗೆ. ಅದು ನಮ್ಗೆ ಗೊತ್ತಿರಲಿಲ್ಲ ಎಂಥ ಪರಿ ಏನಂತಂದು, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತಲ್ಲ. ಟ್ಯಾಲೆಂಟ್ ಟ್ರೈಬ್ ಅಂತ ಹೇಳಿ ಮಾಡಿದ್ರು ಅವ್ರ, ನಮ್ಮ ಹುಡುಗರ ಅವ್ರ ಅಂದ್ರೆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಮಾಡೋ ಏಜೆನ್ಸಿ ಟೈಪ್. ಅವೇನ ಬಯೋದಾಗ ಹಾಕಿರ್ತಾರಲ್ಲ ಈಗ ಮ್ಯಾನೇಜ್ಡ್ ಬೈ ಅದಾದ ಏಜೆನ್ಸೀಸ್ ಅದು. ಅಂದ್ರೆ ಬರೋ ಈಗ ನಂದು ಇವಂಗ ಮತ್ತು ನಮ್ಮ ಎಲ್ಲರೂ ನಾವು 4 ಮಂದಿದ್ವಲ್ಲ, ನಮ್ಮ 4 ಮಂದಿಗೆ ಒಬ್ಬ ಏಜೆನ್ಸಿ ಹ್ಯಾಂಡಲ್ ಮಾಡ್ತೈತಿ. ನಮಗೇನಾರ ಬ್ರ್ಯಾಂಡ್ ಡೀಲ್ ಬಂತಂದ್ರೆ ಅವನ ಮಾತಾಡ್ತಾರೆ, ಶೇರ್ ಇರ್ತೈತಿ. ಆಮೇಲೆ ಮಾತಾಡಿ ಅದನ್ನ ಫಾಲೋ ಅಪ್ ಮಾಡಿ ಹಿಂಗೆ ಇರ್ತೈತಿ ಕಾಂಟೆಂಟ್ ಇವನ್ನೆಲ್ಲಾನು ಮಾಡೋದು ಅವ್ರು ಫಾಲೋ ಅಪ್ ಮಾಡಕ್ಕೆ. ನಮ್ದು ಅದು ತಲೆನೂ ಕಡಿಮೆ ಆಗ್ತೈತೆ ಹಂಗೆ. ಅಂದ್ರೆ ನಾವೇ ಕಾಲ್ ಮಾಡಿ ಬ್ರ್ಯಾಂಡಿಂಗ್ ಮಾತಾಡೋದು. ನನಗೆ ಬರ್ತಾವಣ್ಣ ಬ್ರ್ಯಾಂಡ್ ಡೀಲ್ಸ್, ಇದು ಬರ್ತಾವಲ್ಲ ಮೇಲ್ ಕಳಿಸ್ತಾರ, ಇವ್ರು ಕಳಿಸಿದ ಭಾಳ. ಅವ್ನು ಯಾರೋ ಬೆಟ್ಟಿಂಗ್ ಆ್ಯಪೇ ಮಾಡಂಗಿಲ್ಲಲ್ಲ, ಮತ್ತು ಸುಮ್ಮನೆ ಇದನ್ನ ಮಾಡೋದು ಬೇಡ ಅಂತಂದು ಅವ್ನು ಭಾಳ ಇದನ್ನ ಮಾಡಿದ. 1 ಲಕ್ಷ ಕೇಳ್ಬಿಟ್ಟೆ, ಕೊಡು 1 ಲಕ್ಷ ಮಾಡ್ತೀನಿ ಅಂತಂದು. ಇದು ಅಫೆಂಡ್ ಆಗ್ಬಿಟ್ಟು ಅವ್ನು ವಾಯ್ಸ್ ಮೆಸೇಜ್ಗಳೆಲ್ಲ ಕಳ್ಸಿ ಬಾಯ್ ಅಂದ್ರೆ ಹಿಂದಾಗಿತ್ತ ಅವ್ನು ಅಂದ, ಅದೇ ನೀನು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡ್ರೆಲ್ಲ 30,000ದಾಗ ಮಾಡ್ತಾರೆ ನನಗೆ ಹಂಗಿಂಗ್ ಅಂತ ಅಂದ. ನೀನು ನಿನ್ನ ಜಮ್ದಾಗ ಇಸ್ಕೊಳಕ್ಕಾಗಲ್ಲ, ತಡಿ ಇನ್ನೊಂದು 5 ವರ್ಷ ಅಂತ ಅಂದು. 1 ವರ್ಷ ಅದ ಅವಂಗಂತ ನಾವು 20,000 1 ಮಿಲಿಯನ್ ಇಟ್ಕೊಂಡು 20,000ದಾಗ ಮಾಡ್ತಾನೆ. ಯಾರು ಮಾಡಂಗಿಲ್ಲ ಬ್ರೋ, ಅವ ಹೆಂಗ ಸುಮ್ಮನೆ ಅಂತಾರ. ಅದು ಇದು ಬೆಟ್ಟಿಂಗ್ ಇಂದ ಅಲ್ಲ, ಆಕ್ಚುಲಿ ಕೊಡ್ಬೇಕಾಯ್ತವ ಅಲ್ಲಿ ಇವಂದು ಸಬ್ಸ್ಕ್ರೈಬರ್ಸ್ ಚಲೋ ಐತಿ, 1 ಲಕ್ಷ ರೂಪಾಯಿ ಕೊಡ್ಬೇಕಾಯ್ತವ ಅಲ್ಲೇ. ನಾನು ಕೇಳಿ, ನನಗೆ ಗೊತ್ತಿಲ್ಲ ಎಷ್ಟು ಕೇಳಕಂತ, ಸುಮ್ಮನೆ ಕೇಳಿದೆ. ಅವ್ನು ಬರಬಾರ್ದು ಅಂತಾನೆ ಕೇಳಿದೆ. ಅವನು ಅಂತರ್ಗಳು ಹಂಗೆ ಹೇಳ್ಬೇಡ ಬ್ರೋ, ಬಂದ್ಬಿಡ್ತಾರ ಅವ್ರು, ಕೊಟ್ಬಿಡ್ತಾರ. ನನಗೆ ವಿನ್ಜೋದೊಂದು ಬಂದಿತ್ತು, ವಿನ್ಜೋದವ್ರ ಜೊತೆ ಮಾತಾಡಿದೆ. ಅವರು ಹಂಗ ನೀನು ಫಸ್ಟ್ ಟೈಮ್ ಮಾಡಕತ್ತಿ, ಏನು ಇಷ್ಟು ಕೇಳಬಾರ್ದು ಯಾರು, ನೀ ಹೇಳಕ್ ಹೋಗ್ಬೇಡ, ನೀವು ಮಾಡೋದೈತಿ. ನಂದು ಇಷ್ಟ ಬೆಟ್ಟಿಂಗ್ ಆ್ಯಪ್ ಅಂತ ಸುಮ್ಬಿಟ್ಟೆ. ಅಲ್ಲ, ನಂದು ಇಷ್ಟು ರೇಟ್ ಐತ್ರಿ, ಕೊಡೋದಿದ್ರು ಕೊಡ್ರಿ, ನಾವು ಫಸ್ಟ್ ಟೈಮರ್ ಇರಲಿ ಲಾಸ್ಟ್ ಟೈಮರ್ ಇರಲಿ, ಕೊಡೋದಿದ್ದು ಕೊಡ್ರಿ, ಇಲ್ಲ ಬಿಡ್ರಿ. ಅದರಿಂದ ಭಾಳ ದುಡಿಬೋದಣ್ಣ, ಅದನ್ನ ಹ್ಯಾಂಡಲ್ ಮಾಡೋಕೆ ಆಗೋಲ್ಲ, ಅದಕ್ಕೆ ಸುಮ್ಬಿಟ್ಬಿಡ್ರಿ. ಅದು ಇದನ್ನ ಮಾಡ್ಬಿಡ್ರಿ. ಅಲ್ಲ, ಬೆಟ್ಟಿಂಗ್ ಮಾಡಲ್ಲ. ಒಂದು ಇದನ್ನು ಬಂದಿತ್ತು, ವಿಡಿಯೋ ಎಡಿಟಿಂಗ್ ಆ್ಯಪಿಂದು ಬಂದಿತ್ತು, ಅದು US ಬೇಸ್ಡ್ ಏನಾಯಿತು, ಅದು ನನಗೆ ಅರ್ಥನೇ ಆಗಿಲ್ಲ. ಹೋಗ್ಲಿ ಬಿಡು ಅಂತ ಸುಮ್ಬಿಡಾಕತ್ತೀನಿ ನಾನು, ಅವು ಏನೇನು ಮಾಡಕತ್ತಿಲ್ಲ ನಾನು. ಯಾಕಂದ್ರೆ ರೊಕ್ಕ ಮಾಡು, ನನಗೆ ಅದೇ ಗೊತ್ತಾಗೋಲ್ದು. ನನಗೆ ಯೂಟ್ಯೂಬಿಂದ ಇಷ್ಟು ಬರೋಕತ್ತಲ್ಲ, ಸಾಕು ಬಿಡು ಅಂತ ಆರಾಮದೀನಿ. ಅದೇ ನೀವು ಅದನ್ನು ಬಂದಿದ್ದನ್ನು ಕಳಿಸ್ತೀರಿ, ನಾವು ನೋಡ್ತಿರ್ತೇವೆ. ಯಾಕಂದ್ರೆ ನಮ್ಮ ಸರ್ ಕಳ್ಸ, ನಾವು ಯಾರು ಮಾತಾಡ್ಸಕ್ಕೆ ಹಚ್ತೀವಿ ಹಂಗೆ. ನನಗೆ ಒಂದು ಬಂದಿತ್ತು ಮೊನ್ನೆ, ಅದು ಯಾವುದೋ ಎಡಿಟಿಂಗ್ ಆ್ಯಪ್ ಏನಂತ ಗೊತ್ತಾಗಲಿಲ್ಲ, ಸುಮ್ಬಿಟ್ಟು. ಬ್ರೋ ಹಂಗೆ ಬಿಡಕೊಟ್ಟ ಇಂಥವೆಲ್ಲ ಚಲೋ ಮಾಡಿ ಇವನು ಬಿಟ್ಬಿಡಿ, ಇವು ಬೆಟ್ಟಿಂಗ್ ಆ್ಯಪಿನೂ ಬಿಟ್ಬಿಡ್ರಿ. ಅದೇ ಗೊತ್ತ ಬ್ರೋ, ನಿಮಗೆ ಇನ್ನೂ ಯೂಟ್ಯೂಬ್ ಇನ್ಕಮ್ ಕೈ ಬಿಡ್ಬೋದು ಮುಂದೆ. ಬ್ರ್ಯಾಂಡ್ ಹೆಂಗೆ ಗೊತ್ತ, ಹೆಂಗೆ ಬೆಳೆಸ್ಕೊಂಡು ಹೋಗ್ತೀವಿ ಹಂಗೆ ನಿಮ್ದು ಚಲೋ ಆಗ್ತದೆ. ಏನು ವೇದಾಂತಿ ಮಾತಾಡಿದಪ್ಪ ಇಷ್ಟು ಹೆಂಗೆ ಗೊತ್ತಾ, ಈಗ ನೀವು ಚಲೋ ಬ್ರ್ಯಾಂಡ್ ಮಾಡಿದೆ ಅಂತ ಚಲೋ ಬ್ರ್ಯಾಂಡ್ಸ ಬರ್ತಾವೆ. ಈಗ ಬೆಟ್ಟಿಂಗ್ ಆ್ಯಪ್ ಮಾಡಿದ್ರೆ ಬರೀ ಬೆಟ್ಟಿಂಗ್ ಆ್ಯಪ್ ಬರ್ತಾವೆ. ಆದರೆ ಇನ್ನೊಂದು ಯೂಟ್ಯೂಬೇ ಅಷ್ಟು ಈ ಮುಂದೆ ಇನ್ನೊಂದು 5 ವರ್ಷದಾಗ ದಪ್ತತ್ ಅನ್ಸತ್ತಣ್ಣ, ಅಷ್ಟು ಕನ್ನಡ ಇದನ್ನು ದುಡ್ಡು ಬರ್ತದೆ ಎಲ್ರಿಗೂ. ಕ್ರಿಯೇಟರ್ಸ್ ಈಗ ಟಾಪ್ನಾಗಿರೋ ಎಷ್ಟು ದುಡಿತಿರ್ಬೋದು, ನನಗೆ ಅನ್ಸೋ ಮಟ್ಟಿಗೆ ಲಕ್ಷಗಟ್ಟಲೆ ದುಡಿತಿರ್ತಾರೆ ಇವರು, ಮಿಲಿಯನ್ನಾಗಿರೋರು. ಆಯ್ತು, ಅದ್ರ ಡಿಪೆಂಡಿಂಗ್ ಆನ್ ಜಾನರ್. ಈಗ ನಿಂದ ರೋಸ್ಟಿಂಗ್ ಐತಿ, ಟೆಕ್ನವ್ರು ಜಾಸ್ತಿ ಇರತ್ತೆ, ಟೆಕ್ನವ್ರಿಗೆ ಹೆವಿ ಐತಿ. ಸೊ ಹೆಂಗಿರೈತಿ ಅದು ಜಾನರ್ ಅದಾವ. ಟೆಕ್ ಆ್ಯಡ್ ರೊಕ್ಕ ಜಾಸ್ತಿ, ಲೈಫ್ ಸ್ಟೈಲ್ ಜಾಸ್ತಿ, ಇವೆಲ್ಲ ಬರ್ತಾವೆ. ಲಾಸ್ಟಿಗೆ ಬರೋದು ಕಾಮಿಡಿ. ಇಲ್ಲ, ಇದು ಗೇಮಿಂಗ್ ಲಾಸ್ಟ್ ಅಂತ ಅಂತಾರಣ್ಣ. ಎಂಟರ್ಟೈನ್ಮೆಂಟ್ ಅಂತ ಒಂದು ಸೆಕ್ಷನ್ ಬರುತ್ತೆ, ಅದ್ರ ಕಾಮಿಡಿ ಎಲ್ಲ ಬರುತ್ತೆ, ಅದು ಲಾಸ್ಟ್. ಅಂದರೆ ಮ್ಯಾಲಿನ 10 ರೂಪಾಯಿ ದುಡಿತಾರೆ, ನಾವು ತೆಳಗಿನ ಲಾಸ್ಟ್ 1 ರೂಪಾಯಿ. ನೋಡ್ಬ್ರು, ನಾವು 1 ರೂಪಾಯಿ 10 ರೂಪಾಯಿ ದುಡ ಅಂತೀರಿ, ನೀವು 10 ರೂಪಾಯಿ ದುಡ ಅಂತೀರಿ. ಇದು ಇಲ್ಲೇ ಅನ್ಯಾಯ ನಡೆ ಅಂತೈತ್ರಿ, ಇದೇನೇನಿದೆ ಟೆನ್ಷನ್ ಬಂದ ನೋಡು. ಸೀರಿಯಸ್ ಇರ್ತೀರಿ ನೀವು, ನಮ್ಗೆ ಅವಾಗ ಥರ ನೋಡಂತೀನಿ ಇಂಥ ಫ್ರೀಯಲ್ಲಿ ರೋಸ್ಟ್ ಮಾಡ್ಕೊಂಡು. ಅದು ಈಗ ಅವಿ ಒಂದಿಷ್ಟು ಆಗ್ಯಾವಲ್ಲ. ಅದು ಅದಲ್ಲಣ್ಣ, ಇದು ಕೊನೆಗೆ ಇದು ಬಿಸ್ನೆಸ್ ಅಲ್ಲಣ್ಣ. ಏನಂದ್ರೆ ಯೂಟ್ಯೂಬ್ ಕೊನೆಗೆ ಬಿಸ್ನೆಸ್. ನಾನು ಅದು ಯೋಚನೆ ಮಾಡಕತ್ತೀನಿ, ಇದು ಫುಲ್ ಟೈಮ್ ನಾ ಇನ್ನೊಂದು 10 ವರ್ಷ ಮಾಡ್ಬೋದಂತ ಅಂದರು.
ಅಲ್ಟಿಮೇಟ್ಲಿ ಎಷ್ಟು ದುಡಿಬೋದು ಎಂಡ್ ಆಗೋ ಅಷ್ಟೊತ್ತಿಗೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಎನಿ ಟೈಮ್ ಅದೇ ಯೋಚನೆ ಇರ್ತೈತಿ, ನಿದ್ದಿನ ಬರಲ್ಲ. ಈಗಿನ ಲಾಸ್ಟ್ ಒಂದು ವಾರದಾಗ ನಾನು ನಿದ್ದಿನ ಮಾಡಿಲ್ಲ. ನಾನು ನಿನ್ನೆ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರೋದು, ಯಾಕಂದ್ರೆ ಇಲ್ಲಿ ಬರ್ಬೇಕಿತ್ತಲ್ಲ. ವಾರಕ್ಕೆ 2 ವಿಡಿಯೋ ಹಾಕ್ತೀನಿ ಅಂತ ಕಮೆಂಟ್ ಆಗಿದ್ದೆ. ಆಮೇಲೆ ನೀ ಹೇಳಿದಣ್ಣ ಕರೆಕ್ಟ್ ವಾರಕ್ಕೆ ಒಂದು ಹಾಕೋದೇ ಬೆಸ್ಟ್. ಎಣ ಹೆಚ್ಕೊಂಡು ಹೋಗ್ಬಿಟ್ಟಿತ್ತು ನಂದು. ಬೈ ಎಟ್ಟಂತ ನೋಡ್ತಿ, ಶಾಲಿನೂ ಓದೋದೈತಿ, ನಿನ್ನ ಶಾಲಿನೂ ಕಲಿಯೋದೈತಿ, ಅದ್ರ ಜೊತೆಗಿದೆ. ಹಂಗಲ್ಲ ಅಂದರೂ ಬೇಕದ. ಆದ್ರೆ ನೀವು ದಿನಕ್ಕೆ ವಾರಕ್ಕೆ 2 ವಿಡಿಯೋ ಹಾಕಂತಿದ್ದಂತ, ನೀನು ಹಾಕೋದು ತೊಂದ್ರೆ ಅಲ್ಲ, ಓವರ್ ಫೀಡ್ ಮಾಡಿಬಿಡ್ತಿ, ಜನ ಬೇಸರ ಆಗ್ಬಿಡ್ತಾರ. ಅದಕ್ಕೆ ಒಂದೇ ಹಾಕ್ತೀನಿ, ಒಂದು ಹಾಕ್ರಿ ಸಾಕು. ಇದು ಯಾಕಂದ್ರೆ ಅದ್ರ ಉಳ್ದದ್ ಕಟ್ ಮಾಡಿ ರೀಲ್ ಹೋಗ್ಕೊಂತ ಹೋಗೋದ, ನಿಂದ ಚಾನಲ್ನಾಗ ರೀಲ್ ಹೋಗಿ ಶಾರ್ಟ್ಸ್ ಅದ್ರದ್ದು ರೊಕ್ಕ ಬರ್ತೈತೆ. ಬ್ರೋ ನಾ ಅದ ಹೇಳ್ತೀನಿ, ನಂಗೆ ನೀವು ಏನು ಮಾಡಂತೀರಿ, ಇನ್ಸ್ಟಾಗ್ರಾಮ್ ಇಗ್ನೋರ್ ಮಾಡಂತಿರಲ್ಲ, ಇಗ್ನೋರ್ ಮಾಡೋ ಬದ್ಲಿ ಇದನ್ನ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂತ ಹಾಕೋಂತವ್ರಿ. ಫೇಸ್ಬುಕ್ನಾಗ ಹಾಕಂಗಿಲ್ಲ ನೀವು ವಿಡಿಯೋಸ್? ಫೇಸ್ಬುಕ್ನಾಗ ನನಗೆ ಇನ್ನೊಬ್ನು ಕಾಲ್ ಮಾಡಿದ್ದ, ನಿಮ್ಮ ವಿಡಿಯೋ ನಾನು ಹಾಕ್ತೀನಿ, ಬರೋ ರೆವಿನ್ಯೂ ಇದನ್ನ ಮಾಡೋಣ. ನಾನು ಕೊಡಲಿಲ್ಲ, ಆಮೇಲೆ ಬಿಟ್ಟೆ. ಇಲ್ಲ ಹುಬ್ಳಿ ಅಲ್ಲಣ್ಣ ಅವನೇ. ಅಲ್ಲ ಮುಕ್ಳಿ ಅನ್ಬ್ರು ಅಂದೆ ಅವನಿಗೆ. ಹುಬ್ಳಿ ಅನ್ಕೊಂಡೇನೆ, ಇಲ್ಲ ಬ್ರೋ ಮುಕ್ಳಿ ಅನ್ನೋನಿಗೆ ನೀವು ಹಾಕ್ರಿ. ಹೆಂಗಂದ್ರೆ ಫೇಸ್ಬುಕ್ನಾಗ ಹಾಕ್ರಿ, ಇಲ್ಲಾಂದ್ರೆ ನೀವು ಹಂಗೆ ಬೇರೆದವನಿಗೆ ಆ್ಯಡ್ ರೆವೆನ್ಯೂ ಶೇರ್ ಮಾಡ್ತಾನೆ ಅಂದ್ರೆ ನನಗೆ ಮಾಡಿರಿ. ಹೆಂಗಿದ್ರು ನಮ್ದು ವಿಡಿಯೋ ಅವಾಗಿಂದ ನೋಡ್ಕೊಂಬಂದಿರಿ ಒಂದು ಸ್ವಲ್ಪ ಅಂತೇಳಿ ಹಿಂಗೆ ಹಂಗೆ ಮಾಡೋಣ ಅಂತ. ಏನು ಸ್ಟಾರ್ಟ್ ಮಾಡೋಣ ವಾಪಸ್ ಇನ್ಸೇನ, ನಮಗೇನು ಎಲ್ರಿಗೂ ಮುಂದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ನಿಮ್ದಾಗ ಆ ಪೊಟೆನ್ಷಿಯಲ್ ಇತ್ತಣ್ಣ. ಯಾಕೆ ಬಿಟ್ರೆ ನನಗೆ ಅದೇ ನೋಡಿ ಮೇನ್ ಅದೇ ಹೇಳ್ಬ್ರು ಪಕ್ಕ ಮಿಲಿಯನ್ ಮ್ಯಾಗ ಇರ್ತಿದ್ರಿ. ಅವಾಗ ಯಾರಿಗೂ ಗೊತ್ತಿಲ್ಲ ಇಂಟರ್ನೆಟ್ ಏನಂತ, ಅಂದರೂ ಆ ಲೆವೆಲ್ ಕಂಟೆಂಟ್ ಮಾಡ್ತಿದ್ರಿ. ಏನು ಹೇಳಕ್ ಬಂದ ಅದ ಎ ಬಿ ಇದ್ದಂಗೆ ಅದ ಮುಗೀತಿ. ಮತ್ತೆ ವಾಪಸ್ ತೊಗೊಳಕ್ ಹೋದ್ವಿಲ್ಲ ಬರಂಗದ ಭಾಳ ಅದು ವಾಪಸ್ ಇವ್ರನ್ನೆಲ್ಲ ಜಗ್ಗಿಸ್ಬೇಕು. ಶಿವನಾಗಣ್ಣ ತನ್ಮಯ್ ಭಟ್, ಶಿವ ತನ್ಮಯ್ ಭಟ್, ನಾ ರೋಹನ್ ಜೋಶಿ, ಇವನಿ ಆದ್ಲೆ ಇನ್ನೊಬ್ಬ ಕಂಬ ಉಚ್ಲಂಬ ಹಿಂಗೆ ಇಲ್ಲ ಬ್ರೋ. ನಮ್ದು ಡ್ರೀಮ್ ಅದು ಇನ್ಸೆನ ಇಸ್ ಲೈಕ್ ಡ್ರೀಮ್. ಅದು ನಾನು ಇವ ಏನಂದ ನಡ್ಸೋನದ್ನು ಸೈಮಲ್ಟೇನಿಯಸ್ಲಿ ಅಂತಂದ, ಎಲ್ಲ ಬಿಟ್ಟು ಅದೊಂದ್ರ ಮ್ಯಾಗ ಫೋಕಸ್ ಮಾಡೋಣ. ಪಕ್ಕ ಅದು 50-60 ಸಾವಿರ ಮಾಡಿ ಬಿಟ್ಟಿವಿ. ಅವಾಗ 60 ಸಾವಿರ ಕ್ರಾಸ್ ಬಿಟ್ಟು ಬರೋ, ಅದನ್ನ ಸ್ಟಾಪ್ ಮಾಡಿದ್ವಿ ನಾವು. ಯಾಕೆಂದ್ರೆ ಈಗ ವಾಪಸ್ ಅಲ್ಲಿಗೆ ತರಿಸ್ಬೇಕಂದ್ರೆ 0 ಇಂದ ಸ್ಟಾರ್ಟ್ ಆಗತ್ತೆ. ಅದ್ರ ಬದಲು ಇನ್ನೊಂದು ಚಾನಲ್ ತೆಗಿಬೋದು ನಾವು. ಹಂಗಾಗ್ಬಿಟ್ಟೈತೆ ಅದು. ಈಗ ಅದೇನು ಡೆಡ್ ಆಗಿತ್ತಲ್ಲ ಬ್ರೋ, ಅದನ್ನ ವಾಪಸ್ ತಂದ್ರೆ ಮತ್ತು 0 ಇಂದನೇ ಬರ್ಬೇಕೀಗ ಅದು. ಕರೆಕ್ಟ್. ಅದಕ್ಕೆ ಡೆಡ್ ಆಗ್ಬಿಟ್ರದ್ ಬ್ರೋ, ಡೆಡ್ ಆಗಿರ್ತೈತಿ ಅದು. ಹೊಳ್ಳಿ ನೀವು ರಿವೈವ್ ಮಾಡಕ್ಕೆ ಬರಂಗಿಲ್ಲ. ಅದ್ರ ಬದ್ಲಿ ಹಿಂಗೆ ಮಾಡೋದು ಚಲೋ. ಇನ್ನು ತೆಗೆದ್ರೆ ಹೊಸದ ತೆಗೆದು ಬಿಡ್ಬೇಕು. ಇಲ್ಲ ಇದ್ರ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಮಾಡೋಣ ಅಂತ. ಅಲ್ಲಿ ಮಟ್ಟ ನಮ್ದು ವ್ಲಾಗಿಂಗ್ ಚಾನಲ್, ಇವ್ರದ್ದು ರೋಸ್ಟಿಂಗ್ ಚಾನಲ್. ನೀನು ಮಾಸ್ಕ್ ಹಾಕೊಂಡು ಯಾಕೆ ಬಿಡಿ ಹೊಡಿತೀರಿ ಅಂತ ಒಂದು ಇತ್ತಲ್ಲ, ನಾವು ಮಾಸ್ಕ್ ಹಾಕೊಂಡು ಕೇಳ್ತೀವಿ, ನಮ್ಮ ಟೆನ್ಷನ್ ರೀ ಅಂತ ಸ್ಕ್ಯಾಂಡಿ ರೀಸನ್ಸ್ ಫಾರ್ ಚಟ, ರೀಸನ್ಸ್ ಫಾರ್ ಚಟ ಅದು ಬಡವ್ರಿ ಬಡ್ತಾನ ಭಾಳ ಇಷ್ಟ ನನಗೆ ಅದು. ನಾ ಅವಾಗ ಟೈಮ್ ಟು ಟೈಮ್ ನೋಡ್ತಿರ್ತೀನಿ ವಾಪಸ್ ಹೋಗಿ. ಆ ಥರದ ಸಬ್ಸ್ಕ್ರೈಬರ್ಸ್ ಅದಾರ ನಿಮಗೆ. ನಾನು ಇಂಥರ ಎಷ್ಟು ಜನ ಅದಾರೆ ನನಗೆ ಎಷ್ಟೊಂದು ಜನ ಸಿಕ್ಕಾಗಿ ಕೇಳ್ತಿರ್ತಾರಲ್ಲ, ವಿಡಿಯೋನ ಹಾಕೋದು ಬಿಟ್ರಲ್ಲ ಬೈ ನಾವು ಅದನ್ನ ಬಿಟ್ಟಿವ್ರಿ ಇನ್ನೊಂದು ಚಾನಲ್ 4 ವರ್ಷ ಅದ ಇನ್ಸನ್ ಬಿಟ್ಟೆ. ಅವಾಗ ಆ ಚಾನಲ್ ಹೆಂಗಿತ್ತಂದ್ರೆ ಅದ್ರೊಳಗೆ ಫುಲ್ ಹೊಸ ಟಾಪಿಕ್ ಯಾವಾಗಲೂ ಭಾಳ. ಅಲ್ಲೇ ನಮ್ದು ಫೇಲ್ ಆಗಿದ್ದು ಅನ್ಸೋದು. ಹೆಂಗಂದ್ರೆ ಎವ್ರಿ ಟೈಮ್ ಹೊಸ ಟಾಪಿಕ್ ಇರ್ತದೆ, ಫಿಕ್ಸ್ ಇಲ್ಲ, ಫಿಕ್ಸ್ ಟಾಪಿಕ್ ಇಲ್ಲ. ಅಂದರೆ ಇವತ್ತು ಏನೋ ಒಂದು ಮಾಡ್ತೀವಿ ಚಟ, ನಾಳೆ ಏನೋ ಬೇರೆ ಒಂದು ಟಾಪಿಕ್, ನಾಳೆ ಎಕ್ಸಾಮ್ ಏನೋ ಒಂದು ರ್ಯಾಂಡಮ್. ಜನಕ್ಕೆ ರೀಸನ್ಸ್ ಫಾರ್ ಚಟ ಸೇರಿತ್ತಂದ್ರೆ ನಾವೀಗ ಇನ್ನೊಂದು 4 ವಿಡಿಯೋ ಅಂಥದ್ದು ಮಾಡ್ಬೇಕು. ರೀಸನ್ಸ್ ಫಾರ್ ಲೇಸಿನೆಸ್ ಹಂಗೆ 4 ವಿಡಿಯೋ ಮಾಡಿದಾಗ ಆ ಆಡಿಯನ್ಸ್ ಜಾಸ್ತಿ ಹಾಕೊಂತ ಹೋಗಿ ನಾವು ಅದನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಬೇರೆನೇ ಮಾಡಿಬಿಡ್ತಿದ್ವಿ. ಜನರಿಗೆ ಭಾಳ ಕನ್ಫ್ಯೂಸ್ ಮಾಡಿದ್ವಿ ನಾವು ಕನ್ಫ್ಯೂಸ್ ಇದ್ವಿ. ಪಾರ್ಟ್ 1 ಪಾರ್ಟ್ 2 ಯೂಟ್ಯೂಬ್ನಾಗ ಕರೆಕ್ಟ್ ವರ್ಕ್ ಆಗ, ನೀವು ಒಂದು ಮಾಡಿದಾಗ ವೈರಲ್ ಆಗೋದು ಅದು. ಈಗ ರೀಸನ್ಸ್ ಫಾರ್ ಚಟ ಅನ್ನೋದು ಮತ್ತೆ ಇನ್ಸ್ಟಾಗ್ರಾಮಿಗೆ ಮಾಡೋಣ ಬಿಡ ನಮ್ದಕ್ಕೆ. ಮತ್ತೆ ಅದು ಹೆಂಗಿದ್ರು ಅವಾಗ ಅದು ಯೂಟ್ಯೂಬಿಂದ ಆಡಿಯನ್ಸ್ ಬೇರೆ, ಎಲ್ಲ ಬೇರೆ, ಯೂಟ್ಯೂಬ್ ರೀಲ್ ಬೇರೆ. ಇನ್ನೊಂದು ಹೆಂಗೆ ಗೊತ್ತಣ್ಣ, ಯೂಟ್ಯೂಬ್ ಆಡಿಯನ್ಸ್ ನನಗೆ ಅನ್ಸೋ ಮಟ್ಟಿಗೆ ಅದೇ ಮೇನ್ ಆಡಿಯನ್ಸ್ ಸ್ಟ್ರಾಂಗ್ ಆಗಿ ಉಳಿಯೋದು ಅದೇ. ಯಾಕಂದ್ರೆ ಎಷ್ಟು ತಾಸು ನಾವು ನಮ್ಮನ್ನು ನೋಡ್ತಾರೋ ಅಷ್ಟು ಅವ್ರು ಅಡಿಕ್ಟ್ ಇರ್ತಾರೆ. ಇದು ರೀಲ್ಸ್ ಇಲ್ಲ ಬ್ರೋ. ಈಗ ಸೆಗ್ರಿಗೇಟ್ ಆಗ್ಬಿಟ್ಟತ್ರಿ ಅದು. ಹೆಂಗಂದ್ರೆ ಯೂಟ್ಯೂಬ್ ಆಡಿಯನ್ಸ್ ಲಾಂಗ್ ಫಾರ್ಮೆಟ್ ಆಡಿಯನ್ಸ್, ಇನ್ಸ್ಟಾ ಆಡಿಯನ್ಸ್ ಶಾರ್ಟ್. ಆದರೆ ಇನ್ಸ್ಟಾಗ್ರಾಮ್ ಏನಾಗ್ಬಿಟ್ಟಂದ್ರೆ ಈಸಿ ಟು ಓಪನ್. ಯೂಟ್ಯೂಬ್ ಏನಾಗ್ಬಿಡ್ತೈತಿ, ಆ್ಯಡ್ ಬಂದ್ಬಿಡ್ತೈತಿ ನಡಕ್ಕೆ. ಯೂಟ್ಯೂಬ್ ಆ್ಯಡ್ ಅದಕ್ಕೆ ತಲೆ ಹಾಪ ಅಂತದ್ ಜನಕ್ಕೆ. ನಂಗೂ ಆ್ಯಕ್ಚುಲಿ ಆ್ಯಡ್ ಇವ್ ಹೊಸ್ದಾಗಿ ಚೇಂಜ್ ಮಾಡ ನೋಡಿಲ್ಲ. ಈಗ ಒಂದು ಟಿವಿ ನೋಡ್ತಿಲ್ಲ, ಫಸ್ಟ್ ಒಂದು ಆ್ಯಡ್ 30 ಸೆಕೆಂಡ್ ನಾನ್ ಸ್ಕಿಪಬಲ್, ಅದ್ರಾಗ 2 ಆ್ಯಡ್ ಇರ್ತಾವ. ಒಂದು 15 ಸೆಕೆಂಡ್, ಒಂದು 20 ಸೆಕೆಂಡ್. ಹಿಂಗೆ ಫಸ್ಟಿಗೆ ಒಂದು ಸ್ಕಿಪಬಲ್ ಆ್ಯಡ್ ಬರ್ತೈತಿ, ನೆಕ್ಸ್ಟ್ ಬರೋದು 20-25 ಸೆಕೆಂಡ್ ಇರ್ತೈತಿ. ಸ್ಕಿಪ್ ಮಾಡಕ್ಕೆ ಬರಂಗಿಲ್ಲ. ನೀನು ಎವ್ರಿ ಟೈಮ್ ಹೊಸ ವಿಡಿಯೋ ಹೊಸದಾಗ ಅದು ಬಂದುಬಿಟ್ಲೆ ಬೇಸರ ಆಗ್ಬಿಡ್ತೈತಿ. ಅದಕ್ಕೆ ಸೀದಾ ಇನ್ಸ್ಟಾಗ್ರಾಮಿಗೆ ಜಿಗಿದ್ಬಿಡ್ದು. ಅವ್ರು 45-55 ರೇಂಜ್ನಾಗ ದುಡ್ಡು ಡಿಸ್ಟ್ರಿಬ್ಯೂಟ್ ಮಾಡೋದವ್ರು ಅಲ್ಲ ಇದು ಯೂಟ್ಯೂಬ್. ಇಲ್ಲ ಬ್ರೋ, 45-55 ಇರೋಕೆ. ಇಲ್ಲ ಬ್ರೋ, 70-30 ಐತಿ. ನಂದು 70-30. ಮತ್ತೆ ನಿಮ್ಗೆ ಎಷ್ಟು ಬರತೈತಿ? ಅಲ್ಲಣ್ಣ ಇಲ್ಲಣ್ಣ, ನಾನು ಹೆಂಗೆ ಅನ್ಕೊಂಡಿದ್ದೆ 45-55 ಅನ್ಕೊಂಡಿದ್ದೆ. 70-30 ಐತಿ. ನಮಗೆ 30% ಇಲ್ಲ ಇಲ್ಲ 70%.
ಅವ್ರು 30%. ಬೈ ಆ್ಯಕ್ಚುಲಿ 30 ಜಾಸ್ತಿನ ಆಯ್ತು ಆ್ಯಕ್ಚುಲಿ. ಅದು 15-20 ಇರ್ಬೇಕು. ಅದು ಅವರಿಗೆ ಗೊತ್ತಲ್ಲ ಅನಾಲಿಟಿಕ್ಸ್. ಆದ್ರೆ ಯೂಟ್ಯೂಬ್ ನಿಂಗೆ ಯು ಎಸ್ ಹೋಗಲ್ಲ ಜಾಸ್ತಿ ಇತ್ತು ಬ್ರೋ ರೊಕ್ಕ, ಹೆವಿ ದುಡಿತಾರಣ. ಅಂದ್ರೆ ಅಲ್ಲಿ ಆ್ಯಡ್ ರೇಟ್ ಜಾಸ್ತಿ ಇದಾವೆ, ನಮ್ದು ಇಂಡಿಯನ್ ಆ್ಯಡ್ ರೇಟ್ ಭಾಳ ಕಮ್ಮಿ ಐತಿ. ಇನ್ನೊಂದು ಯಾವ್ದಾದ್ರು ದೇಶ ಐತಿ, ಅದ್ರ ಹೆಸರು ಭಾಳ ವಿಚಿತ್ರ ಐತಿ, ಅಲ್ಲಿ ಎಲ್ಲದಕ್ಕಿಂತ ಹೈ ಅಂತೆ. ಹೌದು ಹಂಗೈತಿ. ಮತ್ತು ಪಾಪ್ಯುಲೇಷನ್ ಅಲ್ಲಿ ಡಿಪೆಂಡಿಂಗ್ ಆನ್ ಪಾಪ್ಯುಲೇಷನ್ ಬ್ರೋ. ಇಲ್ಲಿ ಹೆಂಗೆ ಗೊತ್ತಾನ, ಆ್ಯಡ್ ನೋಡಿ ಯಾರು ಬೈ ಮಾಡಂಗಿಲ್ಲ ಇಂಡಿಯಾ ಒಳಗೆ, ಬೈ ಮಾಡಲ್ಲ. ಅಲ್ಲೇ ಆ್ಯಡ್ ನೋಡಿ ಬೈ ಮಾಡ್ತಾರೆ ಮಂದಿ. ಆಮೇಲೆ ನಿಮ್ಮ ವಿಡಿಯೋಸ್ ಅಲ್ಲಿ ಜನ ನೋಡಿದ್ರಲ್ಲಿ ಮಾತ್ರ ಸೇಮ್ ಹೌದು, ಅದು ಕರೆಕ್ಟ್. ಅದಕ್ಕೆ ನಾನೆಲ್ಲ ಈಗ ಫಾರಿನ್ ವಿಡಿಯೋಸ್ ಮಾಡ್ಬೇಕಂತ ಮಾಡೀನಿ ರೀ. ಅವ್ರು ಯಾರೋ ಒಬ್ರು USA ಇಂದ ನೋಡಿದ್ರು, ಅವರು ಮೆಸೇಜ್ ಮಾಡಿದ್ರು ನೋಡ್ತಿರ್ತೀವಿ ಅಂತ. ನಿಮ್ಮ ಗ್ರೂಪ್ ಇರ್ತಲ್ಲ ಅಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ US ಅದಾಗ ಅವ್ರಿಗೆ ಶೇರ್ ಮಾಡಿರಿ ಅಂತ. ಬೆಸ್ಟ್ ಅವ್ರಿಗೆ ಶೇರ್ ಮಾಡಿರ್ತಾರೆ ಅವರು. ಹಂಗಾಗಿ ನೀವು ಹೋಗಿ ಇದನ್ನು ಚೆಕ್ ಮಾಡಿರಿ, ಹಿಂಗೆ ಗ್ಲೋಬಲಿ ಎಷ್ಟು ಎಲ್ಲೆಲ್ಲಿ ಜಿಯೋಗ್ರಫಿಕಲ್ ಚೆಕ್ ಮಾಡಿದಾಗ US 0.1% US, 0.1% ಜರ್ಮನಿ. ಯಾಕಂದ್ರೆ ಇಲ್ಲಿ ಇಂಡಿಯನ್ಸ್ ಹೋಗಿ ಅಲ್ಲಿ ಇದನ್ನು ಮಾಡ್ತಾರೆ. 0.1%, 0.01% ಇದು ಕೆನಡಾ ಇವೆಲ್ಲ ಭಾಳ ಅದಾವ. ಜರ್ಮನಿ ಇವನು ಅದನ್ನಲ್ಲ, ಅವನು ಯೂಟ್ಯೂಬರ್ ಯಾರು ಅವನು ಯಾರು ಹಿಂದಿ ಜರ್ಮನಿ ಅಲ್ಲಿ ಅದಾನ ಅವನು. ಅದು ಯಾವ್ದ ಅದಕ್ಕೆ ಮತ್ತೆ ಅವನಿಗೆ ಹೆಸರು ಬಿದ್ದತ್ತಲ್ಲ ಜರ್ಮನ್ ಶೆಪರ್ಡ್ ಅಂತೇಳಿ. ನಾನು ಬೇರೆ ಅನ್ಕೊಂಡಿದ್ದೆ. ಒನ್ ಸೈಡ್ ಅದಾನ ಬಿಡಪ್ಪ, ಏನೋ ಗೊತ್ತಾಗತ್ತೆ ಅದು. ಮಂಗೆ ಮಾಡ ಅಂತ ಜನ ನೋಡ್ತಿದ್ದೆ. ಅನಿಮಲ್ ಮ್ಯಾಗ ಮಾಡಿದ್ ನೋಡು, ಅನಿಮಲ್ ಫಿಲಿಮ್ ಮ್ಯಾಗ ಏನೋ ಅಂದ. ಆದ್ರೆ ನನಗೇನು ಅನ್ಸಲ್ ಚೆನ್ನಾಗಿ ಅನ್ಸ್ತು ಫಿಲಿಮ್. ಫಿಲ್ಮ್ ಚಲೋ ಐತೆ ಬ್ರೋ. ಅನಿಮಲ್ ಇವ್ರೇನು ನಮ್ಮ ಸೈಡ್ ಬಂದು ನಮ್ಮ ಮನೆ ಅಕ್ಕಪಕ್ಕ ಜನರು ಗಂಡ ಹೆಂಡತಿಗಳು ಹೊಡೆದಾಡಿದ್ರು ಸತ್ತ ಹೋಗ್ತಾರೆ ಈ ಜನರು. ಈಗೇನು ಅನಿಮಲ್ ಬಗ್ಗೆ ಇದು ಮಾಡ ಅಂತಿರ್ತಾನ ನೋಡ, ಅಲ್ಲಿ ಎಂತಿಗೆ ತಾವು ಹೊಡಿತಿರ್ತಾನವ. ಅಂಥವ್ರು ಇರ್ತಾರ ಮಕ್ಕಳು. ಸುಮ್ಮನೆ ಹೆಂಗಂದ್ರೆ ಜನರಿಗೆ ತೋರ್ಸಾಕ ಚಲೋ ತೋರ್ಸುದು. ಆ್ಯಕ್ಚುಲಿ ಚಲೋ ಇದ್ದಾವ ಇದ್ರ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ತಾ ಚಲೋನೇ ಇರ್ತಾನ. ಮತ್ತು ಫಿಲ್ಮ್ ಎಂಟರ್ಟೈನ್ಮೆಂಟ್ ಬಾವ್ರೆ, ನೋಡೋದು ಬಿಡೋದು ಮತ್ತೇನು ಭಾರಿ ರೆಡಿ ಮಾಡಿಬಿಟ್ರು ಅದಕ್ಕೆ. ಆದ್ರೆ ಅನಿಮಲ್ ಫೇವ್ರೇಟ್. ನಾನು 2 ಸಲ ಥಿಯೇಟರ್ ನಾ ಒಂದ್ಸಲ ಹೋಗಿದ್ದೆ, ನೋಡೋಣ ಸಿಗ್ತದೆ ಏನ್ರ ಮಿಸ್ಟೇಕ್ ಏನ್ರ ಇರ್ಬೋದು. ಮಿಸ್ಟೇಕ್ ಅದಾವ ಅದ್ರ ಮಿಸ್ಟೇಕ್ ಯಾವಾಗ ಗೊತ್ತಾಗತ್ತೆ ಬ್ರೋ? ಈಗ ಇನ್ನೊಂದು 4 ವರ್ಷ ಬಿಟ್ಟಾದ್ಮೇಲೆ ಇದ್ರಕ್ಕಿಂತ ಚಲೋ ಮೂವೀಸ್ ಬರ್ತಾವ. ಸೊ ಅವಾಗ ಇದ್ರ ಮಿಸ್ಟೇಕ್ ಗೊತ್ತಾಗ್ತೈತಿ. ಹಂಗದು ಮೂವಿದ. ಈಗ ನಾವು ಶಿವಾಜಿ ವಾಟ್ ಎವರ್ ಇವೆಲ್ಲ ನೋಡಿದಾಗ ಆ ಟೈಮ್ನಾಗ ಅದು ಏನು ಮಿಸ್ಟೇಕ್ ಅನ್ಸಿರಂಗಿಲ್ಲ. ಕರೆಕ್ಟ್. ಅವಾಗ ಚಲೋನ ಮೂವಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಚುತ್ಯಾಪ್ ಐತಿದ್ರವಾಗ. ಕೆಲವು ಫಿಲಿಮ್ಸ್ ಇರ್ತಾವಣ್ಣ ಕಲ್ಟ್ ಟೈಪ್, ಅಂದ್ರೆ ಒಂದು 10 ವರ್ಷ ಆದ್ಮೇಲೆ ನೋಡಿದ್ರು ನಿನಗೆ ಅದ ಫೀಲ್ ಬರ್ತದೆ. ಅದ ಉಳಿದವ್ರ ಕಣ್ಣಂತೆ ಏ ಮೂವಿ ಮತ್ತೆ ಥಿಯೇಟರ್ನೇ ಬಂದಿತ್ತು. ನಮ್ಮ ಮೂವಿ ಮತ್ತೆ ಹೆಂಗ ಮಿಸ್ಟೇಕ್ ಅಂದ್ರೆ ಟೆಕ್ನಿಕಲ್ ಮಿಸ್ಟೇಕ್ ಸಿಗ್ತಾವ ನಿಂಗೆ ಹಳೆ ಮೂವೀಸ್ ಆಗ. ಯಾಕಂದ್ರೆ ಅವಾಗ ಟೆಕ್ ಬರೀ ಇದು ಇರಲಿಲ್ಲ. ನಾವು ಏನು ನೋಡೋಕೆ ಹೋಗಿದ್ದೆ ನಾನು, ಟೆಕ್ನಿಕಲ್ ಮಿಸ್ಟೇಕ್ ಭಾಳ ಅದಾವ. ಅಂದ್ರೆ ಲಿಪ್ಸಿಂಕ್ ಆತು, ಲೈಟ್ ಇಲ್ಲ, ಅವೆಲ್ಲ ಅದೆಲ್ಲ ಐತಿ. ಯಾಕಂದ್ರೆ ಅವಾಗ ಟೆಕ್ನಿಕಾಲಿಟಿ ಭಾಳ ಕಮ್ಮಿ ಇತ್ತು. ಅಂಥದ್ರು ಅಂಥ ಮೂವಿ ಮಾಡೋಣ ನಾವು. ತಿಥಿ ನೋಡಿದ್ರೆ ಅದು ಜನರು ಅದ್ರ ಬಗ್ಗೆ ಒಂದನೇ ಮಾತಾಡೋಣ. ಎಂಥ ಫಿಲಿಮ್ ಅದು. ಒಂದು ವರ್ಷ ಆತ, ಆಮೇಲೆ ಏನು ಗಾಯಬ ಬಿಡ್ತು. ನಾನು ಅದನ್ನ ನೋಡಿದೆ ಯೂಟ್ಯೂಬ್ನಾಗ, ಇನ್ನೂ ಇರ್ಬೇಕು, ಅದು ಫ್ರೀ ಐತಿ. ನೋಡ್ರಿ ಪಕ್ಕ. ಅದಂಥ ಫಿಲಿಮ್ ಯಾವುದೂ ಇಲ್ಲ. ಎದಕ್ಕೆ ನೋಡಿಲ್ಲ ಅಂದ್ರೆ ಅದರ ಫೇವ್ರೇಟ್ ಹೀರೋ ಇಲ್ಲ. ಎಷ್ಟು ರಿಯಲಿಸ್ಟಿಕ್ ಐತಣ್ಣ ಅದು. ತಿಥಿ ಇದು ಕಮರ್ಷಿಯಲ್. ನಾನು ಅದ್ರ ಮೇಲೆ ಆ್ಯಕ್ಚುಲಿ ರೋಸ್ಟ್ ಮಾಡಿ ಜನರಿಗೆ ನೋಡಕ್ಕೆ ಹೇಳೋಣ ಅಂತ ಅನ್ಕೊಂಡು ನೋಡಕ್ಕೆ ಯಾವಾಗ ಮಾಡಿ. ರೋಸ್ಟ್ ಮಾಡಕ್ಕೆ ಬರೋಂಗಿಲ್ಲ ಇಲ್ಲ, ಅದು ಮಜಾ ಆಯ್ತು ಪಿಕ್ಚರ್. ಅದು ನೋಡ್ರಿ ಅದು ಎಷ್ಟು ಫನ್ನಿ ಐತಿ ಅಂತ. ಲೈಟಾಗಿ ರೋಸ್ಟ್ ವಿತ್ ಇದನ್ನ ಮಾಡಿ ಬಿಟ್ಟು ಬಿಡುದು. ಅದು ಚಲೋ ಐತೆ ಪಿಕ್ಚರ್. ನಂಗೂ ಸೇರುತ್ತೆ, ಮಜಾ ಬಂದೈತೆ ಪಿಕ್ಚರ್. ಹತ್ತೈತಿ ಅದರದ್ದು ಹಳ್ಳಿದೈತಿ. ಆದ್ರೆ ಇಲ್ಲಿ ಸೈಡಿಂದ ಅಲ್ಲ, ಅದು ಮಂಡ್ಯ ಸೈಡ್, ಹಳ್ಳಿ ಸೈಡ್, ಸೌತ್. ನಮ್ಮ ಸೈಡಿಂದ ಅಂದ್ರೆ ನಮ್ಮ ಸೈಡ್ ಹಳ್ಳಿ. ಇದು ಬರಾಕತ್ತೈತ ಅಣ್ಣ 14ನೇ ತಾರೀಕು ಯಾವ್ದಾಯ್ತು ನಿನ್ನೆ ಕೋಟೆ ಅಲ್ಲಣ್ಣ. ಅಜ್ಜಿದ ಬೆಳಿಗ್ಗೆ ನೋಡಿದ್ರು. ಶಿವಮ್ಮ ಇದು ರಿಷಬ್ ಶೆಟ್ಟಿ ಪ್ರೊಡಕ್ಷನ್. ಯಾವ್ದು ಶಿವಮ್ಮ ಅಜ್ಜಿ, ಇದು ಜಂಬದ ಅಜ್ಜಿ ಸ್ಟೋರಿ. ಅದು ಹೋಗಿ ಅವಾರ್ಡ್ ಗೆದ್ದತ್ತಲ್ಲೇ. ಇದು ಒಂದು ಪಿಕ್ಚರ್ ಇತ್ತು ಗೊತ್ತಾ, ಒಂದು ಸ್ಟೋರಿ ಇತ್ತಲ್ಲ ಸಣ್ಣವರಿದ್ದಾಗ. ಹಿಂಗ ನಾನು ಅಜ್ಜಿ ಬೆಂಕಿ ಕೊಡ್ಲಿಲ್ಲ ಅಂದ್ರೆ ಬೆಳಕಾಗಂಗಿಲ್ಲ, ಅಜ್ಜಿ ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಳಕಾಗಿಲ್ಲ ಅನ್ನೋದು. ಶಾರ್ಟ್ ಮೂವಿ ಅದ ಇಲ್ಲ, ಲಾಂಗ್ ಫಾರ್ಮ್ ಫಿಲ್ಮ್. ಶಾರ್ಟ್ 1.5 ತಾಸು. ಶಿವಮ್ಮನ ಏನು ಪಿಕ್ಚರ್. ಹಳ್ಳಿಗಳಾಗ ಪೌಡ್ರ್ ಮಾರಕ್ ಬರ್ತಾರಣ್ಣ ಶಿವಮ್ಮ. ನೀವು 3 ಜನ ಸೇರಿಸ್ರಿ. ಪಿರಮಿಡ್ ಸ್ಕೀಮಿನ ಸ್ಕ್ಯಾಮ್ನಾಗ ಹಳ್ಳಿ ಅಜ್ಜರು ನಂಬಿ ಅದನ್ನೆಲ್ಲ ಕೊಡ್. ಅದು ಟ್ರೇಲರ್ ಹೆಂಗಿತ್ತಣ, ಸೇಮ್ ತಿಥಿ ಟೈಪ್ ಅನ್ಸ್ತದ. ಅಂದ್ರೆ ರಿಯಲಿಸಮ್ ಭಾರಿ ಮಸ್ತ್ ಇತ್ತಣ ಅದು. ಈಗ ನೆಕ್ಸ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಯಾವ ಮೂವಿ ಪ್ಲಾನ್ ಐತಿ ಮಾಡ್ಬೇಕಂದ್ರೆ? ನೆಕ್ಸ್ಟ್ ಅದೇ ನಾನು ಈಗ ಹಾಕ್ಬೇಕಿದ್ವಿ ಅಹಂ ಪ್ರೇಮಾಸ್ಮಿ ಅದನ್ನ ಹಾಕಕ. ಅಹಂ ಪ್ರೇಮಾಸ್ಮಿ ಚಲೋ ಐತಿ. ಅದ್ರಾಗ ಮಸ್ತ್ ಐತಿ. ಅದ್ರಾಗ ಹಾಡೈತಲ್ಲ ಈಶ್ವರ್ ಅದು. ಆಮೇಲೆ ಕಣ್ಣಲೆ ಅಂತ
ಹಾಡುಗಳು ಚೆನ್ನಾಗಿರ್ತಾವ, ಫಿಲ್ಮ್ ಚೆನ್ನಾಗಿರಲ್ಲ. ಹಾಡು ಪ್ರೊಡಕ್ಷನ್ ಹೆಂಗೈತೆ ಬ್ರೋ ಮೂವಿ ನೋಡಿ, ಏನು ಲೆವೆಲ್ ಮಾಡೋಣ ನಾವು ಅವಾಗಿನ ಕಾಲಕ್ಕೆ. ಅದು ಒಂದು ಅವ್ನು ನಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಹಿಂಗೆ ರವಿಚಂದ್ರನ್ ಬಂದು ಫುಲ್ ಹಿಂಗೆ ಹೊಟ್ಟಿ ರವಿಚಂದ್ರನ್ ಭಾರಿ ಇದೆ. ಪಾಪ ಬಾಡಿ ಶೇಮ್ ಮಾಡ್ತಿಲ್ಲೇ ಇವಂಗೆ ಅಂದಿರ್ಬೇಕು ಈಗ ರೀಸೆಂಟ್ಲಿ ಯಾರು ಬಾಡಿ ಶೇಮ್ ನಿಂದು ಬರ ಅಂತ ತಡಿ. ನನಗೆ ಇದ್ರ ಅಂದಿದ್ರಿ ಯಾರ ಕರ್ರ ರೀಲ್ಸಿಂದ ರೋಸ್ಟ್ ಮಾಡ್ಕಾರ ಕರ್ರಗ ಇರೋರಿಗೆ ಹಿಂಗೆ ಅನ್ಬಾರ್ದು ಏನೇನ. ನನಗೆ ಅವು ಗೊತ್ತೇ ಇಲ್ಲ ಏನು ಅವು. ನೀ ಉತ್ತರ ಏನು ಕೊಟ್ಟಿವ್ರು? ಹ್ಞೂ ಅಂದಿನ ಏನಂದೆ? ಅದಕ್ಕೆ ಇದನ್ನೇ ಮಾಡಕ್ಕೆ ಹೋಗಲ್ಲ ರಿಪ್ಲೈ. ನೀ ಅನ್ ಬ್ರೋ, ನಾ ಕೂಡಲ್ಲ, ನನಗೇನು ಕಾಣ ಅಂತೈತಿ ಅದನ್ನ ಹೇಳ ಅಂತೀನಿ ಅಂತ ಅನ್ಬೇಕು. ಆಮೇಲೆ ಅವರು ಮತ್ತಿನ್ರ ಅಂತಾರಣ, ಮತ್ತೆ ಅದಕ್ಕೆ ರಿಪ್ಲೈ ಕೊಡುವ ಮಜಾ ಮಾಡಿ. ಇವ ಹೆಂಗೆ ಬೀಫ್ ಬ್ಯಾಡ ಹಿಂಗೆ ಏನೋ ಅದ್ರ ರೋಸ್ಟ್ ಮಾಡೋದು ಎಲ್ಲರಿಗೂ. ಬ್ರೋ ಒಂದು ಸ್ವಲ್ಪ ಲಫ್ಡ ಮಾಡ ಅಂದ್ರೆ ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಕಲಿ ಬ್ರೋ. ಈಗ ಎಷ್ಟೊಂದು ಜನ ಒಂದೊಂದು ಲಫಡ ಮಾಡ ಅಂತಾರೆ ನೋಡಿಲ್ಲ, ಸುಮ್ಮನೆ ತಮಗಿಲ್ಲದನ್ನ ತಾವು ತೊಗೊಂಡು ಹಿಂಗೆ ಹೋಗು ಬಾಣನ ಕುಂಡೆ ತುರ್ಕೊಂಡು ನನಗ ಚುಸ್ತಿದ್ದು ನನಗ ಬಿಟ್ರು ಅಂತಾರಲ್ಲ, ಹಂಗೆ ಮಾಡ್ಬೇಕು ಬ್ರೋ. ಏನ್ರ ನಾ ಮಾಡಿ ಯಾರ ಜೊತೆ ಮಾಡಕ್ಕೆ, ನಾವು ಫಿಲ್ಮ್ನವ್ರ ಜೊತೆ ಮಾಡಕ್ಕೆ, ಮತ್ತೆ ಅವರು ಒಳ್ಳೆ ಪವರ್ಫುಲ್ ಇರ್ತಾರೆ ಆಲ್ರೆಡಿ. ಏನು ಮಾಡಕ್ಕೆ ಮತ್ತೆ ಆಮೇಲೆ ಓ ಇವ್ರ ಮೇಲೆ ಮಾಡಿ. ಇದು ಪ್ರಶಾಂತ್ ನೀಲ್ ಸೀದಾ ಮಾರನೇ ಆಯ್ತು ಡೈನೋಸಾರ್ಕೋ ಮಾರು ಅಂತ ಅನ್ಬೇಕು ನೀನು ಅವ್ರಿಗೆ ಅಂದ್ಬಿಡ. ಸರ್ ನಿಮ್ದ ಪಿಕ್ಚರ್ ಡೈಲಾಗ್ ನಿಮ್ಗೆ ಹೇಳ ಅಂತೀವಿ, ಮೈ ಡೈನೋಸಾರ್ಕೋ ಮಾರ್ ರहा हूं आप गलत क्यों बोल रहे हो इस अम्ಮಗೆ ಅವಲಕ್ಕಿ ಚಿಕ್ಕಿ ಮಾಕಿ ಅವ್ನು ಟೆನ್ಷನಿಗೆ ಬಂದ ಹೆಸರು ತೊಗೊಂಡ ಮಾತಾಡಂತೆ. ಇವ್ರು ಮಾಡ್ರು ರಿಷಬ್ ಶೆಟ್ಟಿ, ರಾಕೇಶ್ ಶೆಟ್ಟಿ ಅಂತವ್ರು ಮಾಡಿ. ಅವ್ರೇನು ರಾಜ್ವಿ ಶೆಟ್ಟಿ ನೋಡಿದ್ರೆ ಗೊತ್ತಾಗತ್ತಲ್ಲ, ನಾ ಮಾತಾಡೋ ನೋಡಿದ್ರೆ ಗೊತ್ತಾಗತ್ತೀವಿ. ಅವ್ರದ್ದು ಇದು ಯಾವ್ದು ವಾಸ್ತು ಪ್ರಕಾರ ಮಾಡ್ಬ್ರೋ ಒನ್ ಸೈಡ್ ಇಲ್ಲದೆ ಹೆಂಗಂದ್ರೆ ನಮಗೆ ಟೈಮ್ ಪಾಸ್ ಮೂವಿ ಅದ ವಾಸ್ತು ಪ್ರಕಾರ. ಅದು ಅವ್ರದಲ್ಲ ಅಂದ್ರೆ ಅಮೇ ನಾವು ಬರೀ ಆಕ್ಟ್ ಮಾಡೋಲ್ಲ. ಯೋಗರಾಜ್ ಭಟ್ ಅಂದದ. ಯೋಗರಾಜ್ ಭಟ್ ಅವರು ಚಿಲ್ಲದಾರ ಅವ್ರದ್ದು ಮಾಡ್ರಿ. ಏನು ಚಿಲ್ಲ. ಕೆಲವು ಇಂಗ್ಲೀಷ್ ಫಿಲ್ಮ್ ಎಷ್ಟು ವರ್ಸ್ಟ್ ಅದಾವಣ, ನೀವು ನೋಡ್ರಿ ಅವನ್ನ. ಕೆಲವು ಅದಾವ ಇಂಗ್ಲೀಷ್ ಫಿಲ್ಮ್, ಒಂದು 10 ಫಿಲ್ಮ್ ಐತಿ ಇಂಗ್ಲೀಷ್ ಫಿಲ್ಮ್ ಭಾಳ ವರ್ಸ್ಟ್ ಅದ ಬ್ರೋ. ಹಂಗೆ ಅಂದ್ರೆ 10 ಹಿಂಗೆ ಬರ್ತಿರ್ತೈತಿ, ಹೊಡಿತಿರ್ತಾರ. ಅದು ಎಷ್ಟು ಅಸಹ್ಯ CGI ಅದು ಯಾವುದೋ ಹೆಸರು, ಅದನ್ನ ಮಾಡ್ಬೇಕು. ಅದನ್ನ ಮಾಡ್ರಿ ಹಂಗೆ ಅದಾವ ಬ್ರೋ, ಭಾಳ ಅದಾವ, ಭಾಳ ಸಿಕ್ಕಾಪಟ್ಟದು. ಯುಗಾಂಡದವ್ರು ಮಾಡ್ತಾರಲ್ಲ ಕೆಲವು ಫಿಲ್ಮ್. ಬ್ರೋ ಅಲ್ಲ ಕಾಮಿಡಿ ಪಾ ಅಲ್ಲಿ ಹೆಂಗೆ ಅಯ್ಯೋ ಟೈಮ್ ಪಾಸ್ ಪಿಕ್ಚರ್ ಹಿಂಗೆ ಸ್ಕ್ರೀನ್ ಕಾಣ್ತೈತಿ, ಹಿಂಗೆ ಎತ್ತಿ ಹಿಂಗೆ ಇಟ್ಟಿದ್ದು ಹಿಂಗೆ ಕಾಣ್ತಿರೋದು ಹಿಂಗೆ ಲಿಟಲ್ಲಿ. ಅಂದ್ರೆ ಫುಲ್ ಲೋ ಪ್ರೊಡಕ್ಷನ್. ಯುಗಾಂಡ ಅಸಹ ಭಾರಿ ಐತಿ. ಯಾರಿಗೂ ಗೊತ್ತಿಲ್ಲ ಫಿಲ್ಮ್ಸೇ ಮಾಡಕ್ಕೆ ಬಿಡ ಆರಾಮ್ ಸೇಫ್. ಇಲ್ಲ ಬ್ರೋ ಹಂಗೆ ಅನ್ಕೊಂತ ಕುಂತ್ರೆ ಅದು ಏನಾಗ್ಬಿಡ್ತೈತಿ, ಕಡಿಮೆ ಹೋಗ್ತೈತಿ. ಯಾವಾಗ ನೀವು ಫೇಮಸ್ ಆಗ್ಬೇಕಂದ್ರೆ ಮಾರನೇ ಆಯ್ತು ಡೈನೋಸಾರ್ಕೋ ಮಾರು. ಈಗ ಕೆಲವು ಫಿಲ್ಮ್ಸ್ ಇರ್ತಾವ ಗೊತ್ತಣ್ಣ, ಎಲ್ರಿಗೂ ಗೊತ್ತದು ಕೆಟ್ಟೋಗೈತೆ ಫಿಲ್ಮ್ ಅಂತ, ಬಟ್ ಫೇಮಸ್ಸು ಐತಿ ಅಂತ ಫಿಲ್ಮ್ ಪಕ್ಕಾ ವೈರಲ್ ಆಕವು. ರೋಸ್ಟ್ ಇದು ಜವಾನ್ ಮೇಲೆ ಮಾಡ್ಬೈ. ನಾ ಅದನ್ನ ಕೇಳ ಹಿಂದಿ ಮೂವಿ ಮೇಲೆ ಮಾಡಿ ನೀನು ಯಾವನ ಅದು ಇಲ್ಲ, ಅದು ಆನ್ಲೈನ್ ಹೋಗೈತಿ. ಟೀನೇಜ್ ಅಣ್ಣ, ಕನ್ನಡದ ಫಿಲ್ಮ್ ಟೀನೇಜ್ ನೋಡಿದ್ರೆ ಮಾಡಿದ್ದೆ ಕೇಳಿ. ನಾನು ಮೂವಿ ನೋಡಿಲ್ಲ, ಆದ್ರೆ ನಂಗೆ ಗೊತ್ತಿದ್ದ ಫಾಲ್ತು ಐತೆ. ನಾ ರೋಸ್ಟ್ ಮಾಡಿದ್ದೆ. ಅಲ್ಲಿವರೆಗೂ ನಾನು ವ್ಯೂಸ್ ನಾರ್ಮಲ್ ಬರ್ತಿದ್ವು, 50-60ಕ್ಕೆ. ಅದು ಇದು ಟೀನೇಜ್ ಹಾಕಿತ್ತಿದ್ದಂಗೆ ಅದು 100 somethingಗೆ ಹೋಗ್ಬಿಡ್ತು ಸಡನ್ನಾಗಿ. ಅದೇ ಯಾಕಂದ್ರೆ ಭಾಳ ಜನ ನೋಡ್ಯಾರ ಅದನ್ನ ಟೀನೇಜ್ನ. ಆಮೇಲೆ ಫಿಲ್ಮು ಗೊತ್ತಾಗತ್ತೆ ನೋಡಿದಾಗ, ಫಿಲ್ಮ್ ಹಂಗಾಯ್ತು, ಮಿಸ್ಟೇಕ್ಸ್ ತೆಗಿಬೋದು ಅಂತ. ಭಾಳ ಮಿಸ್ಟೇಕ್ ಅದು, ಭಾಳ ಅದು. ನಾವು ಜವಾನ್ಗೆ ಬಗ್ಗೆ ಬೈದಿದ್ವಲ್ಲ, ನಾವು ಮೂವಿ ರಿವ್ಯೂ ಕೊಡ್ತಿದ್ವಲ್ಲ, ಅವಾಗ ಜವಾನಿಗೆ ಒಂದು ಸಿದ್ಧ ಬದ್ಬಿಟ್ಟು ಎಂಥ ಹೊಲಸ್ ಮೂವಿ ಸಲಾರ್ ಹೊಲಸ ಐತಿ. SRK ಫ್ಯಾನ್ಸ್ ಸಿದ್ಧ ಬಿಟ್ರ ಇವು ಸಲಾರ್ ಗಿಲ್ಲಾರ್ ಇವೆಲ್ಲ ಹಿಂಗೆ ಯೂಟ್ಯೂಬ್ನಾಗ ಬಂದ್ರೆ ಮಾಡಿಬಿಡ್ ನೀನು. ಬೈ ಏನದು ಉಗ್ರ ಮೇಲೆ ಸಲಾರಲ್ಲಿ ಈಸಿ ಮಾಡ್ಬೋದು, ಯಾಕಂದ್ರೆ ತಲೆ ಕೆಡ್ಸೋಂಗಿಲ್ಲ. ಮತ್ತು ಇವೆಲ್ಲ ಮಾಡ್ರೆ ಅಮೆಝಾನ್ ಪ್ರೈಮ್ ಬಂದ್ಬಿಟ್ಟೈತಿ, ಅವ್ರು ಬಿಡಂಗಿಲ್ಲ. ಅವ್ರು ಬಿಡ ಜವಾನ್ ಇಲ್ಲ ಬೈ. 10 ಮೂವಿ ತೊಗೊಂಡು ಅಟಲಿದ 10 ಮೂವಿ ತೊಗೊಂಡು ಒಂದು ಮೂವಿ ಮಾಡಿಟ್ಟ ನಾವು. ಏನು ಸುಮ್ಮನೆ ಸೋಷಿಯಲ್ ಮೆಸೇಜ್ ಕೊಡೋದು. ನಾನು ನೋಡಿಲ್ಲ ಅದನ್ನು ಜವಾನ್, ನಾನು ನೋಡಬೇಡ. ಫುಲ್ ಕಂಟೆಂಟ್ ಐತಿ. ಅಂದ್ರೆ ನೀವು ವಿದೌಟ್ ಇದನ್ನ ಮಾಡ ಸೀನ್ ತೋರಿಸದಂಗೆ ಮಾಡ್ಕೋಬೋದು. ಈ ಒಂದು ಯಾವ್ದಿದೆ ಕಿಸಿ ಕಾ ಬಾಯಿ ಕಿಸಿ ಕಾ ಜಾನ್ ಮಾಡ, ಸಲ್ಮಾನ್ ಖಾನ್ ಎಲ್ಲ ಮಾಡ್ಬೋದು. ಅದನ್ನ ಅಂತ ಬರ ಅನ್ಸಲಿಲ್ಲ ನಂಗೆ. ರೇಸ್ 3 ನೋಡಿ, ರೇಸ್ 3 ಮಾಡ. ರೇಸ್ 3 ಮಕ್ಕಳ ಕಂಟೆಂಟ್ ಐತಿ. ಮಾಡ್ರು ಹಿಂದಿದವ ಮಾಡಿ. ಅದನ್ನ ಮಾಡ್ಬೇಕಣ್ಣ, ಬೇರೆ ಭಾಷೆದಾಗ ಮಾಡ್ಬೇಕು. ಅವು ಹಿಂದಿದವ್ರೆ ನಮ್ಮ ಜನ ಹಿಂದಿ ಪಿಕ್ಚರ್ ನೋಡೇ ಬಿಟ್ಟಿರ್ತಾರೆ. ಸೊ ಹಿಂದಿದ್ ಮಾಡಿ ನೀನು. ಈ ಕನ್ನಡ ಫಿಲ್ಮ್ ಏನಣ್ಣ ಸಿಚುವೇಶನ್ ಹಂಗೆ ಸಡನ್ನಾಗಿ ಅದು ನೋಡಿಲ್ಲ, ಅದು ಎಲ್ಲ ಸ್ಟ್ರೈಕ್ ಏನೇನ ಮಾಡಿ ಫಿಲಿಮ್ಸ್ ಯಾರು ನೋಡಕತ್ತಿಲ್ಲ. ಹೌದು, ಅದು ನಡಕ್ಕೆ ಏನಾಯ್ತು ಒಂದು ಸ್ವಲ್ಪ ದಿವಸ ಪ್ರೊಟೆಸ್ಟ್ ಎಲ್ಲ ಮಾಡಂತಾರ. ನಮ್ಗೆ ಥಿಯೇಟರ್ ಸಿಗಂತಿಲ್ಲ, ಮೂವಿ ಸಿಗಂತಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಬರಂತಿಲ್ಲ. ಫುಲ್ ಡೌನ್ಫಾಲ್ ಅಡ ಕನ್ನಡ ಫಿಲ್ಮ್ ಫುಲ್ ಡೌನ್ಫಾಲ್. ಅದು ನ್ಯೂಸ್ ನೋಡಿದ್ದು ನಾನು. ಪ್ರೊಡ್ಯೂಸರ್ಸ್ ಅವ್ರು ಯಾರು ಡಿಸ್ಟ್ರಿಬ್ಯೂಟರ್ಸ್ ಮಾತಾಡಿ ಭಾಳ ಕಷ್ಟ. ಅದೇನಾಗ್ಬಿಟ್ಟೈತಿ, ಮೂವೀಸ್ ಈಗ ಇದ್ದಿದ್ದು ಅದಾವ, ಅಂದ್ರೆ ಮೊದ್ಲು ಹೆಂಗೆ ಮಾಡ್ತಿರಲ್ಲ ಮೂವೀಸ್ ಹಂಗೆ ಯಾರು ಮಾಡೋಕ್ಕಾಗಂತಿಲ್ಲ. ಬರೀ 2-3 ಮೂವೀಸ್. ನಾನು ಯಾವುದೋ ಫಿಲ್ಮ್ ಹೋಗಿದ್ದಣ್ಣ ಮೊನ್ನೆ, ಕಾಂಗರು ಅಂತ ಒಂದು ಬಂದೈತಿ ಕನ್ನಡದ್ದೇ. ಇವನು ಆದಿತ್ಯ ಯಾರದಣ್ಣ ಅವ್ನು ಹೀರೋ, ಇದು ಆದಿ ಲಂಕೇಶ್ ಪತ್ರಿಕೆ. ಡೆಡ್ಲಿ ಸೋಮ ಎಂತ ಚೆನ್ನಾಗೈತಣ್ಣ ಫಿಲಿಮು. ಇಬ್ಬರೇ ಇದ್ದಿದ್ದು ಥಿಯೇಟ್ರಾಗ. ಪ್ರಮೋಷನ್ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ನಾನು ಹೋಗಿದ್ದೆ. ಎಂಥ ಫಿಲಿಮ್ ಅಣ್ಣ, ಫುಲ್ ಭಾಳ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಹುಕ್ಕಿತ್ತದು. ಬ್ರೋ ನೀ ಏನು ಮಾಡಿ ಇನ್ಮ್ಯಾಗಿಂದ ಇನ್ನೊಂದು
ಈಗ ಮೂವಿಗೆ ನೋಡಿ ಬರ್ತೀಯಲ್ಲ ನಿಂಗೆ ಚಲೋ ಅನಿಸ್ತ ಅಂದ್ರೆ ಅದ್ರದ್ದು ರಿವ್ಯೂ ಕೊಟ್ಟು ಮುಗಿಸ್ಬಿಡು. ಹೆಂಗಿದ್ರು ಮೂವಿ ಜನನ ಅದಾರ ನಿಮ್ಮವ್ರು, ಅದನ್ನ ಪ್ರಮೋಷನ್ ಮಾಡ್ಬೇಕು, ಮಾಡಿಬಿಡು. ಯಾವ್ದು ಚಲೋ ಅನಿಸ್ತಲ್ಲ ಬಂದು ಒಂದು 5 ನಿಮಿಷ ಕುಂತು ಮಾತಾಡಿ, ಹಿಂಗೆ ಅನಿಸ್ತಾ ನಂಗೆ ಈ ಪಾಯಿಂಟ್ಸ್ ಇರುತ್ತೆ. ಹೆಂಗೆ ನಿನ್ನ ಆಡಿಯನ್ಸ್ ಎಲ್ಲ ಮೂವಿ ನೋಡೋರು ಬಂದಾರಲ್ಲ, ಸೊ ಅಂಥವು ಹಾಕೇನೆ ಚಲೋ. ಅದು ಚಲೋ ಇದೆ, ನೋಡ್ಬೋದು ನಾವು. ಭಾಳ ಚೆನ್ನಾಗಿದೆ ಅದು. ಥಿಯೇಟರ್ ನೋಡಿದ್ದು ನಾನು, ಈಗ ಬಂದೈತಿ. ಇತ್ತೀಚೆಗೆ ಲಾಸ್ಟ್ ಮಂತ್ ಬಂದೈತೆ. ನೋಡಿ ಜನಕ್ಕೆ ಗೊತ್ತೇ ಆಗಲ್ಲ ಇಂಥ ಫಿಲ್ಮ್ಸ್ ನಿಂಗೆ ಗೊತ್ತಾ? ಇನ್ನು ಹೆಂಗೆ ಗೊತ್ತಾಗತಿ ಪ್ರಮೋಷನ್. ಅದು ಬ್ಲಿಂಕ್ ಬಂದಿತ್ತು, ಅದು ಎಷ್ಟು ಮಾಡಿದ್ರು ಅದನ್ನ. ಬ್ಲಿಂಕ್ ಸ್ವಲ್ಪ ಜನರಿಗೆ ರೀಚ್ ಆಯ್ತು. ಬ್ಲಿಂಕ್ನಾಗ ಒಂದೊಂದಿಷ್ಟು ಅದಾವ, ಇದು ಏನಂದ್ರೆ ಫಾಲ್ಟ್ಸ್ ಅದಾವ. ಯಾಕಂದ್ರೆ ಅದು ವಾಚ್ನಾಗ ಇದನ್ನ ಮಾಡೋದು, ಅದೊಂದು ರಿಂಗ್ನಾಗ ಇರು, ಅವೆಲ್ಲ ಅನ್ನೋದ್ರ ಜೊತೆಪ್ಪ. ಆದ್ರೆ ಹೊಸ ಪ್ರಯತ್ನ ಆ ಹೊಸದಾಗಿ ಏನು ಮಾಡಿರಲ್ಲ ಅದು ಇಂಪಾರ್ಟೆಂಟ್. ಬೈ ಅದನ್ನ ಆ ಮೂವಿ ಅಟೆಂಡ್ ಮಾಡಿದ್ದು ಭಾಳ ಇದು ಏನಂತಾರ ಗ್ರೇಟ್. ಬ್ಲಿಂಕ್ ಚಲೋ ಐತಿ. ಆಮೇಲೆ ಯಾವ್ದು ನಾವು ಮತ್ತೆ ನೋಡಿದ್ದು ಯಾವ್ದಾಯ್ತು, ನನಗೆ ಇದನ್ನು ಒಂದು ಲೆಕ್ಕಕ್ಕೆ ಚಲೋ ಅನಿಸ್ಪ. ಯಾವ್ದು ಇವ್ರದ್ದು ವಿಜಯ ರಾಘವೇಂದ್ರ ಅವ್ರದ್ದು ಕೇಸ್ ಆಫ್ ಕೊಂಡಣ, ಅದು ಚಲೋ ಐತಿ. ಏನೋ 4-5 ಟ್ವಿಸ್ಟ್ ಗಿಸ್ಟ್ ಅಂತ ಬಂದಿದ್ದು. ಬಿನೋಯ್ ಅದೇ ಟೀಮ್ನವ್ರದ್ದು ಇದು ಕೇಸ್ ಆಫ್ ಕೊಂಡಣ. ಸೀತಾರಾಮ್ ಬಿನಾಯ್ ಸೇಮ್ ಟೀಮ್ನವ್ರ ಮಾಡಿದ್ದ. ನಾವೆಲ್ಲ ಚಲೋ ಅದಾವು. ಈಗ OTT ಬಂದಿದ್ರಿ, ಇವನ್ನೆಲ್ಲ ನೋಡ್ರಿ, OTT ಒಳಗೆ ಬರೋ. ಇದು ಬಾಂಬ್ ಪೆಟ್ರೋಮ್ಯಾಕ್ಸ್ ಗೊತ್ತಿಲ್ಲ, ಗೊತ್ತಾ? ಪೆಟ್ರೋಮ್ಯಾಕ್ಸ್ ನೋಡಿರಿ? ಪೆಟ್ರೋಮ್ಯಾಕ್ಸ್ ಅದು ಟ್ರೇಲರ್ ನೋಡಿದ್ದೆ. ಡಬಲ್ ಎಂಥ ರೈಟಿಂಗ್ ಕಾಮಿಡಿ ಫುಲ್ ಮೂವಿ ತುಂಬ ಲೈನ್ಸ್ ಬರ್ತಾರ, ಕಾಮಿಡಿ ಲೈನ್ಸ್. ಅಷ್ಟು ಮಾಡೋಕ್ಕೆ ಚಾನ್ಸೇ ಇಲ್ಲ. ಪೆಟ್ರೋಮ್ಯಾಕ್ಸ್ ನೋಡ್ರಿ. ಮತ್ತೆ ಇನ್ನೊಂದು ಕಾಮಿಡಿ ನಾ ಹೇಳ್ತಾನೆ ನಿಂಗೆ, ಇನ್ನೊಂದು ಎದ್ದೇಳು ಮುಂಜಾನೆ, ಅದು ಚಲೋ. ಸೈಡ್ ಮೂವಿ ಅದ, ಅದೊಂದು ಮಠ ಒಂದು. ಅವನ್ನ ಬರೀ ನೀವು ಮೂವಿ ನೋಡ್ಲಿಲ್ಲ ಅಂದ್ರು ಬರೀ ಆಡಿಯೋ ಫೈಲ್ನ ನೀವು ಒಂದು ಹಿಂಗೆ ಕಾರ್ನ ಹೋಗೋಕ್ಕಾರ ಹಚ್ಕೊಂಡು ಸುಮ್ಮ ಕೇಳ್ಕೊಂತವ್ರಿ. ಅದೊಂದು ಲೆಕ್ಕಕ್ಕೆ ಕಂಟಿನ್ಯೂಸ್ ಫೈಟ್ ಇರಂಗಿಲ್ಲ ಪಿಕ್ಚರ್ನ, ಬರೀ ಮಾತಿರ್ತಾವೆ. ಟಕ 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 ಕಾಮಿಡಿ. ಅದು ನಿಮಗೆ ವಿಜುವಲೈಸೇಷನ್ ಬೇಡ, ಯಾಕಂದ್ರೆ ಇಬ್ರು ಬರೀ ಒಂದ್ ಕಡೆ ಕುಂತು ಮಾತಾಡಿದ್ದು ವಿಜುವಲೈಸೇಷನ್. ಸುಮ್ ಕೇಳ್ಕೊಂತ ಹೋದ್ರು ನಿಮ್ ತಲೆಯಾಗ ಬರ್ತಿರ್ತದೆ. ಪ್ರತಿಯೊಂದು ಸೀನು ಮೀಮ್ ಮಸ್ತ್ ಪಿಕ್ಚರ್. ಎದ್ದೇಳು ಮಂಜುನಾಥ ಒಳಗಂತೂ ಗಾಣಗಾಬ್ರಿ. ನಿಮ್ ದರ್ಶನ್ ಬೇಕಾ ರಜನಿಕಾಂತ್ ಬೇಕಂತ. ಇನ್ನೊಂದು ಕನ್ನಡ ಒಳಗೆ ಫುಲ್ ಕಾಮಿಡಿ ಇರೋದು. ಇದು ಮೊನ್ನೆ ಬಂತಲ್ಲ ಜಗ್ಗೇಶಿಂದ 2 ಪಾಠ ಬಂದಲ್ಲ, ಅದು ತೋತಾಪುರಿ 1 and 2. ಅದು ನೆಕ್ಸ್ಟ್ ಲೆವೆಲ್. 2 ಓಕೆ ಐತಂತೆ, ಬಟ್ 1 ಚಲೋ ಐತಿ. 1 ನೆಕ್ಸ್ಟ್ ಲೆವೆಲ್ ಐತಿ. ಎಲ್ಲಕ್ಕಿಂತ ಟಾಪ್ ನಾಚ್ ಅಂದ್ರೆ ರಾಮಶ್ಯಾಮ ಬಾಮ. ಅದು ಎನಿ ಟೈಮ್ ನೋಡ್ರಿ, ಕಮರ್ಷಿಯಲ್ ಆಗೈತೆ ಪಿಕ್ಚರ್ ಅದು. ಅದು ನೋಡಿ ಕಾಮಿಡಿ ಮೂವೀಸ್ ಭಾಳ ಕಮ್ಮಿ, ಅದ್ರ ಇಂಥವೆಲ್ಲ ಟಾಪ್ ಬಂದವು. ಅಲ್ಲ ಕಮಲ್ ಹಾಸನ್ ಅವ್ರ ನೋಡಿಲ್ಲ, ಅವರ ಮಾತಾಡ್ರ ಎಂಥ ಪರ್ಫೆಕ್ಟ್ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ರ. ನಮ್ಮ ಇಲ್ಲೇ ಬೆಂಗಳೂರಿನಾಗ ಇದ್ದಿದ್ದು ನಮ್ಮ ಭಾಷೆ ಮಾತಾಡಕ್ಕೆ ತಿನ್ನುತ್ತಾರೆ. ಆಮೇಲೆ ಕನ್ನಡ ಹೋಗೈತೆ ಅಂತಾರ. ಕರ್ನಾಟಕದಾಗ ಎಲ್ಲಿ ಹೋಗಿದ್ದು ನಾವು ಯಥಾರ್ಥಗಳನ್ನ ಮಾತಾಡಲ್ಲ ಅಂತಂದ್ರೆ ಅವರು ಆ ಕಡೆದೊಂದು ಇಟ್ಕೊಂಡು ಅಂತಾರೆ. ಈ ಕಡೆ ನಮ್ಮ ಸೈಡೆಲ್ಲ ಕನ್ನಡ ಮಾತಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್. ಇಲ್ಲ ಬ್ರೋ, ಹೆಂಗೆ ಈಗ ಒಂದು ಮಾತು ಅಂದ್ರೆ ಬಾರ್ಡ್ರಿಂದ ಅಷ್ಟೇ ಹೇಳಕತ್ತಾರ ಅವರು. ಬಾರ್ಡರ್ ಅಂದ್ರೆ ಹೋಗೈತೆ ಬ್ರೋ, ನೀವು ಹೋಗ್ರಿ ಎಲ್ಲ ಕಡೆ ತೆಲುಗು ಮರಾಠಿ ಹೋದವ ಪೂರಾ ಬಾರ್ಡರ್ಸ್ ಹೋಗ ನೀವು ನೋಡ್ರಿ. ಮೇಜರ್ಲಿ ಮೂವಿ ಇಂಪ್ಯಾಕ್ಟ್. ಮತ್ತೆ ಇದು ಹೇಳತ್ತಿದ್ನ ಮೂವೀಸ್ ಬರ್ತಾವೆ, ಎಲ್ಲರೂ ತೆಲುಗು ಮೂವೀಸ್ ಹೋಗ್ತಾರೆ. ಬೆಂಗಳೂರಿಗೆ ಬರ್ರಿ ನೀವು, ಎಲ್ಲ ತೆಲುಗು ಮೂವೀಸ್ ಹೋಗ್ತಾರೆ, ಮಲಯಾಳ ಹೋಗ್ತಾರೆ, ತಮಿಳು ಮೂವೀಸ್ ಹೋಗ್ತಾರೆ. ನಮ್ಮವ್ರ ಹಣದ ನಾನು ಹೊರಗಿನ ಹೆಂಗಂದ್ರೆ ಈಗ ಒಂದು ಆಫೀಸ್ನಾಗ ತೆಲುಗು ತಮಿಳು ಮಲಯಾಳಿ ಅದಾರ ಅಂತ ತಿಳ್ಕೊರಿ. ಅವರೆಲ್ಲ ಹೆಂಗೆ ಮಾಡ್ತಾರಂದ್ರೆ ಬಾ ನಮ್ಮ ಮೂವಿ ಬಂದೈತಿ ಹೋಗುನ್ ನಮ್ಮ ಮಂದಿ ಕಚ್ಚಿಡ ಒಟ್ಟ ನಮ್ಮ ಪಿಕ್ಚರ್ ಬಂದೈತಿ ಹೋಗೂನು ಇಲ್ಲೇ ಇಲ್ಲ. ಏನು ಅವ್ರನ್ನೇನು ಕರ್ಕೊಂಡು ಹೋಗೋದು, ಅವ್ರಿಗೆ ಇಷ್ಟ ಆಯ್ತು ಹೋಗ್ತಾರ. ನಿನಗೂ ಇಷ್ಟ ಆಯ್ತು, ನಿನಗೂ ಇಷ್ಟನೇ ಇರಂಗಿಲ್ಲ, ಸುಮ್ಮನೆ ಅವ್ರು ಕರ್ದಾರ, ಅವ್ರು ಮಾಡಿದ್ದು ಹೈಪಿಗೆ ಹೊಂಟು ಬಿಡೋದು. ಇದು ನಮ್ಮ ಮಂದಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ. ಅದು ಹೆಂಗೆ ಬಿಡೈತೆ, ಸೈಕಲ್ ಬಿಡೈತಿ. ನಮ್ಮ ಮಂದಿ ಮೂವಿ ಹೋಗಂಗಲ್ಲ, ಥಿಯೇಟ್ರ್ ಖಾಲಿ ಬಿಡ್ತಾವೆ. ಥಿಯೇಟ್ರ್ ಖಾಲಿ ಬಿದ್ಕೊಂಡು ಡಿಸ್ಟ್ರಿಬ್ಯೂಟರ್ಸ್ ರೊಕ್ಕ ಬರಂಗಲ್ಲ ಅಂತೇಳಿ ಡಿಸ್ಟ್ರಿಬ್ಯೂಟರ್ಸ್ ಕನ್ನಡ ಮೂವಿ ತೊಗೊಳಂಗಿಲ್ಲ. ನಮ್ಮ ಮಂದಿ ಕನ್ನಡ ಮೂವೀಸ್ ಬಂದಿಲ್ಲ ಅಂತ ಹೋಗಲ್ಲ. ಅದಂಗೆ ಸರ್ಕಲ್ ಹೊಂಟ್ಬಿಟ್ಟೈತೆ. ಇವರಿಗೆ ಸೀದಾ ಕ್ವಾಲಿಟಿ ಮೂವಿ ಬೇಕಂತ ನಿಮ್ಮವ್ರಿಗೆ ಹೋಗಿ ಥಿಯೇಟ್ರ್ನಾಗ ಹೋಗಿ ನೋಡ್ರಿ, ರೊಕ್ಕ ಕೊಟ್ಟು ನೋಡಿದ್ಮೇಲೆ ಅವ್ರಿಗೆ ರೊಕ್ಕ ಬರ್ತೈತಿ. ಅವಾಗ ಕ್ವಾಲಿಟಿಗೆ ಅವ್ರು ಹಾಕಕ್ಕೆ ಬಿಡೋದು. ಸುಮ್ಮನೆ ಮಾತಾಡೋದು, ನನ್ನ ಕಡೆಯಿಂದ 0 ಕಾಂಟ್ರಿಬ್ಯೂಷನ್, ಆದ್ರೆ ಬೇಕು ನನಗೆ 100% ರಿಸಲ್ಟ್. ದಟ್ ಈಸ್ ನಾವ್ ಹೌ ಇಟ್ ವರ್ಕ್ಸ್ ಬ್ರದರ್. ಹಂಗೆ ನಮ್ಮದು ಇನ್ಸ್ಟಾಗ್ರಾಮ್ ಯೂಟ್ಯೂಬಿಂದು ಹಂಗೆ. ನಿಮಗೆ ಕ್ವಾಲಿಟಿ ಕಂಟೆಂಟ್ ಬೇಕಂದ್ರೆ ನಮ್ಮ ವಿಡಿಯೋಸ್ ಅವಾಗಿಂದ ನೋಡ್ಕೊಂಡು ಬರ್ರಿ. ಯಾರು ಫಸ್ಟಿಂದನೂ ಕ್ವಾಲಿಟಿ ಕಂಟೆಂಟ್ ಕೊಟ್ಟಿರಂಗಿಲ್ಲ. ಸ್ಟಾರ್ಟ್ ಮಾಡಿದಾಗ ಸಪೋರ್ಟಿಂದ ಕ್ವಾಲಿಟಿ ಕಂಟೆಂಟ್ ಆಗಿರ್ತೈತೆ ಅವ್ರದ್ದು. ಸಪೋರ್ಟ್ ಕೊಳ್ಳಾರ್ದಂಗೆ ಕ್ವಾಲಿಟಿ ಕಂಟೆಂಟ್ ಸಿದ್ಧ ಎಕ್ಸ್ಪೆಕ್ಟ್ ಮಾಡೋದು ಇಟ್ಸ್ ನಾಟ್ ಗುಡ್ ಬ್ರದರ್. ಜನನೂ ಶಿಫ್ಟ್ ಆಗತ್ತಾರಣ್ಣ ಆಲ್ಮೋಸ್ಟ್ ಎಲ್ಲ. ಇಂಟರ್ನೆಟ್ ಸೈಡು, ಯೂಟ್ಯೂಬ್ ಸೈಡು, ರೀಲ್ಸ್ ಸೈಡು, OTT ಅಲ್ಲೇ ಅವ್ರಿಗೆ OTT ಹಂಗೆ ನೋಡಿದ್ರೆ ಈಗ ಒಂದು ಲೆವೆಲ್ OTT ಚಲೋ ಬಂದವಲ್ಲ ಮೂವೀಸ್. ಅವ್ರು OTT ಕೊಂಡ್ಕೊಳಕತ್ತಿಲ್ಲ ಅಂತಾರಣ್ಣ. ಅದು ಕನ್ನಡದ ಫಿಲ್ಮ್ ಪೇಪರ್ ಇದು ಅಂತಾರಣ್ಣ, ಪೇಪರ್ ವ್ಯೂ ಏನದು. ಪೇಪರ್ ವ್ಯೂ ಹಂಗೇನೆ ಐತಿ. ಹೌದು, ಅವರು ಮುಂಚೆ ಈಗೇನು ಮಾಡ್ತಾರ, ಒಳ್ಳೊಳ್ಳೆ ಎಸ್ಟಾಬ್ಲಿಷ್ ಆಗಿರೋರಿಗೆ ದುಡ್ಡು ಫ್ರಂಟ್ ಕೊಟ್ಟು ಫಿಲಿಮ್ಸ್ ತಗೊಂತಾರ.
ಈಗ ಹೊಸ ಫಿಲ್ಮ್ಸ್ ಹೋಗವಲ್ಲ ಅವ್ರಿಗೆ ಏನು ಹೇಳಕತ್ತಾರೆ ಅಂತ ಎಷ್ಟು ಜನ ನೋಡ್ತಾರೆ ಅದ್ರ ಮೇಲೆ ನಿಮಗೆ ಇಷ್ಟು ಪರ್ಸೆಂಟೇಜ್ ಶೇರ್. ಮತ್ತೆ ಯಾರು ನೋಡ್ತಾರೆ ಅವ್ರಿಗೆ ಯಾರು ಪರಿಚಯ ಇಲ್ಲ, ಯಾರು ನೋಡಲ್ಲ. ಮತ್ತೆ ಹೆಂಗೈತಿ ಅಲ್ಲೂ ಒಳಗೆ ಪ್ರಮೋಷನ್ ರೊಕ್ಕ ಇರತ್ತೆ. ಹೆಂಗೆ ಯೂಟ್ಯೂಬ್ ಹಂಗೆ ಪುಷ್ ಮಾಡಕ್ಕೆ ರೆಕಮೆಂಡೇಶನ್ ಅಲ್ಲಿ ಒಳಗೆ ಇರ್ತೈತಿ. ಅಡ್ವರ್ಟೈಸ್ಮೆಂಟ್ ರೊಕ್ಕ, ಪ್ರಮೋಷನ್ ರೊಕ್ಕ. ಬೇರೆ ಮೂವಿ ಸ್ಟಾರ್ಟ್ ಆದಾಗ ಒಂದು ಫಸ್ಟ್ ಟ್ರೇಲರ್ ಬರ್ತಾವೆ ಬೇರೆ ಇದು ಅದೆಲ್ಲ ಮಾಡ್ತಾರೆ. ಅವೆಲ್ಲ ರೊಕ್ಕ ಕೊಡ್ಬೇಕು ನೀ. ಸೊ ಏನಾಗತಿ ಇವ್ರ ಕಡೆ ಫಸ್ಟ್ ಆಲ್ ರೊಕ್ಕ ಇರಂಗಿಲ್ಲ. ಮೂವೀಸ್ ಬಂದಿರ್ತಾವೆ, ಎಷ್ಟೋ ಮೂವೀಸ್ ಇರ್ತಾವೆ ನೀ ಇದ್ರಾಗ OTT ಒಳಗೆ ನಿಂಗೆ ಕಾಣಂಗಿಲ್ಲ ಇದ್ರ ಕಡೆ ಪ್ರಮೋಷನ್ ಆಗಿರಂಗಿಲ್ಲ. ನಾವೆಲ್ಲ ಇವೆಲ್ಲ ಮೂವೀಸ್ ಹುಡುಕ್ತೀವಿ ನಾವು. ಸೂರಜ್ ಯಾವ್ದಾದ್ರು ಇವು ಇರ್ತಾವಲ್ಲ ಥ್ರಿಲ್ಲರ್ ಇಂಥವಲ್ಲ ಅವು ಮ್ಯಾಲೆ ಕಾಣಂಗಿಲ್ಲ. ಹಿಂಗೆ ಹುಡುಕಿ ತಿಕ್ಕಿ ನೋಡ್ಬೇಕು. ಹಂಗೆ ಬಾಳಾಗ್ಯಾವ. ನಾ ಫಸ್ಟಿಗೆ ಫೇವ್ರೇಟ್ ಲ್ಯಾಂಗ್ವೇಜ್ ನಿಮ್ದು ಯಾವ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡೋದು, ಅದಾದ್ಮೇಲೆ ಬೇರೆ ಸೆಲೆಕ್ಟ್ ಮಾಡೋದು, ಆಮೇಲೆ ಬರ್ತಾವೆ. ಈಗ ನಮ್ಮದು ಪಾಡ್ಕಾಸ್ಟ್ ಪ್ರೈಮ್ ಮತ್ತು ನೆಟ್ಫ್ಲಿಕ್ಸ್ನಾಗ ಬಿಡುವಂಗೆ ಮಾಡೋದು. ಈಗ ಇಂಥ ಟೈಮ್ನಾಗ ಈಗ ಯಾರ ಫಿಲ್ಮ್ ಆ್ಯಕ್ಟರ್ ಆಗ್ಬೇಕಂತ ಈಗ ಹೋಗ್ತಾರ ನೋಡಿ, ಅದ್ರಂತ ಡಂಬ್ ಯಾವುದಿಲ್ಲ ಅನ್ಸುತ್ತೆ ನನಗೆ. ಈಗ ಯಾರು ಫಿಲ್ಮ್ ಆ್ಯಕ್ಟರ್ ಆಗ್ಬೇಕಂತ ಹೋಗ್ತಾರಲ್ಲ ಅಲ್ಲಣ್ಣ, ಇರೋ ಸ್ಟಾರ್ಸ್ಗಳೇ ಈಗ ಓಡಲ್ಲ. ಈಗ ಬೇಡ ಎ ಲಿಸ್ಟ್ ಬೇಡ, ಸ್ವಲ್ಪ ಕೆಳಗದಾರಣ್ಣ ಅವರು ಎಲ್ಲಿ ಹೋಗ್ತಾವೆ ಫಿಲ್ಮ್ಸ್ ಎಲ್ಲ. ಈಗ ಇಂಥ ಟೈಮ್ನಾಗ ಯಾರೋ ಒಬ್ಬನು ಅದು ಬಿಡು, ಅದು ಗ್ರೇಟ್ ಅಕಸ್ಮಾತ್ ಅಚೀವ್ ಮಾಡಿದ್ರೆ ಅಂದ್ರೆ ಓಕೆ. ನಾನು ಹೇಳಕತ್ರಿ ಹೆಂಗಂದ್ರೆ ಈಗ ಯಾರೋ ಬಂದು ಲಾಸ್ಟ್ ಯಾರಣ್ಣ ಹೊಸ ಸ್ಟಾರ್ ಬಂದಿರೋದು, ದೊಡ್ಡ ಸ್ಟಾರ್ ರಕ್ಷಿತಾ ಅನ್ಸುತ್ತೆ ಲಾಸ್ಟ್. ರಕ್ಷಿತ್ ಶೆಟ್ಟಿ ಭಾಳ ಬ್ರೇಕ್ ಮಾಡಿದ್ದು ಅವರ. ರಕ್ಷಿತ್ ಅದ ಅವರ 3 ಮಂದಿ. ಮತ್ತೆ ಯಾರು ಲಾಸ್ಟ್ ಅಂದ್ರೆ ಇವ್ರು ಬಂದಾರ. ಈಗ ಆ ರಾಜ್ಬಿ ಶೆಟ್ಟಿ ಬಂದಿದ್ದು. ಈಗ ಅದನ್ನ ಬಿಟ್ರೆ ಅವನು ದಿಯಾದಾಗಿದ್ದ ದೀಕ್ಷಿತ್. ಅವ್ರು ಲಾಸ್ಟ್. ಹೌದು ನೋಡಿ ದೀಕ್ಷಿತ್. ಈಗ ನಾನು ಈ ಒಂದು ಬರ 100K ಇದಿತ್ತಣ್ಣ ನಿಮ್ದು 100K ಅದು ಈ ಚಾಲೆಂಜ್ ಇದು ಒಂದು ಇದು ಹೇಳ್ತೀನಿ ನಿಮಗೆ. ಒಂದು ಮಿಷನ್ 100K ದಂಗ್ರೆ ಆದ್ಬಿಡ ಅದಾಕತಿ. ಈಗ ಇವಂದು ಏನೈತಿ ಒಂದು ಮೂವಿ ಬರೋದೈತಿ. ನೋಡಿದವ್ರು ಏನಂತಾರ ಅಂತ ಹೇಳಿ. ನೋಡಿದವರು ಏನಂತ ಇವಂದ ಮತ್ತು ನವೀನ್ ಶಂಕರ್ ಅವ್ರು ಅದಾರ. ಅವ್ರ ಹೀರೋಯಿಂದ ಬಾಸ್ ಏನದಾನ ಸಣ್ಣ ಕೊಲಿಗ. ಆ ಮೂವಿ ಬಂದಾಗ ಪಟ್ ಅಂತ ಹೇಳಿದ್ರೆ ರೋಸ್ಟ್ ಮಾಡಿ ಅದಕ್ಕೆ ಹೆಂಗಾರ ಮಾಡಿ ವ್ಯೂಸ್ ತಂಬರ್ರಿ. ಮತ್ತು ಇವಂಗೆಲ್ಲ ಹಾಲು ಬಂತಂದ್ರೆ ನಾನು ಪಕ್ಕ ಇರ್ತೀನಿ. ಇಲ್ಲ ಅದೆಲ್ಲ ಅಮೆಝಾನ್ ಪ್ರೈಮಿಗೆ ಪ್ಲಾನ್ ಮಾಡಂತಾರ ಅವ್ರು. ಎಲ್ಲ ನಮ್ಮೆಲ್ಲ ಸಣ್ಣ ಇರಂಗಿಲ್ಲ ಬಿಡ್ರಿ. ಅದಕ್ಕೆ ನನಗೆ ಹೇಳಕ್ಕೂ ಸೇರಂಗಿಲ್ಲ. ಬಟ್ ಪ್ರೊಡ್ಯೂಸರ್ ನೋಡ ಅಂತಿದ್ರು ಒಂದು ಸ್ವಲ್ಪ ಹಾಕ್ರಿ ರೊಕ್ಕ ಬಿಡ್ರಿ. 8 ವರ್ಷಗಳ ಹಿಂದೆ ಬ್ರದರ್ ಅವರು ನನ್ನ ವ್ಲಾಗಿಂದ ಇನ್ಸ್ಪೈರ್ ಆಗ್ಯಾರ ಅನ್ಸಂತೈತಿ. ನೀವು ತುಂಬಾಡ್ ಟೈಪು ಅದು ಹಂಗೆ ಆಗಿತ್ತಲ್ಲ. ತುಂಬಾಡ್ ಫಿಲ್ಮ್ ನೋಡಿ ಅಣ್ಣ. ತುಂಬಾಡ್ ರೀಸನ್ ಏನಂತಂದ್ರೆ ಕರೆಕ್ಟ್ ಸೀಸನ್ಗೆ ಶೂಟ್ ಮಾಡೋ ಟೈಮ್ ಬ್ರೋ. ಇವ್ರು ಶೂಟ್ ಆಗೈತಿ ಎಲ್ಲ ರೆಡಿ ಐತಿ. ಈಗ ಏನು ಹಿಂಗೆ ಬೀಳ್ಬೇಕು ಮಾರ್ಕೆಟಿಗೆ. ಆ ಪ್ರಮೋಷನ್ಗೆ ಅದಕ್ಕೆ ಏನು ರೊಕ್ಕ ಬೇಕಾಗಿತ್ತಲ್ಲ ಅಲ್ಲಿ ಸ್ಟಕ್ ಆಗೈತಿ. ಹಂಗೈತಿ ಪ್ರಾಬ್ಲಮ್ ಐತೆ ಬೆಳೆದವರಿಂದ. ಪ್ರಮೋಷನ್ ಆರಾಮಾಗದ ನಿಮ್ಗೆ ಹೆಂಗಿದ್ರೆ ಫಾಲೋ ಬೈ ಒಬ್ಬೊಂದು ಫಿಲ್ಮ್ ನೋಡೋಕೆ ಬಾಂದಿ ಬರ್ಬೇಕು ಬೈ. ಒಂದು 100K ಅಂದ್ರೆ ವರ್ಕೌಟ್ ಆಗಲ್ಲ. ಅಲ್ಲೂ 5 ಕೋಟಿ ಮಂದಿಗೆ ಮುಟ್ಬೇಕು ಅದು ಮೊದಲು ಮೂವಿ. ಈ ಮೂವೀಸಿಂದ ಹೆಂಗಿರ್ತೈತಿ, ಈಗ ನೀವು ಮಾಡಿರ್ತೀವಿ ಅಂತ ತಗೋರಿ ಮೂವಿನ. ಈಗ ಮಾಡಿದ್ರಿ ಹೇಳಿದ ಟೈಮಿಗೆ ಆಗಿ ರಿಲೀಸ್ ಆಯ್ತು, ಓಕೆ. ಅದಾಗಿ ನೀವು ಡಿಲೇ ಹಾಕೊಂತ ಹೋದ ನಂಗೆ ಅದ ಸಿಮಿಲರ್ ಟೈಪ್ ಯಾವ್ದಾರ ಒಂದಿಷ್ಟು ಮೂವಿ ಬಂದು ಅಂತ ತಿಳ್ಕೊರಿ ಹೋಗ್ಬಿಡ್ದು. ಅದು ನಿಮ್ಗೆ ಅನ್ಸಂತ ಬಿಡ್ತೈತೆ, ಇದು ನಡೀತೈತೆ ಇಲ್ಲ. ಒಂದು ಸ್ವಲ್ಪ ಸಿಮಿಲರ್ ಟೈಪ್ ಮೂವಿ ಬಂದಿದ್ದು ನಡೆದಿಲ್ಲ, ಆ ಪಿಕ್ಚರ್ ಕರೆಕ್ಟ್ ಓಡಿಲ್ಲ, ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಬಂದಿಲ್ಲ ಅಂದ್ಬಿಟ್ಲೆ ಅದೊಂದು ಟೆನ್ಷನ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ 1-2 ವರ್ಷ ತಡಿಬಿಟ್ಲೆ ಔಟ್ಡೇಟೆಡ್ ಅನ್ಸಕ್ಕೆ ನಿಂದಿರ್ತೈತೆ ಸ್ಕ್ರಿಪ್ಟ್. ಮತ್ತು ಹೆಂಗದ ಬ್ರೋ, ಇದು ಎಷ್ಟು ಮೂವಿ ಲೇಟ್ ರಿಲೀಸ್ ಆಗತ್ತಿ ಅಷ್ಟು ರೊಕ್ಕ ಹೋಗ್ಕೊಂತಿರ್ತದೆ ಹಿಂದೆ. ಸ್ಯಾಲ್ರೀಸು ಅವು ಭಾಳ ಹೋಗ್ತಿರ್ತಾವೆ, ಭಾಳ ಕಿರಿಕಿರ್ತೈತೆ, ಭಾಳ ಇದು ಐತಿ. ಹಾಗಾಗಿ ನಾನು ಅದಕ್ಕೆ ಮೂವಿಗೆ ಮಾಡಕ್ಕೆ ಹೋಗಲಿಲ್ಲ. ಅದಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೊಳೋದು ಬ್ರೋ. ನಿಮ್ಗೆ ಯಾರು ಕರೆದಾರನ ಹೇಳಿ ಯಾವ್ದಾರು ಹೀರೋ ಆಗ್ರಿ ಅಂದೆ. ಕರೆದಿಲ್ಲ ಅಣ್ಣ. ಇದು ಒಬ್ಬ ಇದನ್ನ ಹೇಳಬೇಕಣ್ಣ. ಒಬ್ಬನು ನಾವು ಶಾರ್ಟ್ ಫಿಲಿಮ್ ಅವಾಗೆಲ್ಲ ರೀಲ್ಸ್ ಮಾಡ್ತಿದ್ನಲ್ಲ, ಒಬ್ಬನು ಪರಿಚಯ ಆಗಿದ್ದ ಕೈಕೊಂಡು. ಇದು ಅವನ ಹೆಸರು ಏನಾಯ್ತು, ಅವನು ಭಾಳ ದೊಡ್ಡ ಹೆಸರಿತ್ತು. ಅವನು ಪ್ರೊಡ್ಯೂಸರ್ ಅಂತ ಹೇಳಿ ಫುಲ್ಲು ನಂಬಿಸಿದ ನನ್ನ. ಫುಲ್ಲು ನಂಬಿಸಿ ಮೆಸೇಜ್ ಎಲ್ಲ ಮಾಡಿ. ನಾನು ಅವಾಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತಿದ್ದೆ. ಅವಾಗಿಂದ ಪರಿಚಯ. ನಮ್ಮ ಪ್ರೊಡ್ಯೂಸರು ನಿನ್ನ ಹತ್ರ ಕತ್ತಿದ್ರು ಹೇಳೋ ವೀಡಿಯೋಸ್ ಚೆನ್ನಾಗಿ ಮಾಡ್ತೆ ಹಂಗೆ ಅಂತ ಹೇಳಿ ಫುಲ್ ಮಾತಾಡಿದ್ವಿ. ಅವ್ನು ಹೆಂಗೆ ಪೊಂಗಿದ್ದಂದ್ರೆ ನೆಕ್ಸ್ಟ್ KGF 3ನಾಗ ನಾನು ಅದೀನಿ, ಅವನು ಅದಾನಂತೆ. ಅವನು KGF 3ನಾಗ ಅದಾನಂತೆ. ಅಲ್ಲೆಲ್ಲೋ ಚಂದನ್ ಶೆಟ್ಟಿ ಅವರು ಇವರು ಹೋದಾಗ ಫೋಟೋ ತಗೊಂಡ ರೋಡ್ನಾಗ ಅಲ್ಲಿ ಇಲ್ಲಿ. ನನಗೆ ಈಗ ಗೊತ್ತದ, ಅವಾಗ ನಾನು ನಿಜ ಅಂತ ನಂಬಿದ್ದೆ, ಇನ್ನೋಸೆಂಟ್ ಇದ್ನ. ಈಗ ಅವನು ಚಂದನ್ ಶೆಟ್ಟಿ ಜೊತೆಗೆ ಫೋಟೋ ತಗೊಂಡಾನ. ಇನ್ನೊಂದು ಯಾರೋ ಆ ಥರದ ತಗೊಂಡ್ರೆ ಕಾರ್ನಾಗ ಕೂತ್ಕೊಂಡು ತಗೊಂಡಾನ. ಫುಲ್ ಅವ್ನು ಅಣ್ಣ ನಂಬಿಸಿ ಎಲ್ಲ ಫುಲ್ ನಂಬಿಸಿ. ಹೊಸಪೇಟೆಗೆಲ್ಲ ಹೋಗಿದ್ದೆ ಅವ್ನು ಮೀಟ್ ಹಾಕ ಕರೆದಿದ್ದ, ಮೀಟ್ ಹಾಕ. ನಾನು ನಮ್ಮ ಫ್ರೆಂಡ್ ಹೋದ್ವಿ, ಮೀಟ್ ಆದ್ವಿ. ಅಲ್ಲಿ ಫುಲ್ ಪೊಂಗಿದ, ನಾನು KGF 3ನಾಗ ಅದೀನಿ. ಏನಂತವ KGF 3 ಒಳಗೆ ಏನಿದ್ದ? KGF 3ನೇ ಆ್ಯಕ್ಟಿಂಗ್ ಮಾಡಕ್ಕೆ ಕರ್ತಾರಂತೆ ಪ್ರಶಾಂತ್ ಇಲ್ಲ ಅವನ್ನ. ಕರೆದಿದ್ರಂತೆ ಎಲ್ಲ ಪುಂಗೆ. ನಾವು ಏನೋ ಅಲ್ಲ. ಆಮೇಲೆ ಈ ಥರ ತೆಲುಗು ಹೀರೋಣ ಯಾರೋ ಒಬ್ಬನ ಅದಾನ, ಅವನ ಹೆಸರು ಗೊತ್ತಿಲ್ಲ. ಅವ್ನು ಕರ್ಕೊಂಡು ಫಿಲ್ಮ್ ಮಾಡಕತ್ತೀನಿ, ಪ್ರೊಡ್ಯೂಸರ್ ನಾನು ಅಂತ. ಆಮೇಲೆ ಒಂದು ಯಾವುದೋ ಡಾಲಿ ಧನಂಜಯನ ಹಾಕೊಂಡು ಒಂದು ಫಿಲ್ಮ್ ಮಾಡಕತ್ತೀನಿ ಅಂತ ಇದನ್ನು ಕಳಿಸಿದ ಪೋಸ್ಟ್ರು. ಯಾರೋ ಸಣ್ಣ ಹುಡುಗರು ಕೂಡ ಎಡಿಟ್ ಮಾಡ್ದಂಗೆ ಇತ್ತದು ಬ್ರೋ. ಅದು ಕೋಟಿ ಇರ್ಬೇಕು ನೋಡೋದು. ಕೋಟಿ ಅಲ್ಲ ಅವನ ಹೆಸರು ಏನು ಹೇಳಿದ್ ಗೊತ್ತಾ? ನಟರಾಕ್ಷಸ ಅಂತ ಹೇಳಿದ್ದ ಹೆಸರು. ಹಂಗೆ ಓಕೆ ನಟರಾಕ್ಷಸ ಅಂತ ಹೇಳಿದ್ದೆ. ನಾನು ಪ್ರೊಡ್ಯೂಸರ್ ಅಂತ ಹೇಳಿ ಫುಲ್ ನಂಬಿಸಿ ಎಲ್ಲ ಇದನ್ನು ಮಾಡಿದ.
ಆಮೇಲೆ ಅವ್ನ ನನಗೆ ಗೊತ್ತಾತಲ್ಲ, ಆಮೇಲೆ ಸುಮ್ಮನೆ ಇಗ್ನೋರ್ ಮಾಡಿದೆ. ನಿಮಗೆ ಏನು ಹೇಳತ್ತಿದ್ದ ಅವ? ನನಗೇನು ಹೇಳಕತ್ತಿದ್ದ ಅಂದ್ರೆ, ನೀನು ಡೈರೆಕ್ಟ್ ಮಾಡು, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಫಿಲ್ಮ್ ಮಾಡೋಣ ಅಂತ. ಅವ್ನ ಕಡೆ ರೊಕ್ಕ ಇತ್ತ ಹೆಂಗೆ? ಅಡ್ವಾನ್ಸ್ ಹಂಗೆ ಹೇಳಿದ್ದ ಅವನು, ದುಡ್ಡು ಐತೆ ಅಂತ. ಆಮೇಲೆ ಅವ್ನು ಮಾತಾಡಿದ ಗೊತ್ತದ, ಅವ್ನು ಭಾಳ ಜನಕ್ಕೆ ಸ್ಕ್ಯಾಮ್ ಮಾಡಿರ್ಬೋದು ನಂತರನ ಅಂತ. ಅಲ್ಲ, ಅವ ಪ್ರೊಡ್ಯೂಸ್ ಮಾಡ್ತಾನೆ ಅಂದ್ನಲ್ಲ, ನೀವು ಮೊದ್ಲು ಅಡ್ವಾನ್ಸ್ ಕೊಡ್ರಿ ಸರ್. ಒಂದು ಅವಾಗ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ ಅಣ್ಣ ಇದ್ರ ಬಗ್ಗೆ ನನಗೆಲ್ಲ. ಒಂದು 20,000 ರೂಪಾಯಿ ಚೇತನ್ ಹೆಂಗೆ ದಿನ ಬರ್ತಾರೆ ಬ್ರೋ, ಅಣ್ಣ ಒಂದು ಶಾರ್ಟ್ ಮೂವಿ ಮಾಡ ಅಂತೀವಿ, ಅಣ್ಣ ಒಂದು ಮೂವಿ ಮಾಡ ಅಂತೀವಿ ಅಂತಿಕೊಂಡ್ರಿ. ಹಿಂಗೆ ರೊಕ್ಕ ಇಸ್ಕೊಂಡು ಎಲ್ಲ ದಿನ ಬರ್ತಾರೆ ಅಲ್ಲೇ ಸ್ಕ್ಯಾಮ್ ಮಾಡಕ್ಲೆ. ನೀವು ಫುಲ್ ಟೈಮ್ ಅಣ್ಣ ಈಗ ಯೂಟ್ಯೂಬ್ ಮಾಡಕತ್ತೀರ? ಹಾಂ ಬ್ರೋ, ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ. ಮತ್ತು ಅದು ಇದು ಮೇನು ಬ್ರ್ಯಾಂಡ್ಸಿಂದನ ನೀವು ಇದನ್ನು ಮಾಡಿ? ಮೇಜರ್ಲಿ ಬ್ರ್ಯಾಂಡ್ಸ್ ಬ್ರೋ, ರೊಕ್ಕ ಇದ್ರಾಗಿಲ್ಲ. ಇವಂಗೆ ಬರೋಂಥ ಫಿಲ್ಮ್ ಅಂತಾರೆ ನವೀನ್ ಶಂಕರ್ ಅವ್ರು ದಿನ GP ಮಾಡ್ತಾರೆ. ದಿನ ಕೊಡ್ತಾರೆ ಬ್ರೋ, ದಿನ 5,000 ರೂಪಾಯಿ ಕಸ್ತಾರೆ ಹಂಗೆ. ದಿನ ಮೂವಿ ಲೇಟ್ ಆಗತ್ತಲ್ಲ, ಎಷ್ಟು ಲೇಟ್ ಆಗತ್ತೆ ಹಂಗೆ ದಿನ ಇದೆ, ದಿನ 5,000 ರೂಪಾಯಿ ಕೊಡ್ತಾರೆ. ಕರೆ ಬ್ರೋ, ಕೇಳ್ರಿ GP ಫಸ್ಟ್ ಬರೋದ ನವೀನ್ ಶಂಕರ್ ದಿನ ಮುಂಜಾನೆ ಗುಡ್ ಮಾರ್ನಿಂಗ್ 5,000. ಸುಳ್ಳು ಅಣ್ಣ, ಸುಳ್ಳು. ಮತ್ತು ಇನ್ನೊಂದು ಮೂವಿ ಮಾಡತ್ತಲ್ಲೇ ಇವ್ರ ಜೋಡಿ, ಮಾತೊಂದು ಅವ್ರ ಮಗಳು ಯಾರಕ್ಕೆ, ರಜನಿಕಾಂತ್ ಮಗಳ ಈಕೆ ಐಶ್ವರ್ಯನ. ಐಶ್ವರ್ಯ ಅದು ಪರ್ಸ್ನಲ್, ಅದು ಪ್ರೀ ವೆಡ್ಡಿಂಗ್ ಶೂಟ್ ಬ್ರೋ. ಧನುಷ್ ಬಿಟ್ಟಾನಲ್ಲ, ನಂದು ಹಾಕಿದ್ದು ಮದುವೆ ಆಗಂತೈತಿ. ಸುಮ್ಮನೆ ಕ್ಯಾಮ್ರಾ ಲೈಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು, ದುಡಿಬೋದು. ಧನುಷ್ ಬಿಟ್ಟಿದ್ದು ಗೊತ್ತಿಲ್ಲ ನಿನಗೆ? ಡಿವೋರ್ಸ್ ಆಗೈತೆ ಅವ್ರದ್ದು. ಹೌದಾ? ನೀ ಎಲ್ಲ ಹೇಳ್ಬಿಡಿ ಇಲ್ಲಿ, ನಂದು ಅವ್ರದ್ದು ಎಲ್ಲ ಡಿವೋರ್ಸ್ ಆಗೈತೆ. ಹಾಂ, ಅವ್ರು ಜಲಸ್ ಆದ್ ನೋಪ್ಪ, ಅವನ ಇನ್ಸೆಕ್ಯೂರ್ ನನ್ನಿಂದ ಹಂಗದೇ ಅವನ್ಕಿ ಚಲೋ ಕಾಂತಿ ಅದೇನದೇ ಅದಲ್ಲ ಬ್ರೋ. ಧನುಷ್ಕಿ ಚಲೋ ಕಾಂತಲ್ಲ, ಅದು ಧನುಷ್ ಚಲೋ ಮಾಡ್ತಾನೆ ಆ್ಯಕ್ಟಿಂಗ್ ಎಲ್ಲ. ಆ್ಯಕ್ಟಿಂಗ್ ಚಲೋ ಮಾಡ್ತಾನೆ. ಅದನ್ನೊಂದು ಸ್ವಲ್ಪ ತೊಗೊಬಂಡು ನಾನು ಮುಗೀತು. ರಜನಿಕಾಂತನ ಸೈಡ್ ಅವ್ನು ಮಾತಾಡಕ್ಕೆ ಬಿಡು ಹೋಲಿಗೆ. ನೆಕ್ಸ್ಟ್ ಏನು ಫಿಲಿಮ್ಸ್ ಎಣ್ಣೆ ಮಾಡೋದು ನೆಕ್ಸ್ಟ್ ಇದು ಇಲ್ಲ ಬ್ರೋ, ಫಿಲಿಮ್ ಅಂದ್ರೆ ಮತ್ತೆ ಇದು ಫುಲ್ ಇದೆ ಅಂದ್ರೆ ಇದು ನನಗೆ ಅದೇ ಅರ್ಥ ಆಗಲ್ಲ. ಈಗ ಆಲ್ಮೋಸ್ಟ್ ರೀಲ್ಸ್ ಮಾಡ್ತಾರಲ್ಲ ಎಲ್ಲ, ಬಟ್ ದುಡ್ಡು ನನಗೆ ಅದೇ ಅರ್ಥ ಆಗಲ್ಲ. ಹೆಂಗೆ ಸರ್ವೈವ್ ಬ್ರ್ಯಾಂಡ್ಸ್ ಅಂದ್ರೆ ನಾನು ನಿನ್ನಷ್ಟು ತಿಂಕ ಮಾಡಿಲ್ಲ ರೊಕ್ಕದ ಬಗ್ಗೆ. ಹೆಂಗಂದ್ರೆ ಅಂತಾರಲ್ಲ ಅಲ್ಲೇ ನಿದ್ದೆ ಅಂದ್ರೆ ಇದು ಪದೇ ಪದೇ ಕಿತ್ತೋಗಿರೋ ಫಿಲಿಮ್ಸ್ ನೋಡಿ 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 ಅದು ಇದಾಗ್ಬಿಡ್ತಣ್ಣ ತಲೆ. ನಾನು ನೀನು ನಂಬಲ್ಲಣ್ಣ, ನಾನು ಬಿಡ್ತೀನಿ ಈ ಪಾಯಿಂಟ್ಸ್ ಹೇಳೋದು ಬೇಡ ಅಂತ ಒಂದು ಪೇಜ್ ಬಿಡ್ತೀನಿ ನಾನು. ಅದನ್ನ ಹಾಕಿದ್ರು 15 ನಿಮಿಷ ಆಕೈತೆ ವಿಡಿಯೋ, ನಾನು ಮಾಡಲ್ಲ, ಬಿಡ್ತೀನಿ ಬೇಡ ಅಂತ. ಅಷ್ಟು ಮಿಸ್ಟೇಕ್ಸ್ ಇರ್ತಾವೆ. ಅಲ್ಲ, ಎಷ್ಟು ಸಲ ನೋಡ್ತೀವಿ ಒಂದು ಪಿಕ್ಚರ್ ವಿಡಿಯೋ? ನೀವು ನೋಡಿ ಯಾವ್ದಾರ ನಾನು ವಿಡಿಯೋ ನೋಡಿ ಭಾಳ ನೆಕ್ಕಿರಂದ್ರೆ ಅದನ್ನು 3 ಸಲ ನೋಡಿ ನಾನು ಅರ್ಥ. ಕಮ್ಮಿ ನೆಕ್ಕಿರಿ ಅಂದ್ರೆ 1 ಸಲ ನೋಡಿರ್ತೀನಿ. ಒಂದು ಸಲ ಏನಾಗಿರ್ತೈತಿ ಅರ್ಜೆಂಟಾಗಿ ಮಾಡಿರ್ತೀನಿ, ಮಾಡಲೇಬೇಕಾಗತಿ ವೀಕ್ಲಿ ಒಂದು. ನಮ್ಮ ಅಮ್ಮನ ತಂಗಿ ತಮ್ಮ ಫಿಲ್ಮ್ ನೋಡೋಕೆ ಹೋಗಿದ್ರಂತೆ, ಮೆಜೆಸ್ಟಿಕ್ ಬಂದಿತ್ತು. ಯಾರೋ ಹೊಸ ಹೀರೋ ಬಂದಾನ ಅಂತ ಬಂದು ಫಸ್ಟ್ ಶೋ ನೋಡಿ ಬಂದು ನನಗೆ ಇಟ್ಟರೆ ಹೆಸರು, ಹೊಸ ಹೀರೋ ಮುಂದೆ ಪಾಪ್ಯುಲರ್ ಆಗ್ಬೋದು ಅಂತ. ಆಮೇಲೆ ಆದ್ಮ್ಯಾಗ ನೆಕ್ಸ್ಟ್ ನನ್ನ ಲೈಫಿನ ಎಲ್ಲ ಸ್ಟೇಜ್ನಾಗೂ ಅಲ್ಲಿ ಏನಾರು ಆದಾಗ ನನಗೆ ಅನಕ್ಕೆ ಸೇರಿರ್ಲಿ ಫುಲ್ ಇವರ ಮಿನಿ ದರ್ಶನ್ ಅಲ್ಲೆಲ್ಲ ಹಂಗ ಅಲ್ಲಿ ನಾವು ಅವ್ರಿಲ್ಲಿ ನಾವಿಲ್ಲಿ ಅದಕ್ಕೆ. ಬಟ್ ಒಪ್ಕೋಬ ಸುಮ್ಮನೆ ಇವು ಯಾವ್ದಿದೆ, ಯಾವ ಊರ್ರೆ? ಹರಪನಹಳ್ಳಿ ದರ್ಶನ್ ಅವ್ರು ಇವ್ರು ನಮ್ದು ಹರಪನಹಳ್ಳಿ ಅಂದ್ರೆ ಊರು ನಮ್ಮ ಊರು ಭಾಳ ಇಷ್ಟ, ಭಾಳ ಇಷ್ಟ. ನಾನು ಅಲ್ಲಿ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಅಣ್ಣ. ಅದಕ್ಕೆ ನಾನು ಆ್ಯಕ್ಚುಲಿ ಮುಂಚೆ ಫುಟ್ಬಾಲ್ ಪ್ಲೇಯರ್ ಹಾಕಂತ ಹೋಗಿದ್ದೆ. ಹೆವಿ ಫುಟ್ಬಾಲ್ ಆಡ್ತೀನಿ ನಾನು. ಫುಟ್ಬಾಲ್ ಪ್ಲೇಯರ್ ಹಾಕಂತ ಆಸಿತ್ತು, ಹೋಗಿದ್ದೆ. ಆಮೇಲೆ ಪ್ಲೇಯರ್ ಆಗಕ್ಕೆ ಆಗಲಿಲ್ಲ. ನಮ್ಮ ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ಟಿದ್ದೆ. 10th ಬಿಟ್ಟಣ ನಾನು, ಅರ್ಧಕ್ಕೆ ಬಿಟ್ಟು ಹೋದೆ. ನಮ್ಮ ಮನೆ ನಮ್ಮಪ್ಪ ಕರ್ಕೊಂಡೋಗಿ ಬಿಟ್ಟರು. ಆಮೇಲೆ ಹೋಮ್ ಸಿಕ್ಕಾಗಿ ಬಂದೆ, ಆಗಲಿಲ್ಲ. ಬೆಂಗಳೂರಾಗಿದ್ದೆ. ಆಮೇಲೆ ಹಂಗಾಗಿ ಬಂದ್ಮ್ಯಾಗ ಮತ್ತೆ ಫೇಲ್ ಆದೆ ಮ್ಯಾಥ್ಸ್. ಮತ್ತೆ ಮ್ಯಾಥ್ಸ್ ಬರ್ದೆ. 2 ವರ್ಷ ಗ್ಯಾಪ್ 10th. ಹಿಂಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸಾಗಿ ಉಳ್ಕೊಂಡು ಈಗ ಮುಂದೆ ಮಾಡ್ಬೇಕಂಬಿಡಿ ನೀವು. ಅಂದರೆ ಈಗ ಯೂಟ್ಯೂಬ್ ಮಾಡೋಂತಲ್ಲ, ಮುಂದೆ ಯೂಟ್ಯೂಬ ಫುಲ್ ಟೈಮ್ ಮಾಡಕತ್ತೀನಿ. ಈಗ ಡಿಗ್ರಿ ನಾನು ಫೈನಲ್ ಇಯರ್ಲಿ, ಫೈನಲ್ ಸೆಮ್ ಈಗ ನೆಕ್ಸ್ಟ್ ಲಾಸ್ಟ್ ಸೆಮ್ಮು. ಬಟ್ ನಾನು ಪೊಲೀಸ್ ಹಾಕಂತ ಇದ್ದು, ಪೊಲೀಸ್ ಎಕ್ಸಾಮಿಗೆ ಪ್ರಿಪೇರ್ ಹಾಕತ್ತಿದ್ದೆ ಆಲ್ರೆಡಿ ಯೂಟ್ಯೂಬ್ ಬಿಟ್ಟು ಕಂಪ್ಲೀಟಾಗಿ. ಚೆನ್ನಾಗಿ ಓದಾಕತ್ತಿದ್ದೆ. ಆಲ್ರೆಡಿ 70 ಸ್ಕೋರ್ ಹಾಕಿದ್ದೀನಿ. ಸ್ವಲ್ಪ ಆಗಿದ್ರೆ ಫಿಸಿಕಲ್ ಆಗಿ ಹೋಗ್ಬಿಡ್ತಿದ್ದೆ. ಪುಣ್ಯ ಉಳ್ಕೊಂಬಿಟ್ಟೆ ಅದಕ್ಕೆ. ಯೂಟ್ಯೂಬ್ ಪೊಲೀಸ್ ಆಗಿ ಬ್ರೋ, ನಾ ಹೇಳ್ತೀನಿ ಕೇಳಿ, ಯೂಟ್ಯೂಬ್ ಆಗಿ ಈ ಮೂವಿ ಪ್ರಮೋಟ್ ಮಾಡ್ಬ್ರೋ. ಯಾರು ಬಂದ್ರೆ ಜಲಿ ಹಾಕ್ಬಿಡೋರು. ನಮ್ಮ ಇರೋ ಮೇಲೆ ಮಾಡಿ ಮೇಲೆ ಕಾನ್ಸ್ಟೇಬಲ್ ಇಲ್ಲೆಲ್ಲ ಓದ್ತಾರಣ್ಣ ಧಾರವಾಡದಾಗ 24 ತಾಸು ಪೊಲೀಸ್ ಎಕ್ಸಾಮಿಗೆ. ಹೌದಾ? ಕೋಚಿಂಗ್ಸ್ ಇದು ಅಲ್ಲಿ ಇದ್ರಾಗ ಪೊಲೀಸ್ ಆಗ್ಬೇಕಾದ್ ಬರಕಿತ್ತು. ನಾನು ಪೊಲೀಸ್ ಆಗಿದ್ರೆ ಇದನ್ನ ಮಾಡ್ತಿದ್ದಿಲ್ಲ. ಅದೇನೋ ರಕ್ಷಕಿಂದ ಒಂದು ರೋಸ್ಟ್ ಮಾಡ್ಬಿಟ್ನ, ಅದು ಸ್ವಲ್ಪ ಓದ್ತಾ ಅವಾಗಿಂದ ನನಗೆ ಕಾನ್ಫಿಡೆನ್ಸ್ ಬಂತು, ಬಿಡು ಒಂದು ಸ್ವಲ್ಪ ದಿನ ಇಕ್ಕಿ ಮಾಡೋಣ ಅಂತಂದು. ಇವ ಪೊಲೀಸ ಅವರಿಬ್ರು ಇವ ಯಾವ್ದಿತ್ತು ಪಿಕ್ಚರ್, ರಾಮ್ ಅಂತದಾರಲ್ಲಿಪ್ಪ ಯಾರವ್ರು, ಶ್ರೀರಾಮ್. ಇದು ಯಾವ್ದು ಬಾನಲ್ಲೆ ಮಧುಚಂದ್ರಿಕೆ ಆ ಪಿಕ್ಚರ್ ಹೀರೋ ಬಂದಾಳು ಅವರು ಪೊಲೀಸ್ ಇದ್ದವ್ರು ಬಿಟ್ಟು ಮೂವಿ ಇಂಡಸ್ಟ್ರಿ ಬಂದಿದ್ದು. ಸೊ ಇವ ಪೊಲೀಸ್ ಆಗವ ಬಿಟ್ಟು ಯೂಟ್ಯೂಬ್ ಇಂಡಸ್ಟ್ರಿ ಬಂದ. ಬ್ರೋ ನೀನು ಅವ್ರಂಗೆ ಒಂದು ರೆವಲ್ಯೂಷನ್ ಮಾಡಿ ಬಂದಾಳು ಆ ಪಿಕ್ಚರ್ ಮಾಡಲ್ಲ
ನೋಡಿಲ್ಲ. ಇದು ಬಾನಲ್ಲೇ ಮಧುಚಂದ್ರಿಕೆ ಹಿಟ್ ಐತ್ ಬ್ರೋ, ಇಂಥ ಮಸ್ತ್ ಪಿಕ್ಚರ್ ಅಂದ್ರೆ ಹಳೆ ಫಿಲ್ಮ್ಸ್ ಅಷ್ಟು ಐಡಿಯಾ ಇಲ್ಲ ಅಣ್ಣ. ನೀನು ಹೇಳಿದ್ರೆ ಅಣ್ಣ ಅದೇ ದುರ್ಗ ಶಕ್ತಿ ದುರ್ಗದ ಹುಲಿ, ಅದನ್ನ ಮಾಡ್ತೀನಿ ನೋಡಿ. ದುರ್ಗದ ಹುಲಿ ಮಾಡು. ಆಮೇಲೆ ಸಾಯಿ ಕುಮಾರ್ ಹಳೆ ಮೂವೀಸ್ ನೋಡಿ ಎಲ್ಲ ಬಾಂಬ್ ಅದಾವ, ಅದ್ರ ಮಿಸ್ಟೇಕ್ಸು ಹಂಗ ಅದಾವ. ಮಿಸ್ಟೇಕ್ ಇರ್ತಾ ಬಿಡ. ಇವ್ರು ಒಂದು ಅದ ಐತೆ ಸೀನ್, ಅವ ಲಿಟ್ರಲಿ ಇಲ್ಲಿಂದ ಸಿಂಗಾಪುರ್ಗೆ ಹೋಗ್ತಾನೆ, ಪೊಲೀಸ್ ಸೂಟ್ ಒಳಗೆ ಕೈಯಾಗ ಲಾಠಿ ಹಿಡ್ಕೊಂಡು ಮ್ಯಾಲ್ ಜಾಕೆಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ಇಂಡಿಯಾದಿಂದ ಸಿಂಗಾಪುರಿಗೆ ಹೋಗಿ ಅಲ್ಲಿ ಹೊಡಿತಾನ. ಪೊಲೀಸ್ ಸೂಟ್ ಒಳಗೆ ಹೋಗ್ತಾನ, ಟಾಕ್ 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 ಒಬ್ಬನ ಮತ್ತೆ ಒಬ್ಬನ ಹಿಂಗೆಲ್ಲ ಅದಾವು. ಅದ್ರಾಗ ಇನ್ನೊಂದು ದುರ್ಗದ ಹುಲಿ ಒಳಗೆ ಕೈ ಕಡ್ದಿರ್ತಾರ, ಶಾಲ್ ಹಾಕೊಂಡಿರ್ತಾನ. ಜೈ ಭಾರತ ಜನನಿ ತನು ಜಾತಿ ಅನ್ಕೊಂತ ಕನ್ನಡದ ಹಾಡು ಹೇಳಿ ಅದ್ರ ಮೇಲೆ ಮಾತಾಡಿ ಫುಲ್ ಒಂದು 5 ನಿಮಿಷದ ಕಂಟಿನ್ಯೂಸ್ ಡೈಲಾಗ್ ಹೊಡೋದು. ಆಮೇಲೆ ವಿಲನ್ ಮೇಲೆ ಹಿಂಗೆ ಕಾಲು ಹಿಡಿತಾನ, ವಿಲನ್ ಅಂತಲ್ಲಿ ಹಿಂಗೆ ಭೂಮಿ ಒಳಗೆ ಸಡ್ ಅಂತ ಹೋಗ್ತೈತಿ, ಸುತ್ತಲೂ ನಿಂತು ಕೇಳ್ತಿರ್ತಾರ. ಅದು ನೆಕ್ಸ್ಟ್ ಮಾಡಿದ್ರೆ ಚೇತನ ನಂಗೆ ಕ್ರೆಡಿಟ್. ಅದು ಇನ್ನೊಂದು ಹೆಂಗೈತಿ, ಕೈ ಕಟ್ ಮಾಡೋದು ಅದ ಫಿಲ್ಮ್ ಬರ್ಬೇಕು ಅನ್ಸೈತಿ. ಹಿಂಗೆ ಜಾಕೆಟ್ ಹಾಕೊಂಡಿರ್ತಾನ, ಕೈ ಕಟ್ ಮಾಡಿರ್ತಾನ, ಫೈಟ್ ಆಡ್ತಾನ, ಇರಂಗಿಲ್ಲ. ಅದೇ ದುರ್ಗದ ಇಲ್ಲಿ ಕಂಟಿನ್ಯೂ ಫೈಟ್, ಲಾಸ್ಟಿಗೆ ಒಂದು 10 ನಿಮಿಷ ಫೈಟ್ ಆಡಿ ಹಿಂಗೆ ಹೊಡಿತಾನ, ತಲೆ ನೆಲೆ ಕುಡಿತಾನ. ಇಲ್ಲ ಕರ್ನಾಟಕ ಕರ್ನಾಟಕದ ಹೆಚ್ಚೆ ಆಗ್ತದೆ. ಬೈ ಡೇಂಜರ್ ಲೆವೆಲ್ ನೋಡಿಲ್ಲ ಅದು ಗೊತ್ತಲ್ಲ. ಖಡ್ಗ ಇನ್ನೊಂದು ಅವ್ರದ್ದು ಖಡ್ಗ ಅಂತ ಪಿಕ್ಚರ್ ಐತಿ. ಅವ ಅದ್ರೊಳಗೆ ಇದು ಆಗಿರ್ತಾನೆ, ಏನೋ ಮೇಯರು ಏನಾಗಿರ್ತಾನೆ, ಇಡೀ ಗಾಡಿ ಮೇಲೆ ಹಿಂಗೆ ಇದನ್ನ ಮಾಡ್ಕೊಂಡು ಹಿಂಗೆ ನಮಸ್ಕಾರ ಮಾಡ್ಕೊಂತ ಅಡ್ಡಿರ್ತಾನೆ. ಒಂದು ಟೈಪ್ ಡಿಕ್ಟೇಟರ್ಶಿಪ್ ಅಂತ ತೋರ್ಸ್ಯಾರ. ಮೌನಶಾಲ. ಇನ್ನು ಖಡ್ಗ ಅಂದ್ರೆ ಇದು ರಿಪೋರ್ಟರ್ ಇರ್ತಾನ. ಅದು ಪಿಕ್ಚರ್ ತುಂಬಾ ಹೆಂಗ್ ಫೈಟ್ ಹೆಂಗೈತೆ ಹೇಳ, ಕೈಯಾಗ ಅವಾಗ ಇದು ಬರ್ತಿತ್ತು ಗೊತ್ತು, ಹಿಂಗೆ ಇಲಾಸ್ಟಿಕ್ ಇರ್ತಿತ್ತು, ಮುಂದೆ ಬಾಲ್ ಇರ್ತಿತ್ತು, ಹಿಂಗೆ ಹೊಡಿತಿತ್ತಲ್ಲ. ಒಂದು ಇಡೀ ಫೈಟ್ ಬರೀ ಆ ಬಾಲಿಲಿ ಹಿಂಗೆ ಹೊಡೆದ್ರೆ ಅವ್ರು ತಿರುಗಿ ಬೀಳ್ತಿರ್ತಾರ. ಆ ಬಾಲ್ನಾಗ ಶಕ್ತಿ ಐತು, ಹಿಂಗೆ ಹೊಡಿದ್ರಾಗ ಆ ವಿಲನ್ ವೀಕ್ ಅದ್ರ ನಂಗೆ ತಿಳಿಲಿಲ್ಲ. ಹಿಂಗೆ ಇಂಥವೆಲ್ಲ ಭಾಳ ಗಾಣಗಾಬ್ರಿ. ಖಡ್ಗ ಅಂದ್ರೆ ಹೆಂಗಂದ್ರೆ ಅವ ರೈಟರ್ ಇರ್ತಾನಲ್ಲ, ಜರ್ನಲಿಸ್ಟ್, ಅವನಿಗೆ ಪೆನ್ನ ಖಡ್ಗಿದ್ದಂಗೆ. ಅದು ಖಡ್ಗದನ್ಕ ಹರಿತ ಅಂದ್ರೆ ಅವ್ನು ಬರ್ದಿದ್ದು ಅಟ್ಟೊಂದು ಜನರನ್ನ ಕಟ್ ಮಾಡ್ತಿತ್ತು ಅಂದಂಗೆ ಅರ್ಥ. ಎಟ್ಟೊಂದು ಜೀವನ ಅದ್ರ ಮೇಲೆ ಮಾಡಿದ್ದ ಖಡ್ಗ. ಲೆಜೆಂಡ್ರಿ ಹುಚ್ಚಕಿನಿ ಅವ್ನು ಹೆಂಗೆ ಡೈಲಾಗ್ ಅಂದ್ರೆ ಎಲ್ಲರೂ ಕೇಳೋರು ಹಂಗೆ ಒಂದು ಅಂತೇಳಿ ಹೇಳ್ಬ್ರೋ. ಏನು ಹೇಳ ಅಂತ ಹೇಳ ಅದ ಇದಣ್ಣ, ನಮ್ಮೂರು ಹರಪನಹಳ್ಳಿ. ಅದು ಭಾಳ ಚೆನ್ನಾಗಿ ಅನ್ಸ್ತದೆ ನನಗೆ ಪ್ಲೇಸ್. ನೀವು ಹೆಸರು ಇರ್ಬೇಕಲ್ಲ ಅದು ಹರಪನಹಳ್ಳಿ ಹೆಂಗೆ ನಂಗೂ ಮಿಡ್ಲ್ ಕರ್ನಾಟಕ ಫುಲ್ ಹಾರ್ಟ್ ಪ್ಲೇಸ್ ಅದ ನನಗೆ ಅನ್ಸ್ಬಿಟ್ಟು. ಬಟ್ ಕೆಲವರು ಅಲ್ಲಿ ಅಕ್ಕಪಕ್ಕ. ಇದು ಉತ್ತರ ಕರ್ನಾಟಕದ ದ್ವಾರ ಬಾಗಿಲು ದಾವಣಗೆರೆ. ಅಲ್ಲಿಂದ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗ್ತೈತಿ. ಈ ಚಿತ್ರದುರ್ಗ ಎಲ್ಲ ಬರೋದು ಮತ್ತೆ ಆ ಸೈಡ್ ಬರ್ತಾವು. ದಾವಣಗೆರೆಯಿಂದ 1 hour ನಮ್ಮೂರು ಹರಪನಹಳ್ಳಿ. ಅದಕ್ಕೆ ಮ್ಯಾಪ್ನ ತಗೊಂಡು ನೋಡಿದ್ರೆ ಸೆಂಟ್ರ್ ಐತಿ, ಫುಲ್ ಸೆಂಟ್ರ್. ಅದು ಹೆಂಗಂದ್ರೆ ಪೂರ್ತಿ ಇದೂ ಅಲ್ಲ, ಪೂರ್ತಿ ಇದೂ ಅಲ್ಲ, ಕರೆಕ್ಟ್ ಐತಿ. ಅದು ಹೆಂಗೆ ಗ್ರೀನರಿ ಐತೆ, ಕಲ್ ಟೈಪ್ ಐತೆ ಹೆಂಗೆ. ಸೀಸನ್ನಾಗ ಹೆವಿ ಗ್ರೀನ್ ಇರ್ತೈತಿ, ಬಟ್ ಬೇರೆ ಟೈಮ್ ಹೋದಾಗ ಇರಲ್ಲ ಅಷ್ಟು. ಅಂದ್ರೆ ಕಲ್ ಐತೆ. ಆದ್ರೆ ನೀವು ಹೆಂಗಂದ್ರೆ ಇಡೀ ಊರ್ನ ವಾಕಿಂಗ್ ಡಿಸ್ಟೆನ್ಸ್ನಾಗ ಆರಾಮ್ ನೀವು ಏನು ಖರ್ಚಾಗಲ್ಲ. ನಮ್ಮ ಊರಾಗ ಬದುಕಂದ್ರೆ ಏನು ಖರ್ಚಾಗಲ್ಲ, ಏನಿಲ್ಲ, ನಾರ್ಮಲ್ ಎಲ್ಲ ನಾರ್ಮಲ್ ಇರ್ತೈತಿ. ಆಮೇಲೆ ಅದ ಸ್ಟೇಡಿಯಂ ಐತೆ, ಸ್ಟೇಡಿಯಮ್ಗೆ ಹೋಗಿ ಫುಟ್ಬಾಲ್ ಆಡೋದು ಹುಡುಗ್ರ ಜೊತೆಗೆ. ಹೆಂಗೆ ಈಗ ಹಳ್ಳಿ ಟೈಪ್ ತಾಲೂಕು ಪಂಚಾಯತ್ ಅಂದ್ರೆ ಹಿಂಗೆ ಹಳ್ಳಿ ಟೈಪ್ ಆಗತ್ತೋ ಏನು ಸಿಟಿ ಟೈಪ್ ಆಗತ್ತೋ ಹೆಂಗೆ ಅಲ್ಲಿ ಹೆಂಗೆ ಅಂದ್ರೆ ಹೆಂಗಂದ್ರೆ ತಾಲೂಕೆ, ಬಟ್ ಎಕ್ಸ್ಟ್ರೀಮ್ ಸಿಟಿ ಅಲ್ಲ. ಶಿಗ್ಗಾಂವ್ ಇದ್ದಂಗೆ ನಾರ್ಮಲ್ ಇರುತ್ತೆ. ಶಿಗ್ಗಾಂವ್ ನೋಡಿಲ್ಲ ಹಾವೇರಿ ನೆಕ್ಸ್ಟ್ ಶಿಗ್ಗಾಂವ್ ಇಲ್ಲ, ಹೋಗಿಲ್ಲ ಕಡೆ, ಅವ್ನು ದೂರ ಆಗತ್ತೆ. ಅಂದ್ರೆ ಇದು ಧಾರವಾಡ ನೋಡ್ರಿ. ಧಾರವಾಡ ನೋಡಿ, ಧಾರವಾಡ ಸಿಟಿ ಅದಕ್ಕೇನು ಕಮ್ಮಿ. ನಾರ್ಮಲ್ ತಾಲೂಕು ನಾರ್ಮಲ್ ತಾಲೂಕು ಕಲ್ಗಟ್ಟಿಗೆ ಇರ್ತಾವಲ್ಲ ಆ ಟೈಪ್. ಬಟ್ ಎಲ್ಲ ಸಿಗ್ತೈತಿ. ಥಿಯೇಟ್ರ್ ಬೆಳೆಸಿದ್ರು, ಥಿಯೇಟ್ರ್ ಇಲ್ಲಿಗ. ಮತ್ತೆ ದಾವಣಗೆರೆ ಹೋಗ್ತೀವಿ, ದಾವಣಗೆರೆಗ ಮಸ್ತ್ ಥಿಯೇಟ್ರ್ ಅದಾವ. ದೂರ ಆಗತ್ತೆ, 60 ಕಿಲೋಮೀಟರ್ ಅಲ್ಲ ನಿಮ್ದು ಹರಪನಹಳ್ಳಿ. ಹಿಂಗೆ ಬಂದಿ ಅಣ್ಣ ಯಾವಾಗ ನಮ್ಗೆ ಅಲ್ಲಿ ಅವ್ನು ಹುಡುಗ ಸಿಕ್ಕಿದ್ನಲ್ಲ ನನಗೆ 2 ವರ್ಷದಿಂದ. ಅವ್ ಮಾಡ್ಯಾನೆಲ್ಲ ಗೊತ್ತಿಲ್ಲ, ಒಂದು ಹೆಸರು ನೆನಪಾರ್ಬಿಟ್ಟಿನಿ ನಾನು. ಆಲ್ರೌಂಡರ್ ಅಂತ ಏನೇನಪ್ಪ ಒಬ್ಬ ಅದಾನ, ಅವ ಹರಪನಹಳ್ಳಿದವನ ನಂಗೆ ಸಿಕ್ಕಿದ್ದ ಅವತ್ತು. ಅವ ನೋಡಿ ಶಾಕ್ ಆಗಿ ಅಣ್ಣ ನಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೀನಿ, ಇವತ್ತು ಸಿಕ್ಕಿನಿ ನನಗೆ ಅಂತೇಳಿ ಬಂದಿದ್ದ. ಅವ ಹರಪನಹಳ್ಳಿದವನ. ಅಲ್ಲಿ ಕ್ರಿಯೇಟರ್ಸ್ ಯಾರು ಇಲ್ಲ ಅಂದ್ರೆ ಕೆಲವ್ರು ಅದಾರ, ಅಂದ್ರೆ ಯಾರು ಅಷ್ಟು ಮೇನ್ ಸ್ಟ್ರೀಮಿಗೆ ಬಂದೇ ಅಲ್ಲ ಅಣ್ಣ ಇದುವರೆಗೂ. ಆ ಕಡೆ ಸೈಡ್ ಹೋದ್ರೆ ಇವನು ಅದನ, ಅವನು ಸ್ಯಾಮ್ ಪಾಯಿಂಟ್ ಅವ್ನು ಬಳ್ಳಾರಿ ಅಲ್ಲ, ಒಂದು ಬಳ್ಳಾರಿ 3 hour ಅಲ್ಲಿಂದ. ಆಮೇಲೆ ನಿಮ್ಮ ಊರಿಗೆ ಇವ್ರು ಬಂದಿದ್ರಲ್ಪ, ಡ್ರೋನ್ ಪ್ರತಾಪ್ ಅವ್ರು ಬಂದ ಹರಪನಹಳ್ಳಿ ಒಳಗೆ. ಸಡನ್ ಆಗಿ ರೀಲ್ಸ್ ತಗೊಂಡು ನೋಡಿ ನಮ್ಮೂರಿಗೆ ಬಂದಾನ. ಹೋಗಿ ಬೆಟ್ಟ ಹೋಗ್ಬೇಡ, ಲೈವ್ ರೋಸ್ಟ್ ಮಾಡೋಗ್ಬೇಡ. ಇಲ್ಲ ನಾ ಇದನ್ನೇ ಸ್ಟಾರ್ಟ್ ಮಾಡಿದ್ದಿಲ್ಲ. ಈಗ ಬೇರೆನೇ ಆಗಪ್ಪ, ಈಗೆಲ್ಲ ಅವ್ರ ಫ್ಯಾನ್ ಫಾಲೋಯಿಂಗ್ ಬಾದ್ಬಿಟ್ಟು. ಈಗ ಭಾಳ ಚಲೋ ಆಯ್ತು. ನಾ ಮಾಡಿದ್ದೆ, ಒಂದು ರೋಸ್ಟ್ ಮಾಡಿದ್ದೆ ಬಿಗ್ ಬಾಸ್ ಕಮೆಂಟ್. ನಾವು ದೊಡ್ಡ ಪ್ಯಾರಾಗ್ರಾಫ್ ಬರೀತಾರೆ, ಯಾವನು ಉತ್ತಿ ಅಂತ ಬಂದ್ರೆ ಸುಮ್ಮನೆ ಅವ್ರು ಉತ್ತದಾರ ಬೈ. ಆ ಫ್ಯಾನ್ಸಿಗೆ ಮರ್ಯಾದನೇ ಇಲ್ಲ ರೀ.
ಯಾಕಷ್ಟು ಏನು ತಿಳಿಯಂಗಿಲ್ಲ ಮಬ್ಬುಲೆ ಬಿಗ್ ಬಾಸಿಗೆ ಹೋಗೋಣ ನೀನು ಭಾರಿ ಕರೆಕ್ಟ್ ಕ್ಯಾಂಡಿಡೇಟ್ ಬಿಗ್ ಬಾಸಿಗೆ ವಾಶ್ ಒಂದು ಬ್ರೋ ಸಂಬಂಧ ಇಂಥ ಸಂಬಂಧ ಬಿಡಂಗಿಲ್ಲ ಅವ್ರಿಗೆ ಕಮರ್ಷಿಯಲ್ ಬೇಕು ನೀ ಹೆಂಗಾರ ಕರೆಕ್ಟ್ ಅದಣ್ಣ ಕರೆಕ್ಟ್ ಫಾಲೋಯಿಂಗ್ ಐತಿ ಎಲ್ಲರೂ ನೋಡ್ತಾರೆ ಅವ್ರ ಕಾಂಟ್ರವರ್ಸಿ ಆಗತಿ ಕಮರ್ಷಿಯಲ್ ಅಂದ್ರೆ ಹೆಂಗೆ ಪೀಪಲ್ ಪ್ಲೀಸಿಂಗ್ ಇರ್ಬೇಕು ಇಲ್ಲ ಅಗೇನ್ಸ್ಟ್ ಇರ್ಬೇಕು ಎಕ್ಸ್ಟ್ರಾ ಎಕ್ಸ್ಟ್ರೀಮ್ ನೀನು ಇದ್ರು ಎರಡು ಇರ್ಬೇಕು ಅಂದ್ರೆ ಮಿಡಲ್ ಇದ್ದಂತಕೋ ನಿಂಗೆ ತೋರ್ಸಂಗಲ್ಲ ಅವರು ನಾವೆಲ್ಲಾನು ನಾವು ಹಿಂಗೆ ಇದಕ್ಕೂ ನಾವೆಲ್ಲಾನು ಚಿಲ್ ಟೈಪ್ ಇದ್ದಂತಕೋ ತೋರ್ಸಂಗಲ್ಲ ನಾವು ಸತ್ಯಕ್ಕೆ ಹ್ಞೂ ಅನ್ನೋರು ನಾವು ಅದು ನಮ್ಗೆ ಕರೆದೋಕ್ಕೇನು ಬ್ರೋ ಯಾಕೆ ಬೇಡ ಅಂತ ಎಷ್ಟು ಕೊಡ್ಬೋದು ಅವ್ರು ನಿನಗೆ ಅನ್ಸೋ ಮಟ್ಟಿಗೆ ಅಲ್ಲಿ ನಾವು ಮಾತಾಡೋದಿರ್ತಲ್ಲ ಬ್ರೋ ಪಾಪ್ಯುಲಾರಿಟಿ ಮ್ಯಾಗ ಕೊಡ್ತಾರೆ ತಿಂಗಳಿಗೆ ವಾರಕ್ಕೆ ವೀಕ್ಲಿ ಅಂತ ಇರ್ತೈತೆ ಯೂಶ್ವಲಿ ವೀಕ್ಲಿ ಪೇಮೆಂಟ್ ಇರ್ತೈತೆ ಅದು ಲಕ್ಷನೂ ಇರ್ತಾವ 1000 ಇರ್ತಾವ ತಿಂಗಳಿಗೆ ₹1,00,000 ಅಂತ ತೊಗೊಂಡು ಹೋಗ್ಬಿಡುದು ಕಮ್ಮಿನ ಆತ ಹಂಗಿದ್ರೆ ಇರ್ಲಿ ಮತ್ತೇನು ಮಾಡೋದು ಅವರು ಬದುಕೋಬೇಕಲ್ಲ ಅಂದ್ರೆ ಹೊರಗೆ ಬಂದಾಗ ಹೊರಗೆ ಬಂದ್ಮೇಲೆ ನನ್ನ ಡ್ಯಾಮೇಜ್ ಇಮೇಜ್ ಡ್ಯಾಮೇಜ್ ಹೆಂಗೆ ತೋರಿಸಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೈತಿ ನನ್ನ ಚೂತ ತೋರಿಸ್ಬಿಟ್ಟಿದ್ರಂದ್ರೆ ಇಲ್ಲಿ ಹೊರಗೆ ಬಂದ್ಬಿಡ್ಲಿ ಮಗ್ಗಾಸ್ ಬಳ ಮಗ ಬಂದ ನೋಡಿ ಬಿಗ್ ಬಾಸ್ ಇವನತ್ತಲ್ಲ ಹಿಂದಿ ಒಳಗೆ UK ರೈಡರ್ ಅವ್ನು ಜೋಕರ್ ಮಾಡಿಟ್ಬಿಟ್ರ ಅದ ಮತ್ತೆ ಹಂಗೆ ಮಾಡಿದ್ರಂದ್ರೆ ಇಲ್ಲೇ ನಾವು ಫುಲ್ ಮಾತಾಡಿ ಯಾವ ಮಾಡೋಗಿರ್ತೇವೆ ಅಲ್ಲಿಂದ ವಾಪಸ್ ಮಂಗಾಸ್ ಮಗ ಅಲ್ಲೇನು ಮಾಡಲಿಲ್ಲ ನಾನು ತೋರಿಸ್ಲಿಲ್ಲ ಅಂದ್ರೆ ಏನು ಮಾಡಿಲ್ಲ ಅಂದಂಗೆ ಆಗ್ಬಿಡ್ತೈತಿ ಮಿಸ್ಟರ್ ಬೀಸ್ಟ್ ನೋಡ್ತೀರ ನೀವು ಮಿಸ್ಟರ್ ಬೀಸ್ಟ್ ಗೊತ್ತಲ್ಲ ನೋಡಿದ್ರೆ ಯಾರಿಗೆ ಗೊತ್ತಿಲ್ಲ ಹೇಳ ಅದ ನನಗೆ ಅನ್ಸ್ಬಿಟ್ಟು ನೋಡಿ ಯೂಟ್ಯೂಬ್ ಆ ಲೆವೆಲ್ಗೆ ಐತಂದ್ರ 251K ಮಿಲಿಯನ್ ಸಾರಿ ಅಲ್ ಬ್ರೋ ಅವ್ನು ಇವ್ರು ಅದಾರ ಸಣ್ಣ 251K ಒಂದು ನಿಮಿಷಕ್ಕೆ ಹಾಕರೆ ನಾವು ಅವ್ನು ಸಣ್ಣ ಹುಡುಗರು ಅದಾರ ಅವನದು ಆಡಿಯನ್ಸ್ ಪೂರಾ ಸಣ್ಣ ಹುಡುಗರು ಸಣ್ಣ ಫ್ಯಾಮಿಲಿ ಎಲ್ಲ ಅಂದ್ರೆ ಆ್ಯಕ್ಚುಲಿ ಅವ್ನು ಹೇಳಿದ್ಮೇಲೆ ಅವ್ನೇನು ಸಜೆಷನ್ಸ್ ಪಾಡ್ಕಾಸ್ಟ್ ಅವ್ನು ಇಂಟ್ರೂ ನೋಡಿದೆ ಹೆವಿ ಫಸ್ಟ್ ಸ್ಟಾರ್ಟಿಂಗ್ ಅವ್ನು ಹೇಳಿದ್ಮೇಲೆ ಮಾಡಿದೆ ಅದು ಆ್ಯಕ್ಚುಲಿ ಹಂಗೆ ಗ್ರೋತ್ ಅದು ಕರೆಕ್ಟಾಗಿ ಅಂದ್ರೆ ಅದೇ ತಮ್ನೇಲ್ ಫಸ್ಟ್ ಅವ್ನು ಹೇಳ್ತಿದ್ದು ತಮ್ನೇಲ್ ನಿಧಾನಕ್ಕೆ ನಾನು ಮುಂಚೆ ತಮ್ನೇಲ್ ಮ್ಯಾಟ್ರ್ ಆಗಲ್ಲ ಅನ್ಕೊಂಡಿದ್ದು ಮಾಡಿದೆ ಆಮೇಲೆ ಫಸ್ಟ್ 10 ಸೆಕೆಂಡು ಆಮೇಲೆ ಫಸ್ಟ್ 30 ಸೆಕೆಂಡು ಅದನ್ನ ಅಲ್ಲಿ ಸ್ಕ್ರಿಪ್ಟ್ನಾಗ ಬರ್ಕೊಂಬಿಡೋಕೆ ಅದು ಹೆವಿ ಸ್ಪೀಡ್ ಇರೋಕೆ ಅದಕ್ಕೆ ಅಷ್ಟು ಎನರ್ಜಿ ಅನ್ಸ್ತದೆ ಆಮೇಲೆ ಹೆಂಗಾರ ಇರಲಿ ವಿಡಿಯೋ ಬಟ್ ಆಮೇಲೆ ಒಂದು ಸ್ವಲ್ಪ ಮೇಂಟೈನ್ ಮಾಡಿ ಅದು ನಾನು ಹೇಳಿದೆ ನಮ್ಮ ಬ್ಲಾಗಿಗೆ ಅದಕ್ಕೆ ನೋಡ್ರಿ ನೀವು ಫಸ್ಟ್ 20 ಸೆಕೆಂಡ್ಸ್ ಫಸ್ಟ್ 10 ಸೆಕೆಂಡ್ ಮೇನು ಅದಾದ್ಮೇಲೆ 30 ಸೆಕೆಂಡ್ ಫಸ್ಟ್ 10 ಸೆಕೆಂಡ್ಸ್ ಬೈದಾಡಿ ಹಾಕ್ಬಿಡುದು ಇಲ್ಲ ವ್ಲಾಗ್ನಾಗ ಏನು ಹೈಲೈಟ್ಸ್ ಇರ್ತದೆ ಅದನ್ನು ಕಟ್ ಮಾಡಿ ಇನ್ ದಿಸ್ ವಿಡಿಯೋ ಅಂತ ಹಾಕಿರ್ತೈತೆ ಅದನ್ನ ಅಲ್ಲ ಈಗ ಇನ್ನೂ ಎಂಗೇಜ್ ಬೆಳೆಸ್ಬೇಕಂದ್ರೆ ಒಂದು 4-5 ಬೈದಾಡಿ ಹಾಕಿಬಿಡುದು ಆದ್ರೆ ಅದು ವ್ಲಾಗ್ನಾಗ ಇರಬಾರ್ದು ಎಂಗೇಜಿಂಗ್ ಇಟ್ಟು ಜಗ್ಗಿ ಬಿಡುದು ಅಲ್ಲ ಆಲ್ರೆಡಿ ತೋರಿಸಿವಲ್ಲ ಅದಕ್ಕೆ ತೋರಿಸಿಲ್ಲ ಅಂತಂದು ನಾ ವ್ಲಾಗ್ ಮಾಡಿದ್ದೆ ಅಣ್ಣ ಒಂದು ಅವಾಗ ಬ್ರೋ ನೀ ಏನೇನು ಮಾಡಿ ನಾನು ನೋಡೋದು ಹಂಗೆ ಚಲೋ ಆಗಿಲ್ಲ ಬ್ರೋ ಇವ್ ಪ್ರೊಫೈಲ್ ಫಿಲ್ಮ್ ನೋಡಕ್ ಹೋಗಿದ್ದೆ ಅದನ್ನ ವ್ಲಾಗ್ ಮಾಡಿದ್ದೆ ಮಾತಾಡಕ್ಕೆ ಮೀಟರ್ ಬೇಕಲ್ಲ ಜನರು ಬಂದೆ ಯಪ್ಪ ಭಾರಿ ಎಸ್ ಆಯ್ತು ಅದೆಲ್ಲ ಕಂಪ್ಯೂಟರ್ ಅದಾವ ಏನು ಅವ್ನು ಹಾಕಿಲ್ಲ ಅದನ್ನ ಬ್ರೋ ಅದನ್ನ ಹಾಕಿ ಜನ ನನ್ನ ರೋಸ್ಟ್ ಮಾಡ್ತಾರ ಅಲ್ಲ ನಿಂದು ವ್ಲಾಗ್ ನೀನ ರೋಸ್ಟ್ ಮಾಡ್ಕೋ ಹಂಗೆ ಮಾಡ ನಾನು ನೋಡೋದೇ ಒಂದು ಇದು ಒಂದಿಷ್ಟು ಫಸ್ಟ್ ಆಫ್ ಆಲ್ ನೀವು ಇದು ಲಿಪ್ಸಿಂಗ್ ಟೈಪ್ ಮಾಡಿರಲ್ಲ ಒಂದೆರಡು ಭಾಳ ಮೊದಲು ಲಿಪ್ಸಿಂಕ್ ವಿಡಿಯೋಸ್ ಲಿಪ್ಸಿಂಗ್ ಟೈಪಿಂದ ಏನೋ ಒಂದು ನಾಚೋಣ ಅಂತ ನಾವು ಲಿಪ್ಸಿಂಕ್ ಅವ್ರ ಮೇ ಬಿ ಅದು ನೀವು ಇಲ್ಲ ಈ ಥರಣ ಅವ್ರು ಯಾವುದೋ ಇಂಟ್ರೂ ಕೊಟ್ಟಿರ್ತಾರೆ ಅದ್ರ ಕಟ್ ಮಾಡಿ ನಾನು ಹಂಗೇನೋ ಮಾಡಿರಿ ಹಂಗೆ ಮಾಡಿ ನಾನು ಭಾಳ ಮಾಡಿ ಹಂಗೇನೋ ಮಾಡ್ಯಾರ ಅವೆಲ್ಲ ನೋಡಿದೆ ಮತ್ತು ಅದನ್ನ ನೀವು ರೋಸ್ಟ್ ಮಾಡಿರಲ್ಲ ಒಂದು ವಿಡಿಯೋ ಒಳಗೆ ಅವನ ವಿಡಿಯೋಸ್ನ ರೋಸ್ಟ್ ಮಾಡ್ಕೊಂಡಿದ್ದೆ ನನ್ನ ರೀಲ್ಸ್ ನಾನೇ ರೋಸ್ಟ್ ಮಾಡೀನಿ ಅದೆಲ್ಲ ನೋಡಿ ಆಡತ್ರ ಮತ್ತು ನಿಮ್ಮೂರಿಗೆ ಏನು ಸ್ಪೆಷಲಿ ಅಂದ್ರೆ ತಿನ್ನೋದಿಲ್ಲ ನಮ್ಮೂರಾಗ ಜಿಲೇಬಿ ಸ್ಪೆಷಲ್ ಅಂತಾರೆ ಸ್ಪೆಷಲ್ ಆಮೇಲೆ ಕಬಾಬ್ ಇತ್ತೀಚೆಗೆ ಭಾರಿ ನಮ್ಮೂರಾಗ ಬೂಮ್ ಆಗತೈತಿ ಕಬಾಬ್ ಬಿಸ್ನೆಸ್ ಇಟ್ರೆ ಪಕ್ಕ ಭಾಳ ದುಡಿತೀರಿ ನೋಡ್ರಿ ಅಲ್ಲಿ ಎಲ್ಲರೂ ಕಬಾಬ್ ತಿನ್ನಕಂತ ಎಲ್ಲರೂ ಕಬಾಬ್ ತಿನ್ನಕತ್ತಾರ ನಮ್ಮೂರಾಗ ನನಗೆ ಅದ ಅರ್ಥ ಸಡನ್ ಆಗಿ ಯಾರು ಅವರು ಬೈ ಚಿಕನ್ ಕೊಡ ಅಂತಾರೆ ಬೇರೆ ಹಾಕಂತಾರೆ ಅದು ತಗೊಂತೀವಿಲ್ಲ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಈ ಕಡೆ ಶರ್ಮಾ ಅಲ್ಲಣ್ಣ ಕಬಾಬ ಅಂಗಡಿ ಅವನು ಹೆಸರು ಏನೈತಿ ಕರೀಮಣ್ಣ ಮತ್ತು ಮೊಹಮ್ಮದ್ ಅಣ್ಣ ದಾದವಣ್ಣ ಅಂತ ಅದನ ನಮ್ಮೂರಾಗ ಸಡನ್ ಆಗಿ ಎಲ್ಲರೂ ಕಬಾಬ್ ತಿನ್ನಕತ್ತಿ ಬಿಟ್ಟಾರ ನನಗೆ ಅದಾರ್ಥ ದೊಡ್ಡ ಲೈನ್ ಇಲ್ಲಕತ್ತಾರ ಇರ್ಬ್ರ ಕುಡಿಯ ಅಂತಾರೆ ಎಲ್ಲರೂ ಇರ್ಬೋದು ಫ್ಯಾಮಿಲಿ ಇದನ್ನೆಲ್ಲ ಪಾರ್ಸಲ್ ಹೋಗಕ್ಕೆ ಬರ್ತಾರೆ ಅದಕ್ಕೆ ಕಬಾಬ್ ಯಾಕೆ ಬೂಮ್ ಆಗತೈತೆ ನಮ್ಮೂರಾಗ ಒಟ್ಟು ಕಬಾಬ್ ಅಂದ್ರೆ ಅದು ನಿಮ್ಮ ಈಗ ಒಂದು ಊರಿಂದ ಏನಾರ ಇರತ್ತಲ್ಲ ಬ್ರೋ ಹಿಂಗೆ ಸ್ಪೆಷಲ್ ಅಂತ ಏನಾರ ಜಿಲೇಬಿ ಅಂತಾರೆ ಭಾಳ ಜನ ಬಟ್ ನನಗೆ ಜಿಲೇಬಿ ನಾನು ಸ್ವೀಟ್ ಅಷ್ಟು ತಿನ್ನಂಗಿಲ್ಲ ಡೆಂಟಿಸ್ಟ್ ನಿಮ್ಮೂರಾಗ ಏನಾರ ಹಿಂಗೆ ಹಿಸ್ಟಾರಿಕಲ್ ಪ್ಲೇಸ್ ಗುಡಿ ಪಡಿ ಏನಾರ ಬಾಗ್ಲಿ ಐತಿ ಬಾಗ್ಲಿ ಚೆನ್ನಾಗೈತಿ ಅಂದ್ರೆ ಒಂದು ಗುಡಿ ಐತಲ್ಲ ಅಷ್ಟ ಅದು ಯಾರೋ ಅವ್ನು ಯಾರೋ ಚಾಣಕ್ಯ ಆ ಟೈಮ್ನಾಗ ಜಕಣಾಚಾರ್ಯ ಪುಲಕೇಶಿ ಟೈಮ್ನಾಗ ಯಾರೋ ಒಬ್ರು ಇದ್ರು ಜಕಣಾಚಾರ್ಯ ಕರೆಕ್ಟ್ ನನಗೆ ಚೆನ್ನಾಗಿ ಅಣ್ಣಗ ಗೊತ್ತೈತಿ ಇಷ್ಟ್ರಿ ಬಗ್ಗೆ ಇಲ್ಲ ಬ್ರೋ ಸೈಡಿಂದ ಎಲ್ಲ ಕಟ್ಟಿದ್ದು ಆಲ್ಮೋಸ್ಟ್ ಜಗಣಾಚಾರ್ಯನೇ ಅವ್ರು ಕಟ್ಟಾರ ಅಂತದನ ಅದು ಚೆನ್ನಾಗೈತಿ ಬಿಟ್ರೆ ನಮ್ಮೂರಾಗ ಸ್ಟೇಡಮ್ಮು ಮತ್ತು ಕೆರಿಗೆರಿ ಹಿಂಗೆ ಫೇಮಸ್ ಇರ್ತಾವಲ್ಲ ಬ್ರೋ ಹಿಂಗೆ ಕೆರೆ ತಣ ಅದೆಲ್ಲ ಈಗ ಇದಾಗ್ಬಿಟ್ಟೈತಿ ಭಾಳ ಬೆಂಗಳೂರಿನಲ್ಲಿ ಬಂದು ಮುಚ್ಚಿ ರಿಯಲ್ ಎಸ್ಟೇಟ್ ಮಾಡ್ಯಾರ ಅವ್ರು ಬರಕ್ಕೆ ಆಲ್ಮಣ್ಣ ಭಾಳ ದೂರ ಆಕೈತೆ ಅವ್ರಿಗೆ ಸದ್ಯ ಡೆವಲಪ್ಮೆಂಟ್ ಬಂದಿಲ್ಲ ನಮ್ಮ ಊರ್ ಕಡೆಗಿನ ಒಂದ್ ಲೆಕ್ಕಕ್ಕೆ ಒಂದೊಂದ್ ಕಡೆ ಡೆವಲಪ್ಮೆಂಟ್ ಇಸ್ ಇದು ಅನಿಸ್ತದೆ ಡೇಂಜರ್ ಅನಿಸ್ತದೆ ನಾವು ಆರಾಮದೀವಣ್ಣ ಹಿಂಗೆ ಇದು ಬಿಡೋಕೆ ಅಲ್ಲಿ ತಂದ್ರು ಅನ್ಕ ಯಾವ್ದಾರ ಕಂಪ್ನಿನ ಒಂದು ಕಂಪ್ನಿ ಇಲ್ಲ ನಮ್ಮೂರಾಗ ಆ ಕಡೆ ನೋಡಿರೋ ಒಂದು ಫ್ಯಾಕ್ಟ್ರಿ ಇಲ್ಲ ಇಲ್ಲ ಬರಂಗಿಲ್ಲ ಎಲ್ಲರೂ ಇದು ಮಾಡ್ತಾರೆ ಫಾರ್ಮಿಂಗ್ ಮೇನು ಭಾಳ ಜನಕ್ಕೆ ಬಿಟ್ರ ಈ ಥರ ಕಾಮನ್ ಜನರು ಇದು ಬಟ್ಟೆ ಅಂಗಡಿ ಕೆಲಸ ಜ್ಯುವೆಲ್ರಿ ಅಂಗಡಿ ಕೆಲಸ ಮಾಡ್ತಾರ
ಕೆಲವರು ಸ್ವಂತ ಬಿಸ್ನೆಸ್ ಮಾಡ್ತಾರೆ. ಭಾಳ ಜನ ಗೌರ್ಮೆಂಟ್ ಜಾಬ್ ಪ್ರಿಫರ್ ಮಾಡ್ತಾರೆ ಅಲ್ಲಿ. ಭಾಳ ನಮ್ಮ ಫ್ಯಾಮಿಲಿಯಾಗ ಎಷ್ಟು ಜನ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಅಂದ್ರೆ ನನಗೆ ಕೌಂಟ್ ಮಾಡೋಕ್ಕಲ್ಲ, ಅಷ್ಟು ಜನ ಅದ್ರ ಗೌರ್ಮೆಂಟ್ ಜಾಬ್ ಮಾಡೋರು. ಈಗ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪಾರ್ದು ಹೊಲ ಆಯ್ತು? ನಮ್ಮ ಅಪ್ಪಾಜಿ ಗೌರ್ಮೆಂಟ್ ಜಾಬು, ನಮ್ಮ ಅಣ್ಣ ಗೌರ್ಮೆಂಟ್ ಜಾಬ್ ಮಂಜಣ್ಣ ಅಂತದ, ನಮ್ಮ ಇನ್ನೊಬ್ಬಣ್ಣ ರೈಲ್ವೆ ಆತ ಗೌರ್ಮೆಂಟ್ ಜಾಬ್, ಇನ್ನೊಬ್ಬಣ್ಣ ಜಡ್ಜ್ ಕೆಳಗೆ ಟೈಪ್ ಮಾಡ್ತಾರೆ ಪ್ರೆಷರ್ ಇರಬೇಕು ಮನೆಯೊಳಗೆ. ಗೌರ್ಮೆಂಟ್ ಜಾಬ್ ನಿನಗೇನ ಅಂತಾರೆ? ನನಗೆ ಗೌರ್ಮೆಂಟ್ ಜಾಬ್, ಮತ್ತೆ ಅದಕ್ಕೆ ಪೊಲೀಸಿಗೆ ಓದ್ತಿದ್ದಲ್ಲ ನಾನು. ಸಡನ್ ಯಾಕೋ ಮಿಸ್ ಆಗಿ ಮೀಡಿಯಾ ಸೈಡ್ ಬಂದು. ಅಯ್ಯೋ ಹಿಂಗಿದ್ರೆ ಪಾಪ ಎಲ್ಲರೂ ನಮ್ಮ ಇನ್ನೊಂದು ದೊಡ್ಡಮ್ಮದಳ ಆಕೆ ಗೌರ್ಮೆಂಟ್ ಆಫೀಸ್ನ ಕಸಣ ಹೋಗ್ಕೊಳ್ಳ. ಗೌರ್ಮೆಂಟ್ ಜಾಬ್ ಹಂಗಿದ್ರೆ ಏನು ಇದಕ್ಕೇನು ಟೆನ್ಷನ್ ಇಲ್ಲ. ಒಂದ್ ವೇಳೆ ಯೂಟ್ಯೂಬಿಂದ ಏನು ಟೆನ್ಷನ್ ಹೋದ್ರೂ ಆಸ್ತಿ ಐತೆ, ಏನಿಲ್ಲ ಚಿಂತೆ. ಆಸ್ತಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಐತಿ, ಅಂದ್ರೆ ಅಷ್ಟಿಲ್ಲ. ಹೊಲಗಿಲ್ಲ ಇಲ್ಲ ನಿಮ್ದು? ಹೊಲ ಐತಿ. ಇದು ಬ್ರೋ ಯಾವ್ದನ್ ಕೇಳ, ಫ್ಯೂಚರ್ ಈಸ್ ಹೊಲ, ಯೂಟ್ಯೂಬ್ ಆ್ಯಂಡ್ ಹೊಲ. ಯೂಟ್ಯೂಬ್ ಐತಿ, ಹೊಲನೂ ಐತಿ, ಮುಗಿತಲ್ಲ ಅಣ್ಣ. ಕೊನೆಗೆ ರೆಂಟ್ ಹೊಡೆದ ವಿಡಿಯೋ ಬೆಸ್ಟ್ ರೆಂಟ್ ಹೊಡಿದಲ್ಲ. ಪದ್ಧತಿಗಳು, ಇದು ಮೆಥಡ್ಸ್ ಏನು, ಹೊಲದಾಗ ಹೆಂಗೆ ಇದನ್ನ ಹಾಕ್ಬೇಕು, ಯಾವ ಟೈಮ್ನಾಗ ಏನು ಹಾಕ್ಬೇಕು, ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಹಾಕಿದಿ ಬೈ. ಫಾರ್ಮರ್ ಇನ್ಫ್ಲುಯೆನ್ಸರ್ಸ್ ಬಂದಾರ ಎಷ್ಟು ಮಂದಿ, ಎಷ್ಟು ದುಡ್ಡು ಅಂತಾರೆ. ಬೈ ಇಂಥ ಪರಿ ಪೆಸ್ಟಿಸೈಡ್ಸ್ ಕಂಪ್ನಿಯಿಂದ ನಿನಗೆ ಬರ್ತೈತಿ. ಆಮೇಲೆ ನಿನಗೆ ಇದು ಇವ್ರು ಎಲ್ಲ ಕಡೆ ಸೆಮಿನಾರಿಗೆ ಕರೀತಾರ ಮೇನ್, ಅಂಥದ್ರಾಗ ಐತಿ. ನಾ ಹೇಳ್ತಾನೆ ಬ್ರೋ ನೀ ಸ್ಟಾರ್ಟ್ ಮಾಡ, ನಾನು ನಿನ್ನ ಜೊತೆ ಸೇರ್ತಾನೆ. ನನಗೆ ಫಾರ್ಮಿಂಗ್ನಾಗ ಭಾಳ ಇಂಟ್ರೆಸ್ಟ್ ಐತಿ. ಸುಮ್ಮನೆ ವಿಡಿಯೋ ಹೊಡಿನಂತದ್ರಾಗ ಆತ್ ನಡಿ 2 ಕಾಂಟೆಂಟ್ ಮಾಡಕಂತೀವಿ ನಾವು. ಟೆಕ್ ಚಾನಲ್ ಅದಕ್ಕೂ ಹೆಂಗೆ ರಂಟಿದವ್ರು ಬರ್ತಾರ, ಕುಂಟಿದವ್ರು ಬರ್ತಾರ, ಟ್ರ್ಯಾಕ್ಟರ್ನವ್ರು ಬರ್ತಾರ ಈ ಇಂಡಸ್ಟ್ರಿಗೆ. ಟೆಕ್ ಚಲೋ ಐತಿ, ಆದ್ರೆ ಟೆಕ್ ಒಳಗೆ ನೀವು ಹೆಂಗೆ ಮಕ್ಕಳ ಕಾಂಪಿಟೇಷನ್. ಆಮೇಲೆ ಮಕ್ಕಳು ರೊಕ್ಕ ಹೋಗ್ತೈತೆ ಅದಕ್ಕೆ. ಟೆಕ್ಕಿಂದ ಹೆಂಗಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ರೊಕ್ಕ. ಫೈನಾನ್ಸ್ ಚಾನಲ್ಸ್ ಭಾಳ ದುಡಿತಾರೆ. ಅದು ಫೈನಾನ್ಸ್ ಚಾನಲ್ ಈಗ ಇವ್ರು ಗೌರ್ಮೆಂಟ್ ಅವ್ರು ಈಗ ಫಕ್ ಮಾಡಂದ್ಬಿಟ್ರೆ ಬರ್ಸ್ತಾರ ಅವ್ರಿಗೆ, ಬರ್ಸಂದ್ಬಿಟ್ರೆ ಈಗ ಅದು ಮಾಡ್ಬಾರ್ದು ಇದು ಮಾಡ್ಬಾರ್ದು ಅಂತಂದು ಸುಮ್ಮನೆ ಹೇಳ್ತಿರ್ತಾರೆ ಗೊತ್ತಾ. ನೀವು ಹ್ಯಾಕ್ರಿ ಮಾಡ್ರಿ, ಇದನ್ನ ಇದ್ರೊಳಗೆ ಇನ್ವೆಸ್ಟ್ ಮಾಡ್ರಿ, ಅಲ್ಲ ಚಲೋ ಅಲ್ಲ ಬ್ರೋ. ನಮ್ಮ ರೊಕ್ಕ ಇಲ್ದವ್ರು ಅಂತ ಭಾಳ ತ್ರಾಸ ಆಗ್ಬಿಡ್ತೈತಿ. ನೀವು ಎಡಿಟ್ ನೀವೇ ಮಾಡ್ತೀರ ಅಣ್ಣ ಇದನ್ನು? ಹಾಂ ಬ್ರೋ, ನಾನು ಅಷ್ಟೇ ಮಾಡ್ತೀನಿ. ಎಡಿಟ್ ಈಗ ವ್ಲಾಗಿಂದ ನಾವು ಮಾಡ್ತಿದ್ವಿ, ಈಗ ಒಬ್ಬಂಗೆ ತೊಗೊಂಡಿವಿ, ನೋಡ್ಬೇಕು ಹೆಂಗಾಗತಿ. ಪಾಡ್ಕಾಸ್ಟಿಂದ ನಮ್ಮ ನೀವು ಕೊಡ್ತೀರ ಅಣ್ಣ ಬೇರೆಯವ್ರಿಗೆ ಎಡಿಟ್ ಮಾಡ್ಬೇಕಾರೆ, ಅವಾಗ ಒಂಥರ ಇದಾಗಲ್ಲ ಅಂದ್ರೆ ನಾನು ಮಾಡಿದಷ್ಟು ಚೆನ್ನಾಗಿ ಮಾಡ್ಬೋದು. ಗೊತ್ತಿದೆ ಅದಾಕತ್ ಬ್ರೋ, ಅದು ಫೀಲ್ ಆಕತಿ. ಫೈನಲ್ ಏನು ಪ್ರಾಡಕ್ಟ್ ಬರ್ತೈತಲ್ಲ, ನಾವು ಒಂದ್ಸಲ ಕುಂತು ನೋಡಿ ಎಡಿಟ್ ಚೇಂಜಸ್ ಮಾಡಿ ಆಮೇಲೆ ತೊಗೊತೀವಿ. ಇಲ್ಲ ಅಂದ್ರೆ ಹಂಗಿಲ್ಲ ಬ್ರೋ. ಅದೇನಾಯ್ತು ಬ್ರೋ, ಅವನಿಗೆ ಒಂದು 10-15 ವಿಡಿಯೋ ಮಾಡಿದ್ಮೇಲೆ ನಮ್ಮ ಟೇಸ್ಟ್ ಗೊತ್ತಾಕತಿ, ಅವಾಗ ಅದು ವಿಡಿಯೋ ಕ್ವಾಲಿಟಿ ಬರ್ತೈತಿ. ಮತ್ತೆ ಹೆಂಗೈತಿ ಅದು ಆಗೋದ ಬ್ರೋ. ನಾವು ಮಾಡ್ದಂಗೆ ಅದು ಅವ್ರು ಮಾಡಕ್ಕೆ ಬರಂಗಿಲ್ಲ, ಗೊತ್ತೈತೆ ನಮಗೆ. ಆದ್ರೆ ನೀವು ಜಾಸ್ತಿ ಕನೆಂಟ್ ಮಾಡ್ಬೇಕು, ಜಾಸ್ತಿ ಇದು ಮಾಡ್ಬೇಕಂದ್ರೆ ನೀವು ಬೇರೆ ಕೊಡ್ಬೇಕಾಗುತ್ತೆ. ಹಂಗೆ ನಂದೀಗ ಅದೇ ನಾನು ತಮ್ಮನೇಲಿ ಕೊಡ್ತೀನಿ, ವಿಡಿಯೋ ಕೊಡಲೇಬೇಡ ಅನ್ನೋ ಕನ್ಫ್ಯೂಷನ್ ಆಗೋದೀನಿ. ಫಿಲಿಮ್ಸಿಂದ ನಾನು ಕೊಡೋಕ್ಕಾಗಲ್ಲ ಅದು, ಯಾಕಂದ್ರೆ ಅದ್ರಾಗ ಕೆಲವು ನಾನು ಪ್ರತಿ ವಿಡಿಯೋದಾಗ ಒಂದೊಂದು ಡೈಲಾಗ್ ಫೇಮಸ್ ಮಾಡಿಸ್ತಿರ್ತೀನಿ, ಅದನ್ನ ರಿಪೀಟ್ ಹಾಕಿ ಅದನ್ನ ಯಾವ್ದಾಗ ಭಾಳ ಇದಾಗ್ಬಿಡ್ತದೆ. ನಿಮ್ದು ನೀವು ಇದು ಒಂದೇ ಟೈಪ್ ಕನೆಂಟ್ ಮಾಡೋದಲ್ಲ, ನೀವು ನಡೀತು ನೀವೇ ಮಾಡ್ಬೋದು ಸದ್ಯ. ಅದೇ ಭಾಳಷ್ಟು ನೀವು ಬೇರೆ ಬೇರೆ ಮಾಡಂದ್ರೆ ಅವಾಗ ನೀವು ಇಟ್ಕೋಬೇಕು. ನೆಕ್ಸ್ಟ್ ಮೂವಿ ಅಷ್ಟೇ ಅಲ್ಲ, ಸೀರಿಯಲನ್ನು ರೋಸ್ಟ್ ಮಾಡಿದ್ರು. ಸೀರಿಯಲ್ ಭಾಳ ಅದ. ಇದು ಯಾವ್ದಣ್ಣ ಮಾಡ್ಬೇಕಂತ ಇದ್ದೆ ನಾನು, ಅಗ್ನಿಸಾಕ್ಷಿ, ಬದುಕು ಜಟಕ ಬಂಡಿ. ಓ ಅದ ನಾನು ಬದುಕು ಜಟಕ ಬಂಡಿ ಹಿಡ್ಕೊಂಡು ನಾಗಿನ ಬ್ರೋ, ನಾಗಿನ ಅಲ್ಲ ಇದು ಮಾಡಿ ಬ್ರೋ. ನಮ್ಮನೆ ನಮ್ಮ ಮಮ್ಮಿ ಜೊತೆ ಕುಂತಿದ್ದೆ, ನಾಗಿನ ಇರ್ಬೇಕು ಅನ್ಕೊಂಡಿದ್ದ. ಒಟ್ಟು ಪ್ರಾಣಿದೇ ಇತ್ತು ಒಟ್ಟು ಅದು ಸೀರಿಯಲ್. ಆಕಿ ಹಿಂಗೇನೋ ಹಿಂಗೆ ಹೊಳ್ತಾನ, ಹೊಳಿದ ಕೂಡ ಅಲ್ಲಿ ಮಿರೋರು ತೋರಿಸ್ತಾರೆ. ಆಕಿ ಇರಂಗಲ್ಲ, ನಾಗಿನ ಟೈಪ್ ಏನೋ ಇರ್ತಾರೆ. ಆಕಿ ಇಂಥ ಹೊಲಸು ಎಡಿಟಿಂಗ್ ಆಯ್ತದ, ಬಾಯೆಲ್ಲ ಒಂದು ಟೈಪ್ ಅದು ಇದು ಬರತ್ತಲ್ಲ ಹಿಂಗೆ. ಹೌದು, ಮತ್ತೆ ಅದು ಬರೋಬದ್ಲಿ ಒಂದು ಟೈಪ್ ಏನೋ ಒಂದು ಟೈಪ್ ಹಿಂಗೆ ಹಗ್ಗ ಟೈಪ್ ಆಗ್ಬಿಟ್ಟೈತಿ, ಫುಲ್ ರವ್ ಆಗ್ಬಿಟ್ಟೈತಿ. ಅಯ್ಯೋ ಒಂದು ಟೈಪ್ ನಿಂಗೆ ಗೊತ್ತಾಗ್ಬಿಡೋದು. ಪಾಪ ಅವ್ರಿಗೆ ಹಂಗಂತಿರ್ಲಿ, ಅವರು ದುಡ್ಡು ಕೊಟ್ಟು ಪಡಿಗೆ ಮಾಡ್ತಿರ್ತಾರಪ್ಪ. ನೀಗೇನು ಹಾವ ತಂದಿಡ್ಬೇಕು ಅವ್ರ ಬಾಯಾಗ. ಕರೆ ಹೇಳ್ಬೇಕು ಈಶಾ ಹಿಂಗೆ ನೋಡ್ಬ್ರೋ ಇಂಥ. ಮತ್ತು ಬರೋ ಮತ್ತೇನು ನೀವೇನಾರ ಇನ್ವೆಸ್ಟ್ಮೆಂಟ್ ಏನಾರ ಮಾಡ್ರಿ, ಸಾಮಾನು ದೊಡ್ಡ ಸಾಮಾನು ಏನಾರ ತೊಗೊಂಡ್ರಿ? ಈಗ ಅದೇ ಎರಡು ಕಂಟಿನ್ಯೂ ವಾರಕ್ಕೆ 2 ವಿಡಿಯೋ ಯಾಕೆ ಹಾಕಿದೆ ಅಂದ್ರೆ ಲಾಸ್ಟ್ ಮಂತ್ ಈಗ CPU ತಗೋಬೇಕಿತ್ತು ನಾನು. CPU ಬಿಲ್ಡ್ ಮಾಡತ್ತೀರಿ? ಅದೇ ತಗೋಬೇಕಣ್ಣ, ಅದೇ ಈಗ ತಿಂಗಳು ಬರ್ತೈತೆ ಅದು ಪೇಮೆಂಟು, ಅವಾಗ ತಗೊಂತೀನಿ. ಓಕೆ, ಅಂದ್ರೆ CPU ಬಿಲ್ಡ್ ಅಂದ್ರೆ ಫಿಕ್ಸ್ ಇಟ್ಟರೇನೆ ಇಷ್ಟು ರೊಕ್ಕ ಅಂತ ಏನಾರ? ಅದ ಗೊತ್ತಿಲ್ಲ ನಾ ಒಟ್ಟು ಎಡಿಟ್ ಮಾಡಕ್ಕೆ ನಂದು, ಯಾಕಂದ್ರೆ ಭಾಳ ಹಳೆ ಕಂಪ್ಯೂಟ್ರು, ಅದು ಸಾಕಾಗತೈತೆ ಅದು ರೀಸ್ಟಾರ್ಟ್ ಹಾಕ ಅರ್ಧ ತಾಸು ತಗೊಂಡೈತಿ. ನಮ್ಮದು ಸೇಮ್ ಇತ್ತು ಮೊದಲು. ಮತ್ತು ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಬೇಸಿಕ್ ಸಿಕ್ಕರು ಸಾಕು ನನಗೆ, ಒಂದು ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಂಗಿರಕ್ಕೆ. ಮತ್ತು ಇದು ಬ್ರೋ, ಮತ್ತು ಅಪಾರ್ಟ್ ಫ್ರಮ್ ಇದು ಮದುವೆ ಗಿದ್ವಿ ಬಗ್ಗೆ ಮಾತಾಡಂತಾರೆ ಯೂಟ್ಯೂಬ್ನಾಗ ಫೇಮಸ್ ಆಗಿ 23 ಇನ್ನು ಈಗ 20 ಇನ್ನು ಭಾಳ ಅದ. ಎಷ್ಟು ಯಾವಾಗ ಮದುವೆ ಮಾಡ್ತಾರಂತೀರಿ ಬ್ರೋ? ಮದುವೆ ನಾ ಹೇಳ್ತೇನೆ ಬ್ರೋ, ಮದುವೆ ಆದ್ರೆ ಅದು ಏನು ಚಲೋ ಹೇಳ, ನೀವು ನಿಮ್ಮ ವರದಕ್ಷಿಣೆ ದುಡ್ಡನ್ನ ಯೂಟ್ಯೂಬಿಗೆ ವಾಪಸ್ ಇಬ್ರು ಕುಂತು ರೋಸ್ಟ್ ಮಾಡ್ಬೇಕು, ಅವಾಗ ಅದು ಹೋಗ್ತೈತಿ. ಕಪಲ್ ರೋಸ್ಟಿಂಗ್ ಮದುವೆ ಆಗಿ
ಮೈ ಲವ್ ಸ್ಟೋರಿ, ಪ್ರ್ಯಾಂಕ್ ಆನ್ ಮೈ ವೈಫ್ ಅಂತ ಪ್ರ್ಯಾಂಕ್ ಆನ್ ಮೈ, ಅದು ಪಕ್ಕಾ ಮಾಡ್ತೀನಿ. ಅಂತದ್ ಮಾಡ್ಬ್ರೋ. ಪ್ರ್ಯಾಂಕ್ ಕಾಲ್ಸ್, ಪ್ರ್ಯಾಂಕಿಂಗ್ ಮೈ ವೈಫ್ಸ್ ಮದರ್, ಪ್ರ್ಯಾಂಕಿಂಗ್ ಮೈ ವೈಫ್ಸ್ ಫಾದರ್, ಪ್ರ್ಯಾಂಕಿಂಗ್ ಮೈ ವೈಫ್ ಮೇಲೆ ಭಾಳ ಕಮೆಂಟ್ ಹಾಕೋ. ಡಿವೋರ್ಸ್ ಪ್ರ್ಯಾಂಕ್ ಅನ್ ಡಿವೋರ್ಸ್ ಪ್ರ್ಯಾಂಕ್, ಆಮೇಲೆ ಕಿಲ್ಲಿಂಗ್ ಪ್ರ್ಯಾಂಕ್, ಐ ಆಮ್ ಕಿಡ್ನಾಪಿಂಗ್ ಮೈ ವೈಫ್ ಪ್ರ್ಯಾಂಕ್. ಏನು ಬೇಕಾದ ವೈಫ್ ಹಿಡಿದು ಏನಾರ ಹಚ್ಚಿಬಿಡುದು. ಇವ್ನು ಹೇಳಿದಾರೆ ಡೌರಿ ರೊಕ್ಕ ತೊಗೊಂಡು ಇದು ಇನ್ವೆಸ್ಟ್ಮೆಂಟ್ ಮಾಡೋದಂತ. ಬ್ರೋ ಡೌರಿ ನಿಂಗೆ ಡೌರಿ ಹಾಕೋದಲ್ಲ, ಡೌರಿ ಕಾಮನ್. ಅಣ್ಣ ಅಲ್ಲಿ ನೀನು ಮುಲಾಜಿಲ್ದಂಗೆ ಓಪನ್ ಆಗಿ ಕೇಳ್ತೀವಿ ನಾವು. ಅಂದ್ರೆ ದೊಡ್ಡವ್ರು ಇರ್ತಾರೆ ಕೆಲವರು. ಮತ್ತು ಹೆಂಗೆ ಅಂದ್ರೆ ಈಗ ಇಲ್ಲಿ ಅದನ್ನು ನಾನು ಹೆಂಗೆ ಅದು ಹೋಗ್ಲಿ ಮುನ್ನ ರೇಸಿಸಮ್ ಇಲ್ಲ ಬೈ ಹಂಗೇನಿಲ್ಲ. ಡೌರಿದು ಹೌದೌದು ನಡ್ದತ್ತದ. ಅಲ್ಲೇ ಇದು ಇರ್ತಲ್ಲ ಹೊಲಗೆಲ್ಲ ಟೈಪಿಂದೆಲ್ಲ ತೊಗೊಳೋದು, ಬಂಗಾರ. ಅಲ್ಲಿ ಏನು ನಡೀತೈತಿ, ಕ್ಯಾಶು, ಬಂಗಾರ, ಗಾಡಿ ಯಾವ್ದಾರ ಒಂದು. ಕ್ಯಾಶು ಗೌರ್ಮೆಂಟ್ ಜಾಬ್ನಾಗಿದ್ರೆ ಮುಗೀತು. ಕಡಿಮೆ ಕತ್ತೀಗ ಯೂಟ್ಯೂಬರ್ ಇದೆಯಲ್ಲ ಬ್ರೋ, ಯೂಟ್ಯೂಬರ್ಗೆ ಇದಿಲ್ಲ ವ್ಯಾಲ್ಯೂ ಇಲ್ಲ. ಗೌರ್ಮೆಂಟ್ ಯೂಟ್ಯೂಬರ್ ಆಗಿ ಬ್ರೋ ನೀನು. ಹೆಂಗಂದ್ರೆ ಗೌರ್ಮೆಂಟ್ ವಿಡಿಯೋಸ್ ಮಾಡಕ್ಕೆ ಸರ್ಕಾರದವ್ರಿಗೆ ಯಾವ್ದಾರ ವಿಡಿಯೋ ಮಾಡ್ಕೊಡು. ಅಲ್ಲ ಅದೇ ಸರ್ಕಾರದ ಬಗ್ಗೆ ವಿಡಿಯೋ ಮಾಡಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿ ಮುಕ್ಳರ್ ರೊಕ್ಕ ತೊಗೊಂಡ್ಬಿಡ್ಬೋದು. ಇಲ್ಲಾಂದ್ರೆ ಹೆಂಗೆ ಮಾಡ್ಬೋದು ಚಲೋ ಕ್ರಿಯೇಷನ್ ಅಂದರೆ ವಿಡಿಯೋ ಎಲ್ಲ ಮಾಡಿ ಮೋದಿ ಎಲ್ಲ ಅವಾರ್ಡ್ ಕೊಡ್ತಾರೆ ಬಂದು. ಅವಾಗ ಒಂದು ಗೌರ್ಮೆಂಟ್ ಅವ್ರು ಹಿಂದಿಯರಿಗೆ ಅಷ್ಟ ಬಣ್ಣ ಕೊಡೋದು ನನಗೆ ಅನ್ಸ ಮಾಡಿ ಅಲ್ಲೇ, ಯಾಕಂದ್ರೆ ಅವ್ರದ್ದು ರೀಚ್ ಭಾಳ ಆಯ್ತಲ್ಲ. ನಮ್ದು ಎಷ್ಟು ಕರ್ನಾಟಕದ ಪಾಪ್ಯುಲೇಷನ್ ಹಂಗೇನಿಲ್ಲ ಬ್ರೋ. ಈ ಸೈಡ್ ಈಗ ಗೌರ್ಮೆಂಟ್ ಬೇಕಾಗೈತಲ್ಲ, ಬರ್ತಾರೆ ಪಾಸಿಟಿವ್ ಥಿಂಕ್ ಮಾಡಕ್ ಬ್ರೋ. ನೀನು ಒಂದು ಸೈಡ್ ಕುಂತ ಪಾಪ ಯು ಪಿದವ್ರು ಮನೆ ಹೋತವ್ರು ಇಲ್ಲ ಬ್ರೋ. ಹಂಗ ಬರ್ತಾರೆ ಈಗ ಮತ್ತೆ ಒಂದಿಷ್ಟು ಜನ ಭಾಳ ಕಾಂಟ್ರವರ್ಸಿ ಮಾತಾಡಿ ಇಲ್ಲ ಕಾಂಟ್ರವರ್ಸಿ ಕೆಡ್ಸ್ಕೊಬಿಡ್ರಿ. ನಾವು ಯಾವ್ದು ಕಾಂಟ್ರವರ್ಸಿ ಅಂದ್ಕೊಂತೀವಿ ಹಂಗಿಲ್ಲವ. ನಾವು ಯಾವ ಅನ್ಕೊಂಡಿರಂಗಿಲ್ಲ ಗೊತ್ತೆ. ಸುಮ್ ಇದು ಚೂತ್ಯಾ ನನ್ನ ಕೇಸ್ನ ಉಲ್ಟಾ ಆಗತಿ. ನಾನು ಯಾವ ವಿಡಿಯೋ ಎಡಿಟ್ ಮಾಡ್ಕೊಂಡು ನನಗೆ ಹೆವಿ ನಗು ಬಂದಿರ್ತದೆ ನೋಡು, ಜನರಿಗೆ ಒಟ್ಟ ನಗು ಬಂದ್ರಲ್ಲ, ಬಾಯಿಗೆ ಬಂದಂಗೆ ಬೈದಿರ್ತಾರ. ಕೇಸ್ ಎಲ್ಲ ಹಂಗ. ನನಗೆ ಯಾವ್ದು ವಿಡಿಯೋ ಸೇರ್ತೈತೆ ನೋಡಿ ಅದು ಹೋಗಂಗಿಲ್ಲ. ನನಗೆ ಸೇರ್ಲಾರ್ದ ವಿಡಿಯೋನ ಹೋಗಿರ್ತೈತೆ. ಅದ್ಯಾವ ನನಗೆ ಒಂದು ಹನಿ ನಗು ಬಂದ್ರಲ್ಲ ಅದಕ್ಕೆ ಬಿದ್ದು ನಕ್ಕಿರ್ತಾರ. ನಮಗೆ ನಗು ಬಂದ್ರೆ ಒಟ್ಟೊಟ್ಟ ನಗು ಬರಲ್ಲ, ಅವ್ರಿಗೆ ಬೈದಿರ್ತಾರ. ಚಲೋ ನಕ್ಷತ್ರ ಮೇಲೆ ಮಾಡಿದ್ದೆ ಎಂಥ ಮಸ್ತ್ ನನಗೆ ನಗು ಬಂದು ತನ ಎಡಿಟ್ ಮಾಡ್ಕಾರ ಬಿದ್ದು ನಕ್ಕಿದ್ದೆ. ಯಾಕಂದ್ರೆ ಜನಪದ ಸಾಂಗ್ಸ್ ಮಿಕ್ಸ್ ಮಾಡಿದ್ದೆ ಅದ್ರಾಗ. ಬೈದ್ರು ಏನಂತ ಬೈದ್ರು ಏನಂತ ಹಂಗೆ ಹಿಂಗೆ ಅದು ಗುಡ್ ಮಶ್ಕಿರಿ ಬೈದಿದ್ದೇನದವು ಅಂದ್ರೆ ಏನ್ರ ಒಟ್ಟು ಹಿಂಗೆ ಈ ಬೈಗಳದಾಗ ಅರ್ಥನೇ ಇರಂಗಿಲ್ಲ, ಸುಮ್ಮ ಬೈದಿರ್ತಾರೆ, ಕಳ್ಸತ್ತಾರಲ್ಲ ಹಿಂಗೆ ಏನಾರು ಬೈದು. ಕೆಲವ್ರು ಅದಾರ, ಕೆಲವ್ರು ಹೆಂಗಂದ್ರೆ ಒಬ್ಬನ ಅವನು ಐತಲ್ಲ, ಅವನೇನು ಕೇಳಿದ್ ನನಗೆ, ಅಣ್ಣ ನಾನು ಶಾರ್ಟ್ ಫಿಲ್ಮ್ ಮಾಡೀನಿ, ನಂದು ರೋಸ್ಟ್ ಮಾಡಿ ನನಗೆ ವ್ಯೂಸ್ ತಂದು ಕೊಡು ಅಂತ. ಈ ಥರನೂ ಬರಕತ್ತವ ನನಗೆ. ಅವನು ಒಬ್ನ ಕಮೆಂಟ್ ಹಾಕಿದ್ದ. ನಾನು ಹೋಗಿ ಅವ್ನ ಚಾನಲ್ನಾಗ ಹೇಳಿದೆ ಏನು ಅಂತ, ರೋಸ್ಟ್ ಮಾಡೋಣ ನಾನು ವಿಡಿಯೋ. ನಾ ಆಮೇಲೆ ಇಗ್ನೋರ್ ಮಾಡಿದೆ. ಪ್ರತಿ ವಿಡಿಯೋದಾಗ ಒಂದು ಕಮೆಂಟ್ ಹಾಕ್ತಾನ, ಎಂತ ಚೆನ್ನಾಗಿ ಇಡೀ ವರ್ಲ್ಡ್ನಾಗ ಭಾಳ ಪರ್ಫೆಕ್ಟ್ ವಿಡಿಯೋ ಮಾಡಿರ್ಲಿ ಅದಕ್ಕೂ ಒಂದು ಕಮೆಂಟ್ ಆಗ್ತಾನೆ. ಏನಂತಾನ ನೀನು ಹಿಂಗೆ ಮಾಡಿ ಬೇರೆಯವ್ರಿಗೆ ಇದನ್ನ ಮಾಡಕೈತೆ. ಇನ್ನೊಂದ್ಸಲ ಬೈದಿರ್ತಾನ. ಒಟ್ಟು ಅವ್ನು ಡಿಸೈಡ್ ಆಗ್ಬಿಟ್ಟಾನ ದರ್ಶಿಗೆ ಬೈಯಕ್ಕೆ ಒಟ್ಟು ಸಾಯೋವ್ರಿಗೆ ಅಂತ ಇರ್ಬೇಕು ಬ್ರೋ ಚಲೋ ಆ್ಯಕ್ಚುಲಿ. ಅಂದ್ರೆ ಯಾರಾದ್ರೂ ನಿನಗೆ ಸುಮ್ಮನೆ ನಿನ್ನ ಇದನ್ನ ನೋಡಿ ಭಯ ಅಂತಾರಂದ್ರೆ ನೀ ಬೆಳಿತೀಯ ಅಂತ ಅರ್ಥ. ಇವೆಲ್ಲ ಯಾವ್ದ್ರಾಗ ಚೆನ್ನಾಗಿ ಟಿ ವಿಯಾಗ ಚೆನ್ನಾಗ ಅವ್ರು ಟಿ ವಿಯವ್ರು ಬಾಣ ಮತ್ತೆ ಹೇಳಿದ್ರೆ ಏನು ಮಾಡ್ರೆ ಇದು ಗೊತ್ತಾ, ಟಿ ವಿಯಾಗ ಕೆಲವು ಕಾಮಿಡಿ ಶೋ ಬರ್ತಾವೆ. ನಮ್ಮ ಅಪ್ಪ ಅಮ್ಮ ನೋಡ್ತಾರ. ನಮ್ಮ ಅಪ್ಪ ಅಮ್ಮ ಟಿವಿ ಶೋಸ್ ರಿಯಾಲಿಟಿ ಅಲ್ಲಣ್ಣ, ಇದು ಕಾಮಿಡಿ ಶೋ ಬರ್ತಾವಲ್ಲ ಕೆಲವು ರಿಯಾಲಿಟಿ ಶೋ ಅಂತಾರ. ರಿಯಾಲಿಟಿ ಶೋ ಅಂತ ನನ್ನ ಮಕ್ಕಳು ಕಾಮಿಡಿ ಮಾಡ್ತಿರ್ತಾರ. ಅದಕ್ಕೆ ಯಾವ ಕಾಮಿಡಿ ಅಂತಾರ. ಅಲ್ಲಿ ನಮ್ಮ ಊರಾಗ ಕುತ್ಕೊಂಡು ಗೋಲಿ ಆಡ್ತಾವಲ್ಲ ಅವ್ರು ಅದಕ್ಕಿಂತ ಚೆನ್ನಾಗಿ ಜೋಕ್ಸ್ ಬರೀತಾರ. ಅಣ್ಣ ಚೂತಿಯ ಟೈಪ್ ಎಂತ ಹೊಲ್ಸಿರ್ತದ ಅಂದ್ರೆ ವಾಮಿಟ್ ಮಾಡಿ ಸಾಯಕ್ ಅನ್ಸುತ್ತೆ ಅದನ್ನ ನೋಡೋದ್ರ ಬದ್ಲಿ. ಬಟ್ ನಮ್ಮ ಅಪ್ಪ ಅಮ್ಮ ನೋಡ್ತಿರ್ತಾರ, ನಗ್ತಿರ್ತಾರ. ಇಲ್ಲ ನೀವು ಅವ್ರಿಗೆ ಅವ್ರ ಕಾಮಿಡಿ ಇದು ಲೆಕ್ಕಕ್ಕೆ ಅವ್ರು ಹೊಡಿತಿರ್ತಾರ. ಈಗ ಏನ್ ಮಾಡ್ಯಾರ, ಈ ಇಂಟರ್ನೆಟ್ ಫೇಮಸ್ ಆಗಿರೋ ಅಲ್ಲಿ ಕರೆಸ್ತಾರ. ಹೌದೌದು. ಯಾಕ ಆಬ್ವಿಯಸ್ಲಿ ಗೊತ್ತಲ್ಲ ಅವ್ರಿಗೆ TRP ಬರಾಕತ್ತಿಲ್ಲ, ಈಗಿಂದನಾರು ಬರ್ಲಿ. ಈಗ ಮತ್ತೆ ಇದ್ರ ಸೈಡ್ನವ್ರು ಈಗ ಆ ಸೈಡ್ನವ್ರ ನಮ್ದು ಉತ್ತರ ಕರ್ನಾಟಕ ಪಿಕ್ಚರ್ ಮಾಡ ಅಂತಾರಲ್ಲ, ಹಂಗೀಗ RR ಉತ್ತರ ಕರ್ನಾಟಕ ಪಿಕ್ಚರ್ ಬರ ಅಂತ ಎದಕ್ಕೆ ಆಡಿಯನ್ಸ್ನ ಹಂಗೈತಿ. ಆದ್ರೆ ಉತ್ತರ ಕರ್ನಾಟಕ ಇವ್ರಿಲ್ಲ, ಏನಿದೆ ಆಕ್ಟರ್ಸ್ ಭಾಳ ಕಮ್ಮಿ, ಎಲ್ಲ ನಮ್ದ ಬೇಕು ಬರಂತ. ಏನ ಹಿಂಗ್ ಬಿಡಂಗಿಲ್ಲ ಬೈ, ಟೆನ್ಷನ್ ಭಾಳ. ಒಂದರ ಉತ್ತರ ಕರ್ನಾಟಕ ಹಿಂಗೆ ಇಲ್ಲಿವರೆಗೆ ತೊಗೊಂಡು ಅದರಲ್ಲ ಇದೈತಿ ಬಿಡ. ಯಾರು ಶಾಮನು ಶಿವಶಂಕರಪ್ಪ ಅವ್ರ ಮೊಮ್ಮಗ ಅದಾನಲ್ಲ, ಅವ್ರದ್ದು ಸೇರಿ ಉಡಾಳ ಅಂತ ಬರ ಅಂತಲ್ಲ. ಅದ್ರೊಳಗೆಲ್ಲ ನಮ್ಮ ಹುಡುಗರು ಅದಾರ. ಉಡಾಪ ಅಲ್ಲ ಸಾರಿ, ನಮ್ಮ ವಾದಿರಾಜ್ ಅದಾನ, ಇವ ಅದಾನ, ಸುಮಿತ್ ಅದಾನ, ಸೂರಜ್ ಅಲ್ಲ ಸುಮಿತ್ ಅದಾನ, ಮತ್ತು ಹೀರೋನು ಇಲ್ಲಿದವ್ರ. ಆದ್ರೆ ಒಂದೊಂದು ಹೈ ಬಜೆಟ್ ಮೂವಿ ಬರ ಅಂತವಲ್ಲ, ಒಬ್ಬರು ನಮ್ಮವ್ರಿಲ್ಲ. ಉತ್ತರ ಕನ್ನಡ ಪ್ರೊಡ್ಯೂಸ್ ಮಾಡಕತ್ತಾರ. ಹಾಂ, ಅವರು ಭಾಳ ಫೇಮಸ್ ಆ ಕಡೆ ದಾವಣಗೆರೆ. ದಾವಣಗೆರೆ ಪೂರಾ ಪೂರ್ತಿ ದಾವಣಗೆರೆನ ಅವ್ರದ್ದು. ಹಂಗೆ ಅದು ಬಾಪೂಜಿ ಅವ್ರದ್ದು.
ಹಾಸ್ಪಿಟ್ಲಿಗೆ ಬಾಬೂಜಿ ಹಾಸ್ಪಿಟಲ್ ಅದ್ರ ಎದುರಿಗಿಂತ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಗ್ಯಾನ ಬ್ರೋ. ನಾನು ಅಲ್ಲೇ ಹುಟ್ಟಿದ್ದೆ ಬಾಬೂಜಿ, ಭಾರಿ ಚಲೋ ಆಯ್ತು ಹಾಸ್ಪಿಟಲ್, ಭಾರಿ ಆಯ್ತು. ಬೆಡ್ ಚಲೋ ಅಲ್ಲ, ಒಂದು ದಿವ್ಸ ಬುಕ್ ಮಾಡಿ ಮಕ್ಕೋಬೇಕು ಬ್ರೋ ಅಲ್ಲಿ. ಭಾರಿ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಐತಲ್ಲ ಬಾಪೂಜಿ, ಎಲ್ಲ ಆಲ್ಮೋಸ್ಟ್ ನೀ ಏನೇನು ಯಾವ ಫೀಲ್ಡ್ ಐತಣ್ಣ ಎಲ್ಲದ್ರಾಗೂ ಅವ್ರದ್ದು ಇನ್ವೆಸ್ಟ್ಮೆಂಟ್ ಐತೆ. ಎಲ್ಲರೂ ಆಲ್ಮೋಸ್ಟ್ ದಾವಣಗೆರೆ ಡೆವಲಪ್ ಮಾಡ್ತಾರೆ ಅವ್ರು, ಫುಲ್ ದಾವಣಗೆರೆ. ಚಲೋ ದಾವಣಗೆರೆ ನನಗೆ ಎದಕ್ಕೆ ಸೇರ್ತೈತೆ ಹೇಳ ಬ್ರೋ, ಟ್ರಾಫಿಕ್ ಭಾಳ ಕಡಿಮೆ ಅಲ್ಲ. ನನಗೂ ದಾವಣಗೆರೆ ಭಾಳ ಚೆನ್ನಾಗಿ ಅನ್ಸುತ್ತೆ. ನಾ ಒಂದ್ಸಲ ದೊಡ್ಡ ಅಂದ್ರೆ ಬೆಂಗಳೂರು ಹೋಗ್ಬೇಕಾದ್ರೆ ಹೋಗಿ ನಂಗೆ ಹಿಂಗೆ ಒಳಗೆ ಇಲ್ಲ ಒಳಗೆ ಹೋಗೋಣ. ಭಾಳ ಮೇನ್ ರೋಡ್ನಾಗ ಭಾಳ ಶಾಂತ, ಎಷ್ಟು ಶಾಂತ ಜನ ಅಂದ್ರೆ ಸುಮ್ಮ ಬರ್ತಾರ ಹೋಗ್ತಾರ. ನಿಜ, ಯಾರು ಇದನ್ನ ಮಾಡಲ್ಲ, ಯಾರ ತಂಟೆಗೆ ಯಾರು ಹೋಗಲ್ಲ, ಏನ್ ರಾಡಿ ಇಲ್ಲ. ಹೌದು, ಅಲ್ಲಿ ಪೀಸ್ಫುಲ್ ಸಿಟಿ ಐತಿ. ಕೇಳಿರಿ ಯಾವಾಗ ನ್ಯೂಸ್ ದಾವಣಗೆರೆ ಬಗ್ಗೆ? ಇಲ್ಲೂ ಬರೀ ಆರ್ಮಳ್ಳಿ ಬಗ್ಗೆ ಎಲ್ಲ ದಾವಣಗೆರೆ ಬಗ್ಗೆ ಎಲ್ಲ ಭಾರಿ ಕರೆಕ್ಟ್ ಆಕ್ಯುರೇಟ್ ಐತಿ. ನಾ ಅಲ್ಲಿ ಹೋದಾಗ ಹಂಗ ಶಾಂತ ಅನಿಸ್ತಿರ್ತೈತಿ. KFC ಐತಿ ಅಲ್ಲಿ ಬಾಜು, ಕೊಟ್ಟೂರೇಶ್ವರ ಇದು ಅಲ್ಲಿ ತಿನ್ನೋದು. ಅಲ್ಲಿ ಇನ್ನೊಬ್ಬ ಹನುಮಂತ್ ಯಾವ್ದೋ ಒಂದು ಗಿರ್ಮಿಟ್ ಐತಿ ಅಲ್ಲಿ, ಕ್ಯಾಂಪ್ ಗಿರ್ಮಿಟ್ ಅದಾವಣ ಅಲ್ಲಿ ಭಾಳ ಅದಾವ. ಅಲ್ಲಿ ಒಳಗೆ ಗಿರ್ಮಿಟ್ ಇದೊಂದು ಐತಿ, ಭರಣಿ ಹೋಟ್ಲು. ಭರಣಿ ಹೋಟೆಲ್ ತಿಂದಿದ್ದ ನಾನು. ಅದು ಚಲೋ ಐತಿ. ನಾನ್ ವೆಜ್ ಎಲ್ಲಿ ತಿಂದಿಲ್ಲ ನನಗದು ಸ್ಕಿನ್ ಹಾಕಿ ಕೊಟ್ಟಿದ್ದಪ್ಪ ಅವ. ನೀನ್ ಇದನ್ನ ಆರ್ಡರ್ ಇರಂಗಿಲ್ಲ ಅದು, ಅದೇನೋ ಬರ್ತೈತೆ ಅಲ್ಲಿ ಭರಣಿ ಹೋಟ್ಲ್ ಅಂತ ಐತಿ ನಾನ್ ವೆಜ್. ಈಗ ನಾನ್ ವೆಜ್ ಬಿಟ್ಬಿಟ್ಟಿನ್ ಬಿಟ್ಟು ಅದನ್ನ ತಿನ್ನಕೋಸ್ಕರನೇ ಭಾಳ ದೂರದಿಂದ ಬರ್ತಾರ. ಭರಣಿ ಎಲ್ಲಿ ಅಂದ್ರೆ ಟೋಪಿ ಹಾಕ್ಯಂದ್ ಮಾಡಲ್ಲ ಅವನು, ಯೂಟ್ಯೂಬ್ ವಿಡಿಯೋ ತಿನ್ನೋದು ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಬಾಯಾಗೆಲ್ಲ. ಟಿವಿ ಅಂತ ಐತ್ಲ ಯೂಟ್ಯೂಬ್ ಚಾನಲ್, ಅವ್ರು ಬಂದಿದ್ರು ಅಲ್ಲಿಗೆ ಒಂದ್ಸಲ, ಅವ್ರು ಮಾಡಿ ಹೋದ್ರು ವಿಡಿಯೋ. ಕೃಪಾಲಮ್ಮಣ್ಣ ಎಲ್ಲಿ ಬಂದಿರ್ತಾರೆ ಬ್ರೋ, ಒಂದ್ಸಲ ಇವ್ರು ಕಾಲ್ ಮಾಡಿರ್ತಾರ, ನಂಗೆ ಇವ್ರವ್ರ ಪರಿಚಯ. ನನಗೆ ಊಟ ಇದನ್ನ ಅಡಿಗೆ ಮಾಡ್ಕೊಡ ಹಂಗೆ ಅಂದ್ರೆ ನೀ ಸುಮ್ಮನೆ ಫೇಮಸ್ ಕುಕಿಂಗ್ ಚಾನಲ್ ಅದೊಂದು ಐತಲ್ಲ, ಅದ ನಾನು US ದವರಿಗೆ ಟಾರ್ಗೆಟ್ ಮಾಡಂತಿದ್ದ. ಅದ ಬಿಡು, ಅದು ಇಂಗ್ಲೀಷ್. US ಮಂದಿ ಇಂಗ್ಲೀಷ್ನ ಮಾಡಿ ಹಾಕಿಬಿಡೋದವ್ರಿಗೆ ನೋಡ್ತಾರೆ ಜಾಸ್ತಿ ಬರ್ತಾವ ಕೋಟಿ ಗಂಟ್ಲೆ. ನಿಮಗೆ ಮತ್ತೆ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ಪರಿಚಯ? RP ನನ್ನ ಇವನ್ ಬಿಟ್ಟು ಚಲೋ ಯೂಟ್ಯೂಬರ್, ಚಲೋ ಯೂಟ್ಯೂಬರ್ ಚೇತನ್ ಅಷ್ಟೇ. ಯಾರು ಪರಿಚಯ ಅದಾರ ಮತ್ತೆ? ಇಲ್ಲ ಅಣ್ಣ, ಯಾರಿಲ್ಲ. ನಾನು ಸ್ಟಾರ್ಟಿಂಗ್ ಯಾರು ಪರಿಚಯ ಇಲ್ಲ. ಅಣ್ಣ ಆ್ಯಕ್ಚುಲಿ ವಿಡಿಯೋ ಮಾಡಿದಾಗ ನನಗೆ ಯೂಟ್ಯೂಬರ್ಸ್ ಪರಿಚಯ ಆಗಿತ್ತು. ಅಲ್ಲಿ ತನಕ ಒಬ್ರು ಪರಿಚಯ ಇದ್ದಿಲ್ಲ. ಈಗ ಯಾರು ಪರಿಚಯ ಅದಾರ ಈಗ ಹಂಗೆ ನೋಡಿ? ನೀವಿಷ್ಟು ಜನ? ನಾ ಇಷ್ಟೇ. ನೀವಿಷ್ಟೇ. ಇವರು ಅಲ್ಬ್ರೋ ರೋಸ್ಟರ್ ಕಮ್ಯುನಿಟಿ ಅವ್ರು ಯಾರು ರೋಸ್ಟಿಂಗ್ ಮಾಡೋರು ಅವರು ಯಾರಿಲ್ಲ? ಇಲ್ಲ ಅವ್ರು ಯಾರದೆ ಸ್ಯಾಮ್ ಪಾಯಿಂಟ್ ಪರಿಚಯ ಇಲ್ಲ. ಸ್ಯಾಮ್ ಪಾಯಿಂಟ್ ಪರಿಚಯ ಇಲ್ಲ, ಬಟ್ ನನಗೆ ಅವ್ನ ಕಂಟೆಂಟ್ ಭಾಳ ಇಷ್ಟ. ಮಾತಾಡ ಹಂಗಿಲ್ಲ, ಒಂದು ತಾಸ ತಂದೆ. ಆಮೇಲೆ ಮತ್ತು ಇವ್ರು ಯಾರು ಇವ್ರು ಸೋನು ಅವರು, ಸೋನು ವೇಣುಗೋಪಾಲ್. ಯಾರು ಸೋನು ವೇಣುಗೋಪಾಲ್? ಯಾರು ಗೊತ್ತಿಲ್ಲ. ಇವ್ರು ಅವರು ಇಲ್ಲೇ ಈ ಸೈಡ್ ಉತ್ತರ ಕರ್ನಾಟಕ ಕಾಂಟೆಂಟ್ ಕ್ರಿಯೇಟರ್ ಸೋನು ವೇಣುಗೋಪಾಲ್. ನಮ್ಮ ಪರಿಚಯ ಅವ್ರು ಚಲೋ ಅದಾರ. ಅದು ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ID ಕೊಟ್ಟಿಲ್ಲ ನಾನು, ಹಂಗಾಗಿ ಯಾರು ನೋಡಿದ್ರು ಪರಿಚಯ ಮಾಡ್ಕೊಳ್ಳೋದು ಕಷ್ಟ. ಆಮೇಲೆ ಗೇಮರ್ಸ್ ಒಳಗೆ ಯಾರು ನಿನ್ನ ಫೇವ್ರೇಟ್ ಬ್ರೋ? ಗೇಮರ್ಸ್ RP ಅಣ್ಣಂದು ಸ್ಟ್ರೀಮ್ ದಿನ ನೋಡ್ತೀನಿ, ಕಮೆಂಟ್ ಆಗ್ತಾನೆ. ಅಂದ್ರೆ ಹೆವಿಂಗ್ ಮಾಸ್ ಗೇಮರ್ಸ್ ಬೈಯವರ ಇದು ಮಿತ್ ಪ್ಯಾಟು ಕನ್ನಡದಾಗ ಬ್ರೋ ಜಾಸ್ತಿ ಬೈಯವರ ಚಲೋ ಅಂದ್ರೆ ಹಿಂಗೆ ಜಾಸ್ತಿ ಕೊಡೋರು ಮಂದಿಗೆ ಬೈಯರ್. ಗೇಮರ್ಸ್ ಗೊತ್ತಿಲ್ಲ ಮತ್ತೆ ಯಾರು ಗೇಮ್ ಲಿಮಿಟೆಡ್ ಚಲೋ ಕಾಂಟೆಂಟ್ ಕ್ರಿಯೇಟರ್ಸ್ ಅಷ್ಟ ನೋಡಂತಾರ ನಂಗೆ ಆತಿವ್ರ ಹಂಗಾತನ. ಗುಡ್ ಬ್ರೋ, ನೀವೇ ಅಷ್ಟೇ ಅಣ್ಣ, ಇನ್ಯಾರು ಪರಿಚಯ? ನಮ್ಮನ್ನಂತೂ ಮೊದ್ಲೇಕಿಂದ ನೋಡ್ಕೊಂಬ. RP ನಿನ್ನಂಗ ಇವರು ಟೈಮಿಂದ ಹೆಂಗ ಅನ್ಸಂತ ಹೇಳಿಬ್ರು. ಈಗ ಎಲ್ಲ ಮಕ್ಕಳು ಇನ್ಸೇನ ಪ್ರತಿಯೊಂದು ವಿಡಿಯೋದ ಹೆಸರು ಹೇಳ್ತೀನಿ ನಾನು ಬೇಕಾರೆ, ಪ್ರತಿಯೊಂದು ಡೈಲಾಗ್ಸ್ ಫಾಕ್ ನನಗೆ ಎಲ್ಲಾರು ಬಂದಂತಾರೆ. ಇನ್ಸೇನ ಅದು ನಾಸ್ಟಾಲಜಿ ಹಂಗಾಯ್ತು. ಅದ ಬ್ರೋ ಹೆಂಗಾಗೇನಂದ್ರೆ ಈಗ ನಾನು ಅನಂತ್ನಾಗ ಇಂಡಸ್ಟ್ರಿ ಒಳಗೆ ಅವ್ರದ್ದು ಅವಾಗ ಯಾವ ಪಿಕ್ಚರ್ ಅಂತ ಪರಿ ಹಿಟ್ಟಿಲ್ಲ, ಎಲ್ಲ ಒಂದೊಂದು ಹೇಳಬೇಕು. ನಮ್ಮ ಅಮ್ಮನ ಫೇವ್ರೇಟ್ ಡೈಲಾಗ್ ಇದು, ನಂದು ಅದೇನು ಬಾಲ್ ವಿವಾಹ ಆಗೈತಿ ನಂದು, ನನ್ನ ಸಂತೂರ್ ಅದು ನಮ್ಮಮ್ಮ ಲೇ ಬಾಲ್ ವಿವಾಹ ಆಗೈತ್ಲಿ ಲೌಡೆ ಇದು ಬಾಡ್ಯಾ ಅಂತ ನಮ್ಮ ಬಾರಿ ಶಂಟೂರ್ ಅದ ಅವಾಗ ವೈರಲ್ ಹೋಗಿದ್ದು ಎಲ್ಲ ಇನ್ಸೇನ ಎಲ್ಲ ನೋಡಿ. ನಾವು ವಿಡಿಯೋಸ್ ನಾವು ಮಾಡ್ತಿದ್ವಿ, ಇವ್ರು ಕಟ್ ಮಾಡ್ಕೊಂಡು ಟಿಕ್ಟಾಕ್ ಹಾಕಿ ಮಿಲಿಯನ್ ಮಾಡ್ಕೊಳ್ಳೋರು ಮುಂದೆ ನಮಗೆ ಬರ್ತಿರಲ್ಲ ವ್ಯೂಸ್ ಎಲ್ಲ ಅಲ್ಲೇ ಹೋಗು ಮಿಲಿಯನ್. ನೀವು ಬಿಡಬಾರ್ದಿತ್ತಣ್ಣ ಅವಾಗ ಯೂಟ್ಯೂಬ್ನ ಅದನ್ನು. ನಮಗೆ ಎಲ್ಲ ಬರ್ತಿದ್ರೆ ನೀವು ಟಿಕ್ಟಾಕ್ ಮಾಡ್ತಿರಲ್ಲ ಅಂತ ಕೇಳೋರು ಎಲ್ಲರೂ. ನಮಗೆ ನಾವು ಟಿಕ್ಟಾಕ್ ಮಾಡ್ತಿರ್ಲಿಲ್ಲ ಯಾರು. ನಮ್ಮ ವಿಡಿಯೋ ನಮಗೆ ಕಳಿಸ್ತಿದ್ರು ಅಟ ಒಂದು ಜನ ಅವಾಗ ವಾಟ್ಸಪ್ನಾಗ. ನಿನ್ನಂಗೆ ಅದನ್ನು ನೋಡ್ಬೇಕು ನನ್ನಂಗೆ ಅದಾನ ಅನ್ನೋದೇ ನಾನೇ ಅದಂತೇಳಿ. ಅವು ಭಾಳ ಇನ್ನೋಸೆಂಟ್ ಇದ್ರು ಜನ, ನಾನು ಇನ್ನೋಸೆಂಟ್ ಇದ್ದೆ. ಅದನ್ನು ಅವಾಗ ಅನ್ಸೋದು ನೋಡ್ಬೇಕು ನೀವು ವಿಡಿಯೋ ಮಾಡೋರ್ನ ಅಟ್ಲೀಸ್ಟ್ ಅಂತ ಒಂದು. ಯಾಕಂದ್ರೆ ಹಿಂದಿ ನೋಡ್ತಿದ್ವಿ, ಕನ್ನಡ ನಾನು ನೋಡಿದ್ದೆ ಫಸ್ಟು ಟೆಕ್ ಇನ್ ಕನ್ನಡ ಮತ್ತೆ ನಿಮ್ದು ಇನ್ಸೇನ ಸಂದೀಪ್ ಅವರು. ನಾವು ಸಂದೀಪ್ ಅವ್ರು ಸೇರಿ ಒಂದು ಹಿಂಗೆ ಇದು ಮಾಡ್ಬೇಕು, ಯೂಟ್ಯೂಬರ್ ಕೋಚಿಂಗ್ ಅಂತ ಮಾಡಿ ಎಲ್ಲ ಮಕ್ಕಳನ್ನು ಬೆಳೆಸ್ಬೇಕು ನಾವು. ಏನಂತೀವಿ ಬ್ರೋ?
ಜಾಯ್ನ್ ಆಗೋನಲ್ಲ. ಆರ್ ಪಿನೂ ಬರ್ತಾನಪ್ಪ ಅವನು ಅಲ್ಯೂಮಿನಿ. ಅಲ್ಯೂಮಿನಿ ಅವ ಅಲ್ಯೂಮಿನಿಯಮ್ ಅವ. ನಾವು ಅದೇ ಹೇಳಿದ್ನಲ್ಲ ಇವ್ರಿದ್ದಂಗೆ ಅನಂತ್ನಾಗ್ ಅವ್ರಿದ್ದಂಗೆ ಚೊಕ್ಕಿದ್ವಿ ಎಲ್ಲ ಚೊಕ್ಕದು. ಅವ್ರ ಪಿಕ್ಚರ್ ಈಗ ಗೌರಿ ಗಣೇಶ ನೋಡು, ಯಾರಿಗೂ ಹೇಳ್ಬೇಡಿ ನೋಡ್ರಿ, ಎಲ್ಲ ಮಸ್ತ್. ಆರು ನೋಡ್ಲಿಲ್ಲ ಅವಾಗ ಜನ. ಈಗ ಅನ್ನೋದು ಏನು ಮಸ್ತ್ ಮಾಡ್ತಿದ್ರಿ, ಏನು ಆ್ಯಕ್ಟಿಂಗ್ ಸರ್ ಅಂತೆ. ರೀಚ್ ಆಗಲಿಲ್ಲ ಅಣ್ಣ ಅವಾಗಷ್ಟು. ಹಂಗಾತಿ ಓಕೆ ಏನು ಅವ ಹಿಂಗೆ ಹಾಡು ಬರ್ತೈತಣ್ಣ ನಂದ್ರಾಗ. ಅದು ಗೊತ್ತೈತಂಗೆ ಹಿಂಗೆ ಮಾಡಿ ಅದು ಹೇಳ್ಬಿಡೋದು. ಹಾಡು ಏನದ ನೆನಪ ಅಂತ ಮಾಮ ನಮ್ಮೂರು ಜಾತ್ರೆಗೆ ಬಾ. ಹಾಂ ಯಾವ್ದು ಹೇಳ್ರೋ ಗೊತ್ತಿಲ್ಲ. ಮಾಮ ನಮ್ಮೂರು ಜಾತ್ರೆ ಹೇಳಿ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ. ನಮ್ಮೂರು ಜಾತ್ರೆಗೆ ಬಾ ಅಂತ ಹೆಂಗೈತೆ ಮಾಮ ಹೆಂಗೈತೆ ಮಾಮ ನಮ್ಮೂರು ಜಾತ್ರೆಗೆ ಬಾ ಮಾಮ ಅಂತ ಹಿಂಗೇನಾಯ್ತದ. ಅದ್ರ ಮಾಡ್ರಿ ಬ್ರೋ, ಹೇಳ್ರಿ ಏನೋ ಅಂತಾರಲ್ಲ ಮಾಮ. ನಿಮ್ಗೇನಾರ ವಿಡಿಯೋ ಇಷ್ಟ ಆಗೈತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್. ಮತ್ತು ನಿಮ್ಗೆ ಏನಿಸ್ತದ ಅದನ್ನು ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿರಿ. ಆಮೇಲೆ ನಾವೊಂದಿಷ್ಟು ಅಂದೆ ನಾವಿಂದ ಏನಾರ ಹೇಳಿದ್ವಿ ನಾ ಹೇಳ್ತೀನಿ ಅಣ್ಣ, ನಮ್ಮ ಬರ್ತಾರ ಅವ್ರ ಪಕ್ಕ ಕರೆಸ್ತಾರ ಅವ್ರು. ಆಯ್ತು ಇನ್ನೇನು ಮುಗಿ ವಿಡಿಯೋದಾಗ ಹೇಳಿ ಕಳಿಸ್ತೀನಿ. ಮಾಮ ನಮ್ಮ ಯೂಟ್ಯೂಬಿಗೆ ಬರ್ರಿ, ನಮ್ಮ ಚಾನಲಿಗೆ ಬರ್ರಿ. ಮಾಮ ಜಾತ್ರೆಗೆ ಬಾ. ಜಾತ್ರೆಗೂ ಬರ್ರಿ. ಜಾತ್ರೆ ಜೊತೆಗೆ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕುಂತ ಯೂಸ್ ಯುವರ್ ಫಿಂಗರ್ ಫಾರ್ ಗುಡ್ ಕಾಸ್ ಗೈಸ್. ಯಾವ ಮೂವಿ ರೋಸ್ಟ್ ಮಾಡ್ಬೇಕಂತಂದು ಕಮೆಂಟ್ ಹೊಡೀರಿ. ಮತ್ತು ಯಾವ ಪಾರ್ಟ್ ನಿಮ್ಗೆ ಸೇರೈತೆ ಅದನ್ನ ಕಮೆಂಟ್ ಹೊಡೀರಿ. ಮೊನ್ನೆ ಓಟ್ ಹಾಕಿ ಬಟ್ ಫೇಲ್ ಮಾಡ್ಕೊಂಡ್ರಿ, ಬಟ್ ಇಲ್ಲೇ ಯು ಮೇಕ್ ಇಟ್ ಸಕ್ಸಸ್ಫುಲ್. ಯೂಸ್ ಇಟ್ ಫಾರ್ ಗುಡ್ ಕಾಸ್. 50,000 ವ್ಯೂಸ್ ಬರಂತವ. ಆದ್ರೆ ಒಂದು 50,000 ವ್ಯೂಸ್ ಬರಂತ ನಿನಗೆ ಯಾರು ಕೊಡ ಅಂತ ಗೊತ್ತಿಲ್ಲ ನಂಗೆ ಎಲ್ಲಿ ಬಂದಿದೆ. ಏನು ಸ್ಯಾಡ್ ಅದಿರೋ ಗೈಸ್? ವಾಟ್ ಆರ್ ಯು ಸ್ಯಾಡ್ ಅಬೌಟ್ ಇಟ್? RP ಅಣ್ಣಂತ ಬಂದತ್ತಲ್ಲ, ಅದು ಎಲ್ಲ ಮಿಕ್ಸ್ ಆಗಿ ಬಂದವು ಬ್ರೋ. ಆದ್ರೆ ಸಬ್ಸ್ಕ್ರೈಬರ್ಸ್ ಬೇರೆ 3,000 ಸಬ್ಸ್ಕ್ರೈಬರ್ಸ್ ತೊಗೊಂಡು ಏನು ಮಾಡಂತೀವಿ? ವ್ಯೂಸ್ ಹೊಂಟವಿಲ್ಲ, ಚಲೋ ಹೊಂಟೈತಿ. ಅದ ಚಲೋ ಯಾವಾಗಿದ್ರು ನೆಗೆಟಿವ್ ಸೈಡ್ ನೋಡೋದಾತ್ಲೇ ನಿಮ್ದು. HIV ಪಾಸಿಟಿವ್ ಗಿಸ್ಟಿವ್ ಇಲ್ಲ ಇಲ್ಲ ಅವ್ರೆ. ಇವ HIV ನೆಗೆಟಿವ್. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.